ಗುರುಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಪ್ರಜ್ಞಾನಘನ ಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೂನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶಂಕರರ ಸ್ತೋತ್ರ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಪ್ರಾಯೋಜಕರಾಗಿರ್ತಕ್ಕಂತಹ ನಾಗರಾಜ್ ಹಾಗೂ ಅವರ ಕುಟುಂಬದವರೇ, ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರೇ, ಆಚಾರ್ಯ ಶಂಕರರ ಸ್ತೋತ್ರ ಸಾಹಿತ್ಯವನ್ನು ಕುರಿತಾದಂತಹ ಎರಡನೇ ದಿವಸವಾಗಿರ್ತಕ್ಕಂಥ ಇಂದಿನ ಉಪನ್ಯಾಸವನ್ನು ನಿನ್ನೆ ನಾನು ಕೊನೆಯಲ್ಲಿ ತಮ್ಮೊಡನೆ ಭಿನ್ನವಿಸಿಕೊಂಡ ಹಾಗೆ ಆಚಾರ್ಯರಿಂದ ಪ್ರಣೀತವಾದಂತಹ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರವನ್ನು ಯಥಾಮತಿ ಯಥಾಶಕ್ತಿ ತಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಇಂದು ಮಾಡ್ತಾ ಇದ್ದೀನಿ. ಒಂದು ಕಾವ್ಯಕ್ಕೆ ನಿಜವಾಗಿರ್ತಕ್ಕಂತಹ ಶೋಭೆಯನ್ನು ಕೊಡ್ತಕ್ಕಂಥದ್ದು ಅಲಂಕಾರಗಳು. ಅಲಂಕ್ರಿಯತೆ ಅನೇನ ಇತಿ ಅಲಂಕಾರ ಕಟಕ ಕುಂಡಲಾದಿವತ್. ಮಮ್ಮಟ ಈ ಉದಾಹರಣೆಯನ್ನು ಕೊಡ್ತಾನೆ. ಕಟಕ ಮತ್ತು ಕುಂಡಲಗಳು ದೇಹಕ್ಕೆ ಹೇಗೆ ಅಲಂಕಾರವನ್ನು ಉಂಟು ಮಾಡುತ್ತೋ ಹಾಗೆ ಕಾವ್ಯಕ್ಕೆ ಅಲಂಕಾರಗಳು ಅನ್ನೋದು ಅಲಂಕಾರಪ್ರಾಯವಾಗಿರುತ್ತೆ ಅಂತ. ನಿಜವಾಗಿರ್ತಕ್ಕಂಥ ಅಲಂಕಾರ ಅನ್ನೋದು ಯಾವುದು ಅಂತ ನಾವು ಯೋಚನೆ ಮಾಡಿದ್ರೆ ಸಾಹಿತ್ಯದಲ್ಲಿ ಶಬ್ದಾಲಂಕಾರ ಅರ್ಥಾಲಂಕಾರ ಅಂತ ಎರಡು ವಿಧವಾಗಿ ನಾವು ಗುರುತಿಸ್ಕೋಬಹುದು. ಶಬ್ದಾಲಂಕಾರದಲ್ಲಿ ಅನುಪ್ರಾಸಾಲಂಕಾರ, ಯಮಕಾಲಂಕಾರ ಸುಪ್ರಸಿದ್ಧವಾಗಿರೋದು. ಅನುಪ್ರಾಸಕ್ಕೆ ನಾನು ನಿನ್ನೆ ತಮ್ಮೊಡನೆ ಹಂಚಿಕೊಂಡ ಹಾಗೆ ಗಣೇಶ ಪಂಚರತ್ನ ಮುಖ್ಯವಾಗಿ ಅನುಪ್ರಾಸಾಲಂಕಾರಕ್ಕಿರ್ತಕ್ಕಂತಹ ಒಂದು ಅಲಂಕಾರ. ಹಾಗೆಯೇ ಅರ್ಥಾಲಂಕಾರಗಳಲ್ಲಿ ಅರ್ಥಕ್ಕೆ ಪ್ರಾಮುಖ್ಯತೆ, ಶಬ್ದಕ್ಕೆ ಗೌಣತೆ. ಈ ಅರ್ಥಾಲಂಕಾರದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು ಅಂದರೆ ಉಪಮಾಲಂಕಾರ, ಶ್ಲೇಷಾಲಂಕಾರ ಮತ್ತು ರೂಪಕಾಲಂಕಾರ. ಈ ಮೂರೂ ಕೂಡ ಅರ್ಥಾಲಂಕಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ಲೇಷದಲ್ಲಿ ಶಬ್ದಶ್ಲೇಷ, ಅರ್ಥಶ್ಲೇಷ ಅಂತ ಎರಡು ರೀತಿಯಾಗತ್ತೆ. ಶಬ್ದಶ್ಲೇಷವನ್ನು ನಾವು ಕೈಲಾಸಂ ನಾಟಕದಲ್ಲಿ ನೋಡಿರ್ತೀವಿ. ನನ್ನ ಹೆಂಡತಿ ಮದುವೆಗೆ ಮುಂಚೆ ಆಫುಲಿ ಸಿಂಪಲ್ ಆಗಿದ್ದವಳು, ಮದುವೆ ಆದಮೇಲೆ ಸಿಂಪ್ಲಿ ಆಫುಲ್ಲು. ಇದು ಶಬ್ದಶ್ಲೇಷಕ್ಕಿರ್ತಕ್ಕಂಥ ಉದಾಹರಣೆ. ಅರ್ಥಶ್ಲೇಷಕ್ಕೆ ತಾವು ಬರೋದಾದರೆ ಪಂಚಮಹಾಕಾವ್ಯಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ನೈಷಧಂ ವಿದ್ವದೌಷಧಂ ಎಂಬುದಾಗಿಯೇ ಖ್ಯಾತವಾಗಿರ್ತಕ್ಕಂತಹ ಶ್ರೀಹರ್ಷ ಪ್ರಣೀತವಾಗಿರ್ತಕ್ಕಂತಹ 22 ಸರ್ಗಗಳಿಂದ ಕೂಡಿಕೊಂಡಿರ್ತಕ್ಕಂತಹ ನೈಷಧ ಕಾವ್ಯದ 13ನೇ ಸರ್ಗದ 34ನೇ ಶ್ಲೋಕ ಅರ್ಥಶ್ಲೇಷಕ್ಕೆ ಜ್ವಲಂತ ಉದಾಹರಣೆ. ಪಂಚನಳಿಯ ಪ್ರಸಂಗದಲ್ಲಿ ಇಂದ್ರ, ಅಗ್ನಿ, ಕುಬೇರ, ಯಮ ಪ್ರತಿಯೊಬ್ಬರೂ ನಳನ ರೂಪವನ್ನೇ ಧರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರು ನಿಜವಾಗಿರ್ತಕ್ಕಂಥ ನಳ ಅಂತ ಹೆಂಗೆ ಕಂಡುಹಿಡಿಯೋದು? ದೇವಪತಿರ್ವಿದುಷಿ ನೈಷಧರಾಜಗತ್ಯ ನಿರ್ಣೀಯತೇನ ಕಿಮುನವ್ರಿಯತೆ ಭವತ್ಯ ನಾಯಂ ನಲೋಸ್ತಿ ತವಾತಿ ಮಹಾನಲಾಭೋ ಯದ್ಯೇನ ಮುಜ್ಜಸಿ ನರಕ್ಕತರ ಪರಸ್ತೆ. ಅದು ಶ್ಲೋಕ. ಒಂದೊಂದು ರೀತಿ ಪದವಿಭಾಗ ಮಾಡಿದರೆ ಒಬ್ಬೊಬ್ಬರ ಪರವಾಗಿ ಅರ್ಥ ಅನ್ನೋ ಸೂಚಿತವಾಗ್ತಾ ಹೋಗುತ್ತೆ. ಅಯಂ ಅನಲಹ ಅಂತ ಅರ್ಥ ಮಾಡಿದರೆ ಅಗ್ನಿ ಪರವಾಗಿ, ಅಯಂ ನ ನಳಹ ಅಂದರೆ ಇವನು ನಳನಲ್ಲ ಎಂಬುದಾಗಿ. ಈ ರೀತಿಯಾಗಿ ನೀವು ಪದವಿಭಾಗ ಮಾಡ್ತಾ ಹೋದರೆ ಒಂದೊಂದು ಸಮಾಸ ಮಾಡಿದರೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ. ಅದು ಕಾವ್ಯಕ್ಕೆ ಇರತಕ್ಕಂಥ ಒಂದು ವೈಶಿಷ್ಟ್ಯ. ಉಪಮಾಲಂಕಾರದಲ್ಲಿ ಯಾವಾಗಲೂ ಕೂಡ
ನಮಗೆ ದೊರೀತಕ್ಕಂತಹದ್ದು ಸಾಮ್ಯಾಂಶ. ಅವರಂತೆ ಇವರು, ಚಂದ್ರನಂತೆ ಮುಖ. ಇದು ಸ್ಟ್ಯಾಂಡರ್ಡ್ ಆಫ್ ಎಕ್ಸಾಂಪಲ್ ಕೊಡ್ತಕ್ಕಂಥ ಚಂದ್ರಮುಖಿ. ಇದನ್ನಿಟ್ಕೊಂಡು ತಮಾಷೆಯಾಗಿ ಒಂದು ಗ್ರಂಥ ಬಂದಿದೆ 10 ವರ್ಷದ ಕೆಳಗೆ. ರಾಯ್ಬೆರೇಲಿ ತಮಗೆಲ್ಲ ಗೊತ್ತಿರುತ್ತೆ, ಇಂದಿರಾ ಗಾಂಧಿ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ನೀವು ಓಡಾಡ್ತಾ ಇದ್ದರೆ ಟ್ರೈನ್ ಒಳಗಡೆನೂ ಲೈಟ್ ಇರಲ್ಲ, ಆಚೆನೂ ಲೈಟ್ ಇರಲ್ಲ, ಅಂತಹ ಜಾಗ ಅದು. ಅಲ್ಲಿ ಫಿರೋಜ್ ಗಾಂಧಿ ಕಾಲೇಜ್ ಇದೆ. ಇಂದಿರಾ ಗಾಂಧಿ ಗಂಡನ ಹೆಸರು ಫಿರೋಜ್ ಗಾಂಧಿ. ಆ ಕಾಲೇಜಲ್ಲಿ ಪ್ರಶಸ್ತಿ ಮಿತ್ರಶಾಸ್ತ್ರಿ ಅಂತ ಒಬ್ಬರು ಸಮೃತ ಪ್ರೊಫೆಸರ್ ಇದ್ದಾರೆ. ಕೋಮಲ ಕಂಠಕಾವಳಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. 1992 ಇಸ್ವಿ ಆಗಸ್ಟ್ 12ನೇ ತಾರೀಕು ಪ್ರಚುರವಾಗಿರ್ತಕ್ಕಂಥ ಆ ಗ್ರಂಥದ 14ನೇ ಪುಟದಲ್ಲಿ ಅವರೊಂದು ಮಾತು ಹೇಳ್ತಾರೆ. ಏನು ಅಂದರೆ, ನನ್ನ ಹೆಂಡತಿ ಮದುವೆ ಆದಾಗ ಚಂದ್ರಮುಖಿ, ಮದುವೆ ಆಗೋ 5 ವರ್ಷ ಆದಮೇಲೆ ಸೂರ್ಯಮುಖಿ, ಆಮೇಲೆ ಪರ್ಮನೆಂಟಾಗಿ ಜ್ವಾಲಾಮುಖಿ ಅಂತ. ಏನೋ ಪಾಪ ಅವರ ಅನುಭವ ಇರ್ಬೋದು, ಯಾರಿಗೆ ಗೊತ್ತು. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಚಂದ್ರನಂತೆ ಮುಖ ಅಂತ ನೀವು ವರ್ಣನೆ ಮಾಡಿದರೆ ಅವಾಗೇನಾಗತ್ತೆ, ಅಂತೆ ಕಂತೆ ಬಂದರೆ ಉಪಮಾಲಂಕಾರ. ಹರ್ಷ ರತ್ನಾವಳಿ ನಾಟಕದ 3ನೇ ಅಂಕದ 14ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾನೆ. ಈ ಹಾಳು ಚಂದ್ರ ಯಾಕ್ರಿ ಬರ್ತಾನೆ ಆಕಾಶದಲ್ಲಿ, ನನ್ನ ಪಕ್ಕದಲ್ಲೇ ಚಂದ್ರ ಇಲ್ವಾ? ಆ ಚಂದ್ರ ಬೆಳ್ಳಗಿದ್ದರೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ನನ್ನ ಹೆಂಡತಿ ಬೆಳ್ಳಗಿಲ್ವಾ? ಆ ಚಂದ್ರ ಗುಂಡಿಗಿದ್ದರೆ ಅವಳ ಮುಖ ಗುಂಡಿಗಿಲ್ವಾ? ಆ ಚಂದ್ರ ಲೋಕಕ್ಕೆ ಆನಂದವನ್ನು ಕೊಟ್ಟರೆ ಅವಳು ನನಗೆ ಆನಂದ ಕೊಡ್ತಾ ಇಲ್ವಾ? ಹಾಗಿರುವಾಗ ಈ ಚಂದ್ರನ ಮುಂದೆ ಆ ಚಂದ್ರ ಯಾಕೆ ಅಂತ ಹೇಳ್ತಾನೆ. ಅಲ್ಲಿಗೇನು ಹೇಳ್ದಂಗಾಯಿತು, ಆಕಾರ ಸಾಮ್ಯದಿಂದ ಒಂದು ಸಾಮ್ಯ, ರೌಂಡ್ ಫೇಸ್ ಪೀಪಲ್. ಇಫ್ ಯು ಪುಟ್ ಎ ಕಾಂಪಸ್ ಅರೌಂಡ್ ದ ನೋಸ್ ಅಂಡ್ ಟರ್ನ್, ಇಟ್ ವಿಲ್ ಬಿ ಎಕ್ಸಾಕ್ಟ್ ಒನ್ ಸರ್ಕಲ್. ಡೋಂಟ್ ಟ್ರೈ ಇಟ್ ಫಿಸಿಕಲಿ. ಸೊ ಅದರಿಂದ ಇನ್ನು ಕೆಲವರಿಗೂ ಆ ಮುಖದಲ್ಲಿರ್ತಕ್ಕಂತಹ ಬಣ್ಣದ ಸಾಮ್ಯ, ಸೊ ಅವಳ ಮುಖವೂ ಬಿಳಿ, ಆ ಚಂದ್ರನೂ ಬಿಳಿ, ಆ ತರಹ ತೆಗೆದುಕೊಂಡ್ರೆ. 3ನೇದು ಆಹ್ಲಾದಕತೆ ದೃಷ್ಟಿಯಿಂದ ಸಾಮ್ಯ. ಹೀಗೆ ಸಾಮ್ಯ ಬಂದರೆ 60 ಭಾಗ ಏನಾದರೂ ಸಾಮ್ಯ ಉಂಟಾದರೆ ಆವಾಗ ಅದು ಉಪಮಾಲಂಕಾರ ಆಗತ್ತೆ. ಉಪಮಾ ಕಾಳಿದಾಸಸ್ಯ, ಕಾಳಿದಾಸ ಉಪಮಾಲಂಕಾರಕ್ಕೇನೇ ಹೆಸರುವಾಸಿಯಾಗಿರ್ತಕ್ಕಂಥವನು. ಒಂದು ಶ್ಲೋಕದಲ್ಲಿ ಒಂದು ಉಪಮಾಲಂಕಾರ ಬಳಸೋದೇ ಕಷ್ಟ. ಹಾಗಿರುವಾಗ ಕಾಳಿದಾಸ 3 ಉಪಮಾಲಂಕಾರಗಳನ್ನು ಒಂದೇ ಶ್ಲೋಕದಲ್ಲಿ ತರ್ತಾನೆ ನೋಡಿ. ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಶಿವ ತಪಸ್ ಮಾಡ್ತಾ ಇರುವಾಗ, ಅವೃಷ್ಟಿ ಸಂಭ್ರಂಭ ಇವಾಂಬುಮಾಹ ಅಪಾಮಿವಾಧಾರ ಮನುತ್ತರಂಗಂ ಅಂತಶ್ಚರಾಣ ಮರುತಾನ್ ನಿರೋಧಾತ್ ನಿವಾತ ನಿಷ್ಕಂಪಮಿವ ಪ್ರದೀಪಂ. ಆಕಾಶದಲ್ಲಿ ಗಾಳಿ ಇಲ್ಲದೇ ಇರತಕ್ಕಂಥ ಮೋಡ ಹೇಗೆ ನಿಶ್ಚಲವಾಗಿರುತ್ತೋ ಹಾಗೆ ಶಿವ ನಿಶ್ಚಲವಾಗಿ ತಪಸ್ಸು ಮಾಡ್ತಾ ಇದ್ದ ಅನ್ನೋದು ಮೊದಲನೇ ಉಪಮ. ಅಲೆಗಳಿಲ್ಲದ ಸಮುದ್ರದಂತೆ, ನೀವು ಅದನ್ನು ಲಿಟ್ರಲಾಗಿ ತಗೋಬಾರ್ದು. ಯಾವ ಕಾವ್ಯವನ್ನೂ ಕೂಡ ಲಿಟ್ರಲಾಗಿ ನಾವು ನೋಡಬಾರ್ದು. ವಿ ಶುಡ್ ಕಲ್ಟಿವೇಟ್ ಲಿಟರರಿ ಸೆನ್ಸಿಬಿಲಿಟಿ, ಇಫ್ ಪಾಸಿಬಲ್ ಫಿಲಸಾಫಿಕಲ್ ಸೆನ್ಸಿಬಿಲಿಟಿ. ಆ ದೃಷ್ಟಿಯಿಂದ ನಾವಿಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಅವೃಷ್ಟಿ ಸಂಭ್ರಂಭ ಇವಾಂಬುಮಾಹ ಅಪಾಮಿವಾಧಾರ ಮನುತ್ತರಂಗಂ ಅಂತಶ್ಚರಾಣ ಮರುತಾ ನಿರೋಧಾತ್ ನಿವಾತ ನಿಷ್ಕಂಪಮಿವ ಪ್ರದೀಪಂ. 3ನೇ ಉಪಮಾ ನೋಡಿ, ಗಾಳಿ ಬೀಸದೆ ಹೋದರೆ ದೀಪ ನಿಶ್ಚಲವಾಗಿ ಉರಿಯೋ ಹಾಗೆ ಶಿವ ನಿಶ್ಚಲವಾಗಿ ತಪಸ್ಸು ಮಾಡ್ತಾ ಇದ್ದ ಅಂತ. ಶಿವನ ತಪಸ್ಸು ವರ್ಣನೆ ಮಾಡುವಾಗ 3 ಉಪಮೆಗಳನ್ನು ಒಂದೇ ಶ್ಲೋಕದಲ್ಲಿ ಕಾಳಿದಾಸ ತರ್ತಾನೆ. ಅದಕ್ಕೇನು ಕರೀತಾರೆ ಅಂದರೆ ಮಾಲೋಪಮ ಅಂತ ಕರೀತಾರೆ. ಒಂದಾದ ಮೇಲೆ ಒಂದು ಮಾಲಾಕಾರದಲ್ಲಿ ಉಪಮಾಲಂಕಾರ. ಪದ್ಯದಲ್ಲಿ ಮಾಲೋಪಮಾಲಂಕಾರದಲ್ಲಿ ಕಾಳಿದಾಸ ಎತ್ತಿದ ಕೈ ಆದರೆ ಗದ್ಯದಲ್ಲಿ ಮಾಲೋಪಮಾಲಂಕಾರದಲ್ಲಿ ಬಾಣ ಎತ್ತಿದ ಕೈ. ಬಾಣನ ಕಾದಂಬರಿ ಒಂದು ಚಿಕ್ಕ ವಾಕ್ಯ ನೋಡಿದ್ರೆ ಸಾಕು. ದೊಡ್ಡ ವಾಕ್ಯ 13 ಪುಟ ಇರೋದೇನು ನೋಡಬೇಕಾಗಿಲ್ಲ. ಚಿಕ್ಕ ವಾಕ್ಯ ನೋಡಿದ್ರೆ ಸಾಕು. ತತಃ ಕತಿಪಯ ದಿವಸ ಪಾಗ್ಮೇಯ ಚ ರಾಜ ಸ್ವಯಮುತ್ಕ್ಷಿಪ್ತ ಮಂಗಲ ಕಲಶಃ ಸಹ ಶುಕನಾಸೇನ ಪುಣ್ಯ ಹನಿ ಪ್ರೋದಸ ಸಂಪಾದಿತ ಅಶೇಷ ರಾಜ್ಯಾಭಿಷೇಕ ಮಂಗಲಂ ಅನೇಕ ನರಪತಿ ಸಹಸ್ರ ಪರಿವೃತೇಭ್ಯ ಸರ್ವಾಭ್ಯೋ ನದೀಭ್ಯ ಸರ್ವೇಭ್ಯ ಸಾಗರೇಭ್ಯ ಸಮಾಹೃತೇನ ಸರ್ವೌಷಧಿಭಿಃ ಸರ್ವಮೃದ್ಭಿಃ ಸರ್ವಫಲೈಃ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಬಾಷ್ಪಜಲಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಅಭಿಷಿಷೇಚ. ಚಿಕ್ಕ ವಾಕ್ಯ, ದೊಡ್ಡ ವಾಕ್ಯ ಹೇಳ್ತಾ ಇಲ್ಲ. ಇದೇ 7-8 ಸಾಲ ಆಗತ್ತೆ ಬರೆದ್ರೆ. ದೊಡ್ಡ ವಾಕ್ಯ 13 ಪುಟ ಇದೆ. ನಾವೆಲ್ಲ 30 ವರ್ಷದ ಹಿಂದೆ MA ಪರೀಕ್ಷೆ ಪಾಸ್ ಮಾಡಿಕೊಂಡು ಸಮೃತ ಅಧ್ಯಾಪಕ ವೃತ್ತಿಗೆ ಇಂಟರ್ವ್ಯೂಗೆ ಹೋದಾಗ ಒಂದೇ ಪ್ರಶ್ನೆ ನಮ್ಮನ್ನು ಅಳೆದಿದ್ದು, ಆ 13 ಪುಟ ಬರುತ್ತಲ್ಲ ಬಾಣನ ಕಾದಂಬರಿನಲ್ಲಿ, ಬಾಯಿಗೆ ಹೇಳಿಬಿಡಿ, ಪದವಿಭಾಗ ಮಾಡಿಬಿಡಿ, ಅನ್ವಯಾನುಸಾರ ಅರ್ಥ ಹೇಳಿಬಿಡಿ, ವ್ಯಾಕರಣ ವಿಶೇಷ ಹೇಳಿ ಹೋಗ್ತಾಯಿರಿ ಅಂತ.
ಒನ್ ಕ್ವೆಶ್ಚನ್ ಯೂಸ್ ಟು ಡಿಸೈಡ್ ದ ಫೇಟ್ ಆಫ್ ಎ ಲೆಕ್ಚರರ್ ಇನ್ ಸಂಸ್ಕೃತ್ 30 years ago. ದಟ್ ವಾಸ್ ದ ಥಿಂಗ್. ಈಗ ನಾವು ಪುಸ್ತಕ ಇಟ್ಕೊಂಡು ಓದೋವರೇ ದೊಡ್ಡ ಮೇಷ್ಟ್ರುಗಳು. ಆ ಸ್ಥಿತಿಗೆ ಬಂದಿದೆ. ಸೊ ಪುಸ್ತಕಸ್ಥ ನಸಾ ವಿದ್ಯಾ ಮಸ್ತಕಸ್ಥಾತು ಯಾ ವಿದ್ಯಾ. ಬುಕ್ಕಲ್ಲಿರೋದೆಲ್ಲ ವಿದ್ಯೆ, ತಲೆಯಲ್ಲಿ ಏನಿದೆಯೋ ಅದು ವಿದ್ಯೆ ಅಂತ ನಮ್ಮಲ್ಲಿ ಇರ್ತಕ್ಕಂಥದ್ದು. ಈ ಉಪಮೆಗಿಂತ ಮೇಲಕ್ಕೆ ಏನಾದರೂ ಹೋದರೆ ತಾದಾತ್ಮ್ಯ ಬರುತ್ತೆ, ಆವಾಗ ರೂಪಕಾಲಂಕಾರ ಬರುತ್ತೆ. ರೂಪ್ಯತೆ ಅನೇನ ಇತಿ ರೂಪಕಂ. ಪ್ರಾಯಶಃ ರೂಪಕಾಲಂಕಾರಕ್ಕೆ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರಕ್ಕಿಂತ ಒಳ್ಳೆಯ ಉದಾಹರಣೆ ಇಲ್ಲ ಅಂದರೆ ಅತಿಶಯೋಕ್ತಿಯಲ್ಲ. ಈ ರೂಪಕ ಎಂಬತಕ್ಕಂಥದ್ದು ಋಗ್ವೇದ ಕಾಲದಿಂದಲೇ ಹರಿದು ಬಂದಿದೆ ನೋಡಿ. ಅಲಂಕಾರಗಳು, ವೇದದಲ್ಲಿ ಅಲಂಕಾರಗಳು, ಉಪನಿಷತ್ತುಗಳಲ್ಲಿ ಅಲಂಕಾರಗಳು, ಗೀತೆಯಲ್ಲಿ ಅಲಂಕಾರ, ಈ ರೀತಿ ನಾವು ನೋಡ್ತಾ ಹೋದರೆ ಎಲ್ಲಿಲ್ಲ ಅಲಂಕಾರಗಳು. ನಮಗೆ ಸುಪ್ರಸಿದ್ಧವಾಗಿ ಜನಜನಿತವಾಗಿರ್ತಕ್ಕಂಥದ್ದು ಕಠೋಪನಿಷತ್ತಲ್ಲಿ ಬರ್ತಕ್ಕಂತಹ ರಥರೂಪಕವಾಗಿರ್ತಕ್ಕಂಥ ಅಲಂಕಾರ. ಅಲ್ಲಿಂದನೇ ರೂಪಕ ಬರುತ್ತೆ ನೋಡಿ. ರಥ ರೂಪಕ ಏನದು? ಆತ್ಮವೇ ರಥಿ, ಶರೀರವೇ ರಥ. ಒಬ್ಬ ಸಾರಥಿ ಇರಬೇಕಲ್ಲ. ಯಾರು ಸಾರಥಿ? ಬುದ್ಧಿನೇ ಸಾರಥಿ. ಹಗ್ಗ ಇರಬೇಕಲ್ಲ. ಯಾವುದು? ಮನಸ್ಸೇ ಹಗ್ಗ. ಕುದುರೆಗಳು ಯಾವರು? ಇಂದ್ರಿಯಗಳೇ ಕುದುರೆಗಳು. ನೋಡಿ ಎಂತಹ ರೂಪಕಾಲಂಕಾರ ಕೊಟ್ಟಿದ್ದಾರೆ ಅಂದರೆ, ಆತ್ಮಾನಂ ರಥಿನಂ ವಿದ್ದಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ದಿ ಮನಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹು ವಿಷಯಾನ್ಸ್ತೇಷ ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ರಥರೂಪಕವಾಗಿರ್ತಕ್ಕಂಥ ಕಲ್ಪನೆ. ಅಲ್ಲಿಂದ ರೂಪಕಾಲಂಕಾರ ಎಂಬತಕ್ಕಂಥದ್ದು ಬೆಳೆದು ಬರುತ್ತೆ. ವೇದ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೂ ಹಾಸುಹೊಕ್ಕಾಗಿ ನಮ್ಮ ಸಮಗ್ರವಾಗಿರ್ತಕ್ಕಂಥ ಸಾಹಿತ್ಯವನ್ನು ಸೆರೆ ಹಿಡಿತಕ್ಕಂತಹ ಒಂದು ಸರಮಾಲೆ ಯಾವುದು ಅಂದರೆ ಅದು ಅಲಂಕಾರಗಳು. ಇಲ್ಲಿ ನೋಡಿ ಎಷ್ಟು ರೀತಿಯಾಗಿರ್ತಕ್ಕಂತಹ ರೂಪಗಳನ್ನು ಕೊಟ್ಟಿದ್ದಾರೆ ಸಂಸಾರ ಅನ್ನೋದಕ್ಕೆ. ಸಂಸಾರ ಅಂದರೆ ನಾವು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಗಂಡ ಹೆಂಡತಿ, ಹೆಂಡತಿ ಮಕ್ಕಳು, ಗಂಡ ಮಕ್ಕಳು ಅಂತಲ್ಲ. ಸಂಸಾರ ಅಂದರೆ ಹುಟ್ಟು ಸಾವುಗಳ ಸರಮಾಲೆಗೆ ಸಂಸಾರ ಅಂತ ವೇದಾಂತದಲ್ಲಿ ಕರೆಯೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಭಜಗೋವಿಂದ ಸ್ತೋತ್ರ. ಒಂದು ಭಜಗೋವಿಂದ ಸ್ತೋತ್ರ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಮಗ್ರವಾಗಿರ್ತಕ್ಕಂಥ ಶಂಕರರ ಅದ್ವೈತ ಸಿದ್ಧಾಂತ ಎಲ್ಲವೂ ಕೂಡ ಭಟ್ಟೀಕೃತವಾಗಿ ಭಜಗೋವಿಂದ ಸ್ತೋತ್ರದಲ್ಲೇ ಬಂದುಬಿಟ್ಟಿದೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಭಗವದ್ಗೀತಾ ಕಿಂಚಿದೀತ ಗಂಗಾಜಲಲವ ಕಣಿಕಾಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತೇನ ಯಮೇನನ ಚರ್ಚಾ. ಎಂತಹ ಮಾತುಗಳು ಬರುತ್ತೆ ನೋಡಿ. ಯಾರು ಗಕಾರದಿಂದ ಆರಂಭವಾಗತಕ್ಕಂತಹ 4 ಶಬ್ದಗಳನ್ನು ಪ್ರತಿನಿತ್ಯ ಉಚ್ಚಾರ ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ. ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ ಅಂತ. ನೋಡಿ 4 ಗಾಯಿಂದನೇ ಶುರುವಾಗೋದು. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. ಈ 4 ಶಬ್ದಗಳನ್ನು ನೀವು ಪ್ರತಿನಿತ್ಯ ಉಚ್ಚಾರ ಮಾಡಿದ್ರೆ ಅವರಿಗೆ ಮುಕ್ತಿ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ವ್ಯಾಸೋಕ್ತಿ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅದಕ್ಕಿಟ್ಕೊಂಡೇ ಹೇಳ್ತಕ್ಕಂಥದ್ದು ಬಾಣೋಚ್ಚಿಷ್ಟಂ ಜಗತ್ಸರ್ವಂ ಅಂತ. ಯಾವುದು ವ್ಯಾಸರು ಹೇಳಿಲ್ವೋ ಅದೆಲ್ಲ ನಮಗೆ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ಕ್ವಚಿತ್ ಭಾರತ ಪಂಚಮೋ ವೇದ ಅಂತ. 5ನೇ ವೇದ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಮಹಾಭಾರತಕ್ಕೆ. 1,00,000 ಶ್ಲೋಕಗಳು, ಒಂದಲ್ಲ ಎರಡಲ್ಲ. ಸೊ ಅಲ್ಲಿ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಭಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಅಷ್ಟೇ. 1,00,000 ಶ್ಲೋಕಗಳ ತಾತ್ಪರ್ಯವನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಪ್ಪ. ಬೇರೆಯವ್ರಿಗೆ ಉಪಕಾರ ಮಾಡೋದೇ ಪುಣ್ಯ, ಬೇರೆಯವರಿಗೆ ಅಪಕಾರ ಮಾಡೋದೇ ಪಾಪ. ಅಷ್ಟೇ. ಅದಕ್ಕೆ ನಮಗೆ ಅಧಿಕಾರ ಕೈಯಲ್ಲಿರುವಾಗ ಎಷ್ಟು ಜನಕ್ಕಾದರೆ ಅಷ್ಟು ಜನಕ್ಕೆ ನಾವು ಸಹಾಯ ಮಾಡಿ ಹೋಗ್ಬಿಡ್ಬೇಕು. ಈ ದೇಹ ಹೋದ್ಮೇಲೆ ಏನು ಉಳಿಯತ್ತೆ ಗೊತ್ತಾ? ಅವನೊಬ್ಬ ಒಳ್ಳೆಯವನಾಗಿದ್ನಪ್ಪ ಹೋಗ್ಬಿಟ್ಟ ಅಂತ ಅನ್ನಿಸ್ಕೋಬೇಕೇ ಹೊರತು ಹೋಗಲಿಲ್ವಲ್ಲಪ್ಪ ಇನ್ನ ಅಂತ ಅನ್ನಿಸ್ಕೋಬಾರ್ದು ಯಾವಾಗಲೂ ಕೂಡ. ಆ ದೃಷ್ಟಿಯಿಂದ ಮನುಷ್ಯನ ಬೆಲೆ ಗೊತ್ತಾಗೋದು ಅವನು ಇರುವಾಗಲ್ಲ, ಹೋದ್ಮೇಲೇ ಗೊತ್ತಾಗ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲಿ ನೋಡಿ, ಸಂಸಾರದಾವದಹನಾಕುಲ ಭೀಕರೋರು ಜ್ವಾಲಾವಲೀಭಿತಿ ತಿಗ್ಧ ತನೂರು ಹಸ್ಯ ತ್ವತ್ಪಾದ ಪದ್ಮ ಸರಸೀಂ ಶರಣಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ನೋಡಿ, ಪಲ್ಲವಿ ರೂಪದಲ್ಲಿ ಪ್ರತಿ ಶ್ಲೋಕದ ಕೊನೆಯಲ್ಲೂ ಕೂಡ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಎಂಬತಕ್ಕಂಥದ್ದು ಪುನರುಕ್ತಿ ದೋಷವಲ್ಲ,
ಕಾವ್ಯಕ್ಕೆ ಶೋಭೆಯನ್ನು ಉಂಟು ಮಾಡತಕ್ಕಂಥ ಪಲ್ಲವಿ ಅದು. ಇಂಥದಕ್ಕೆ ಕಾವ್ಯಕ್ಕೆ ಒಂದು ಶೋಭೆ ಬರ್ತಕ್ಕಂಥದ್ದು. ಒಂದೇ ಶಬ್ದವನ್ನು ನಾವು ಮತ್ತೆ ಮತ್ತೆ ಉಚ್ಚರಿಸೋದು ಯಾತಕ್ಕೆ ಅಂದರೆ, ಕೊನೇ ಬ್ರಹ್ಮಸೂತ್ರ ವ್ಯಾಸ ವಿರಚಿತವಾಗಿರೋದು ನೀವು ನೆನಪಿಸ್ಕೊಂಡ್ರೆ, ಆವೃತ್ತಿ ಅಸಕೃದುಪದೇಶಾತ್. ಸಕೃತ್ ಅಂದರೆ ಒಂದು, ಅಸಕೃತ್ ಅಂದರೆ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳೋದು, ಕೇಳಿದ್ದನ್ನೇ ಕೇಳೋದು. ಅದಕ್ಕೆ ನಮ್ಮಲ್ಲಿ ಪಾರಾಯಣ ಪದ್ಧತಿ ಇರೋದು. ನೋಡಿ, ಕೆಲವರು ಭಗವದ್ಗೀತೆ ಪಾರಾಯಣ ಮಾಡ್ತಾರೆ, ಕೆಲವು ಉಪನಿಷತ್ ಮಾಡ್ತಾರೆ, ಸುಂದರಕಾಂಡ ಮಾಡ್ತಾರೆ, ದುರ್ಗಾ ಸಪ್ತಶತಿ ಮಾಡ್ತಾರೆ, ಸೌಂದರ್ಯ ಲಹರಿ ಮಾಡ್ತಾರೆ. ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಯಾವುದ್ರಲ್ಲಿ ವಿಶ್ವಾಸ ಇದೆಯೋ ಅವರು ಅದರಲ್ಲಿ ಮಾಡಿದ್ರೆ ಅವ್ರಿಗೆ ಅಲ್ಲಲ್ಲೇ ಮುಕ್ತಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಅದಕ್ಕೆ ಗೀತೆಯಲ್ಲಿ ಕೃಷ್ಣನ ವಾಕ್ಯವೇ ಪ್ರಮಾಣ. ಮುಖ್ಯವಾಗಿ ಕೃಷ್ಣಂ ವಂದೇ ಜಗದ್ಗುರುಂ. ಗುರು ಅಲ್ಲ, ಜಗದ್ಗುರು. ಅದು ನಾವು ಮರಿಬಾರ್ದು ಯಾವಾಗಲೂ ಕೂಡ. ಇಲ್ಲಿ ನೋಡಿ, ಸಂಸಾರ ದಾಹ ದಹನಾಕುಲ ಭೀಕರೋರು ಜ್ವಾಲಾವಲೀಭಿರತಿ ದಗ್ಧ ತನೂರುಹಸ್ಯ. ಶಬ್ದಗಳು ನೋಡಿ, ಭಯಾನಕವಾಗಿ ಎಲ್ಲ ಕಡೆಯೂ ಚಾಚಿಕೊಂಡಿರುವ ಸಂಸಾರ ಎಂಬ ಕಾಳ್ಗಿಚ್ಚಿನ, ಸಂಸಾರವೇ ಕಾಳ್ಗಿಚ್ಚು, ಕಾಳ್ಗಿಚ್ಚೇ ಸಂಸಾರ ಅಂತ ರೂಪಕ ಮಾಡಿದ್ದಾರೆ. ಇಲ್ಲಿ 3 ರೀತಿಯಾಗಿ ಅಗ್ನಿ ಇರೋದು: ವಡವಾಗ್ನಿ, ದಾವಾಗ್ನಿ, ಜಠರಾಗ್ನಿ ಅಂತ. ವಡವಾಗ್ನಿ ಇರತಕ್ಕಂಥದ್ದು ಸಮುದ್ರದಲ್ಲಿ, ದಾವಾಗ್ನಿ ಇರತಕ್ಕಂಥದ್ದು ಕಾಡಲ್ಲಿ. ಅಲ್ಲೇನಾಗತ್ತೆ ಅಂದರೆ, ಜೋರ ಗಾಳಿ ಬೀಸಿದಾಗ ಒಂದು ಮರದ ಕೊಂಬೆ ಇನ್ನೊಂದು ಮರದ ಕೊಂಬೆಗೆ ತಗುಲಿದಾಗ ಶಾಖೋತ್ಪತ್ತಿಯಾಗಿ ಪೂರ್ತಿ ಕಾಡು ಭಸ್ಮವಾಗಿ ಬಿದ್ದೋಗುತ್ತೆ. ಇನ್ನು 3ನೇದು ಜಾಠರಾಗ್ನಿ, ನಮ್ಮ ಹೊಟ್ಟೆಯಲ್ಲೇ ಇರತಕ್ಕಂಥ ಅಗ್ನಿ. ಅದಕ್ಕೆ ನಮಗೆ ಹಸುವಾಗ್ತಕ್ಕಂಥದ್ದು. ಯಾರಿಗದು ಹಸುವಾಗಲಿಲ್ಲ ಅಂದರೆ ಏನೋ ಸ್ವಲ್ಪ ಆರೋಗ್ಯ ತಪ್ಪಿದೆ ಅಂತ ನಾವು ನೋಡ್ಕೋಬೇಕು. ಹಸುವಾಗ್ತಕ್ಕಂಥದ್ದೇ ಸಹಜ ಧರ್ಮ. ದೇಹಕ್ಕೆ 4-5 ಗಂಟೆಗೆ ಒಂದು ಸಲ ಹಸುವಾಗಬೇಕದು. ಹಾಗಾಗದೆ ಹೋದರೆ ಅದು ದೇಹ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ಅದಕ್ಕೆ ನೋಡಿ, ಅನ್ನದಾನ ಮಹಾದಾನ. ಅನ್ನದಾನಂ ಮಹಾದಾನಂ ವಿದ್ಯಾದಾನ ಮತಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅನ್ನದಾನ ಬಹಳ ದೊಡ್ಡದು, ಆದರೆ ಒಂದೇ ಒಂದು ದಾನ ಅನ್ನದಾನವನ್ನು ಮೀರಿಸ್ತಕ್ಕಂಥದ್ದು ಯಾವುದು ಅಂದರೆ ಅದೇ ವಿದ್ಯಾದಾನ. ಇವತ್ತು ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರು ವಾರಾನ್ನ ಊಟ ಮಾಡಿಕೊಂಡು ದೊಡ್ಡ ಇಂಜಿನಿಯರ್ ಆಗಿ ಭಾರತ ರತ್ನ ಪಡೀಲಿಲ್ವೇನು? ಅಂತಹ ಕಡುಬಡತನದಿಂದ ಬಂದವರಿಗೇನೆ ನಿಜವಾಗಿ ಸಂಸಾರದಲ್ಲಿ ಈ ಹುಟ್ಟು ಸಾವುಗಳ ಮಧ್ಯೆ ಹೇಗೆ ನಡ್ಕೋಬೇಕು ಅಂತ ಅರ್ಥ ಆಗ್ತಕ್ಕಂಥದ್ದು. ಹುಟ್ಟಿದಾಗಲೇ ಶ್ರೀಮಂತಿಕೆಯಿಂದ ಹುಟ್ಟುಬಿಟ್ರೆ ಅವರಿಗೆ ಒಂಥರಹ ಜಾಡ್ಯ ಡೆವಲಪ್ ಆಗಿಬಿಡುತ್ತೆ. ಅಯ್ಯೋ, ಹೆಂಗಿದ್ರು ಮನೇಲಿ ಇದೆಯಲ್ಲ, ನಾನು ಯಾಕೆ ಕೆಲಸ ಮಾಡಬೇಕಿನ್ನ. ಎಲ್ಲರೂ ಹಂಗಿರ್ತಾರೆ ಅಂತಲ್ಲ. ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಲೈಕ್ ದಟ್. ಎವ್ರಿ ಎಕ್ಸೆಪ್ಷನ್, ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್. ಆ ದೃಷ್ಟಿಯಿಂದ ಎಲ್ಲರನ್ನೂ ಒಂದೇ ತರಹ ಅಂತ ಅಳಿಯೋಕ್ಕಾಗಲ್ಲ. ಇಲ್ಲಿ ನೋಡಿ, ಸಂಸಾರ ಎಂಬ ಕಾಳ್ಗಿಚ್ಚಿನ ಜ್ವಾಲೆಗಳ ಸಮೂಹದಿಂದ, ಬೆಂಕಿಗೆ ಯಾವಾಗಲೂ ಕೂಡ ಆ ಜ್ವಾಲೆಗಳು ಹೆಂಗಿರುತ್ತೆ ಅಂತ ಹೇಳಿದರೆ, ಅದಕ್ಕೆ 7 ನಾಲಿಗೆಗಳು ಬೆಂಕಿಗಿರ್ತಕ್ಕಂಥದ್ದು. ಕಾಳಿ ಕರಾಳಿ ಚ ಮನೋಜವಾಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇದು ಸಪ್ತ ಜಿಹ್ವಾ. ಮುಂಡಕೋಪನಿಷತ್ತಲ್ಲಿ 7 ನಾಲಿಗೆಗಳ ಹೆಸರನ್ನು ಹೇಳಿದ್ದಾರೆ ಅಗ್ನಿಗೆ. ನಮಗೆ 1 ನಾಲಿಗೆ ಇದ್ದೇ ಹಸುವಾಗತ್ತೆ, ಇನ್ನು 7 ನಾಲಿಗೆ ಇರತಕ್ಕಂಥ ಅಗ್ನಿಗೆ ಹಸುವಾಗಲ್ವಾ? ಅಗ್ನಯೇ ಸ್ವಾಹ ಅಗ್ನಯ ಇದನ್ನ ಮಮ. ತಿರುಗಿ ನೋಡೋಷ್ಟೊತ್ತಿಗೆ ಯಾವುದೋ ಒಂದು ಬಾಯೊಳಗೆ ಹೊಟ್ಟೋಗಿರತ್ತೆ ನಾವು ಹಾಕಿದ್ದು. ಇನ್ನು 6 ನಾಲಿಗೆ ತೆಕ್ಕೊಂಡೇ ಇರುತ್ತೆ, ಕೊಡು ಕೊಡು ಅಂತ. ಆ ದೃಷ್ಟಿಯಿಂದ ಜ್ವಾಲೆಗಳ ಸಮೂಹದಿಂದ ಮೈ ರೋಮಗಳು ಸುಟ್ಟು ಹೋಗಿದೆ. ನಿನ್ನ ಪಾದ ಕಮಲಗಳೆಡೆಯಲ್ಲಿ ಶರಣು ಬಂದಿದ್ದೇನೆ. ಎಲ್ಲಿ ನಾನು ಶರಣಾಗಿರೋದು? ನಿನ್ನ ಪಾದಗಳಲ್ಲಿ. ಪಾದ ಪದ್ಮ, ಪದ ರಾಜೀವ. ಅದಕ್ಕೆ ಆ ಮಾತುಗಳು ಬಂದಿರತಕ್ಕಂಥದ್ದು. ಒಂದು ನೆನ್ಪಿಟ್ಕೊಳ್ಳಿ, ಸೀತೆ ಮತ್ತು ಮಂಡೋದರಿ ಒಂದೇ ತರಹ ಇದ್ದರು ಇಬ್ಬರು ಕೂಡ. ಅದಕ್ಕೆ ಹನುಮಂತನಿಗೆ ಸುಂದರಕಾಂಡದಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇರತಕ್ಕಂಥ ರಾವಣನ ಅಂತಃಪುರದಲ್ಲಿರ್ತಕ್ಕಂಥ ಮಂಡೋದರಿಯನ್ನೇ ಸೀತೆ ಅಂತ ಭ್ರಮಿಸಿಬಿಟ್ಟ. ಆಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾ. ತನ್ನ ಕಪಿಚೇಷ್ಟೆಗಳನ್ನೆಲ್ಲ ಮಾಡಿಬಿಟ್ಟ. ಸೀತೆ ಸಿಕ್ಕಿದ್ಲು ಅಂತ. ಪುಷ್ಪಕ ವಿಮಾನ ಹತ್ತದ, ಜಿಗದ, ನೆಗೆದ, ಬಾಲವನ್ನು ಮುತ್ತಿಟ್ಕೊಂಡ, ಸೀತೆ ಸಿಕ್ಕಿದ್ಲು ಅಂತ. ಕೊನೆಗೆ ರಾವಣನ ಅಂತಃಪುರದಲ್ಲಿ ರಾಮನ ಹೆಂಡತಿಯಾಗಿರ್ತಕ್ಕಂಥ ಸೀತೆ ನಿಶ್ಚಿಂತೆಯಾಗಿ ನಿದ್ದೆ ಮಾಡೋದುಂಟೆ, ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಹುಡ್ಕೊಂಡು ಹೋಗ್ತಾನೆ. ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಸೀತೆ ಕಾಲಿಗೆ ಕೆಳಗಡೆ ಗೆರೆಗಳಿರುತ್ತೆ ನೋಡಿ, ಅದು ಪದ್ಮದ ಆಕಾರದಲ್ಲಿತ್ತು. ಮಂಡೋದರಿ ಕಾಲ ಕೆಳಗಡೆ ಇದ್ದಂಥ ಗೆರೆಗಳು ಕಾಗೆ ಆಕಾರದಲ್ಲಿತ್ತು. ಅಷ್ಟೇನಪ್ಪ ವ್ಯತ್ಯಾಸ.
ಮಿಕ್ಕಿದ್ದು ದೇವರ ಲೈಕ್ ಐಡೆಂಟಿಕಲ್ ಟ್ವಿನ್ಸ್. ಅದಕ್ಕೆ ಅವನಿಗೆ ಕನ್ಫ್ಯೂಸ್ ಆಗಿದ್ದು ಹನುಮಂತನಿಗೆ ಮಲ್ಕೊಂಡು ನಿಂತೆ ಮಾಡ್ತಾ ಇರುವಾಗ. ಏಕೆಂದರೆ ಅಷ್ಟು ಸಾಮ್ಯ ಇದ್ದರೆ ಯಾರಿಗಾದರೂ ಕನ್ಫ್ಯೂಸ್ ಆಗುತ್ತೋ ಇಲ್ವೋ? ಅದರಲ್ಲೂ ಕೂಡ ಯು ಶುಡ್ ಇಮ್ಯಾಜಿನ್ ಟ್ವಿನ್ಸ್ ಮ್ಯಾರಿಯಿಂಗ್ ಟ್ವಿನ್ಸ್. ಅವಳಿ ಮಕ್ಕಳನ್ನು ಮದುವೆ ಮಾಡ್ಕೊಂಡ್ಬಿಟ್ರೆ ಯಾರ ಜೊತೆ ಹೋದರೆ ಯಾರಿಗೂ ಗೊತ್ತಾಗಲ್ಲ. ಸೊ ಅದೊಂದು ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸು. ಹಾಗೆ ಕೆಲವು ಸಲ ಇರುತ್ತೆ ರೇರ್ ಕಾಂಬಿನೇಷನ್ನು. ನಮ್ಮ ಟಿ ವಿನಲ್ಲೆಲ್ಲ ಹಾಡ್ತಾರೆ ಅವರು, ಕಾಸರವಳ್ಳಿ ಸೋದರಿಯರು ಅಂತ. ದೇ ಆರ್ ಟ್ವಿನ್ಸ್, ರೂಪಾ ಆ್ಯಂಡ್ ದೀಪ. ನಮ್ಗೆ 84-86ನೇ ಇಸ್ವಿನಲ್ಲಿ ನಮ್ಮ ಹಳೆಯ ವಿಕ್ಟಿಮ್ಸು ಅವರೆಲ್ಲರೂ ಕೂಡ. ಅವರು ಮದುವೆ ಆಗಿರೋದು ಅವಳಿ ಮಕ್ಕಳನ್ನು. ಸೊ ಅದರಿಂದ 89ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು 6:15 ಗಂಟೆಗೆ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಅವ್ರು ನಿಂತಿದ್ದು ಇವತ್ತು ನಮ್ಮ ಕಣ್ಮುಂದೆ ಹಾಗೆಯೇ ಇದೆ. ಅವರಿಬ್ಬರು ಆ ಕಡೆ, ಇವರಿಬ್ಬರು ಈ ಕಡೆ. ಸೊ ಅದರಿಂದ ಟ್ವಿನ್ಸ್ ಮ್ಯಾರಿಯಿಂಗ್ ಟ್ವಿನ್ಸ್, ದಟ್ಸ್ ಎ ರೇರ್ ಅಕೇಶನ್. ಒಂಥರ ಸಂಸಾರ ಎಂಬ ಕಾಳ್ಗಿಚ್ಚಿನಲ್ಲಿ ನಿನ್ನ ಪಾದ ಕಮಲಗಳ ಎರಡೆಗೆ ಶರಣು ಬಂದಿದ್ದೇನೆ. ಅದಕ್ಕೆ ಹೇಳ್ತಕ್ಕಂಥದ್ದು ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಪ್ರಪತ್ತಿ ಅಥವಾ ಶರಣಾಗತಿ, ಟೋಟಲ್ ಸರೆಂಡರ್ ಟು ಗಾಡ್. ತೇನ ವಿನಾ ತೃಣಮಪಿ ನ ಚಲತಿ. ಆ ಒಂದು ವಿಶ್ವಾಸ ನಿಮಗಿರಬೇಕು. ಭಗವಂತನ ಹತ್ರ ನಾನು ಬಂದಿದ್ದೀನಿ, ಅವನನ್ನು ನೋಡ್ಕೋತಾನೆ ಅಷ್ಟೇ, ಮಿಕ್ಕಿದೆಲ್ಲ ಸೆಕೆಂಡ್ರಿ. ನಾನು ಅವನನ್ನು ನಂಬಿದ್ದೀನಿ, ಮುಗ್ದಾಯ್ತು. ಆ ಒಂದು ನಂಬಿಕೆ, ವಿಶ್ವಾಸ, ಶ್ರದ್ಧೆ ಸಂಪೂರ್ಣವಾಗಿ ನೀವು ಭಗವಂತನಲ್ಲಿ ಇಟ್ಟರೆ ಖಂಡಿತವಾಗಿಯೂ ಕೂಡ ಅವನು ಕೈ ಬಿಡೋದಿಲ್ಲ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತು ಉಪಲಭ್ಯತೆ. ಇದೇ ಶಂಕರಾಚಾರ್ಯರ ವಿವೇಕ್ ಚೂಡಾಮಣಿಯಲ್ಲಿ ಬರ್ತಕ್ಕಂಥ ಶ್ಲೋಕ. ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಯಾರಿಗೆ ಅಚಲವಾಗಿರ್ತಕ್ಕಂಥ ನಿಷ್ಠೆ ಇರುತ್ತೋ ಅದೇ ಅವರನ್ನು ಕಾಪಾಡುತ್ತೆ ಅಂತ. ನಿಮಗೆ ನಡೆದಿರೋ ಘಟನೆ ಒಂದು ಹೇಳ್ತೀನಿ. ಕುಮಾರಲ ಭಟ್ರ ಘಟನೆ ನಿಮಗೆಲ್ಲ ಗೊತ್ತೇ ಇದೆ. ಅವರು ಬೌದ್ಧ ಧರ್ಮವನ್ನು ಬೌದ್ಧರ ಹತ್ರ ಕಲ್ತ್ಕೊಂಡ್ರು. ಯಾಕೆ ಅಂದರೆ ಬೌದ್ಧ ಧರ್ಮವನ್ನು ಖಂಡಿಸೋ ದೃಷ್ಟಿಯಿಂದ. ಅವರಿಗೆ ಗೊತ್ತಾಗೋಯ್ತು, ಇವರು ನಮ್ಮ ಮತವನ್ನು ಖಂಡಿಸೋದಕ್ಕೆ ನಮ್ಮ ಹತ್ರ ಬೌದ್ಧ ಧರ್ಮವನ್ನು ಕಲ್ತಿದ್ದಾರೆ ಅಂತ. ಬೆಟ್ಟದ ತುಟ್ಟು ತುದಿಯಿಂದ ಅವ್ರನ್ನ ಕೆಳಗೆ ತಳ್ಳಿದರು. ಕೆಳಗೆ ಬೀಳೋವಾಗ ಕುಮಾರಲ ಭಟ್ರು, ಭಗವಂತ ಇದ್ದಿದ್ದೇ ಆದರೆ ನನ್ನನ್ನು ಕಾಪಾಡಲಿ ಅಂತ ಬಿದ್ದರು. ಅದಕ್ಕೋಸ್ಕರ ಒಂದು ಕಣ್ಣು ಹೋಯಿತು. ಭಗವಂತ ತೋರಿಸ್ದ ನಾನಿದ್ದೀನಿ ಅಂತ ಒಂದು ಕಣ್ಣು ಕಿತ್ಕೊಂಡು. ಭಗವಂತ ಕಾಪಾಡು ಅಂತ ಬಿದ್ದರೆ ಏನೂ ಆಗ್ತಾ ಇರಲಿಲ್ಲ. ಭಗವಂತ ಇದ್ದಿದ್ದೇ ಆದರೆ ಅಂತ ಭಗವಂತನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರಿಂದ ತಾನು ತೋರಿಸ್ದ ನಾನಿದ್ದೀನಿ ಅಂತ ಒಂದು ಕಣ್ಣು ಕಿತ್ಕೊಂಡು. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ತುಷಾಗ್ನಿ ಪ್ರವೇಶ ಅವರು ಮಾಡಿದ್ದು. ಸಂಪೂರ್ಣವಾಗಿ ಉರಿತಾ ಇರತಕ್ಕಂಥ ಹುಲ್ಲು ಮಧ್ಯೆ ಸಿಕ್ಕೊಂಡು ದೇಹತ್ಯಾಗ ಮಾಡೋದು. ಆಗ ಶಂಕರರು ಅವರ ಹತ್ರ ಬಂದಿದ್ದು, ನಿಮ್ಮ ಹತ್ರ ನಾನು ವಾದ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಹಾಗೆ ಹೇಳ್ತಾರೆ ಅವರು, ಅಪ್ಪ ನನ್ನ ಜೀವನ ಆಗೋಯ್ತು, ನನ್ನ ಶಿಷ್ಯ ಇದ್ದಾನೆ ಮಂಡನ ಮಿಶ್ರ ಅಂತ, ಅವ್ರ ಹತ್ರ ಹೋಗಿ ವಾದ ಮಾಡು ಅಂತ. ಹೆಂಗೆ ಕಂಡಿಡಿಯೋದು ಯಾವುದು ಮಂಡನ ಮಿಶ್ರ ಮನೆ ಅಂತ? ಸ್ವತಃ ಪ್ರಮಾಣಂ ಪರತ ಪ್ರಮಾಣಂ ಕೀರಾಂಗನ ಯತ್ರ ಗಿರಂ ಗಿರಂತಿ ತದ್ವಿದ್ದಿ ಮಂಡನ ಪಂಡಿತಸ್ಯ ಗೇಹಂ. ಯಾವ ಮನೆ ಆಚೆ ಎರಡು ಗಿಳಿಗಳು ಮಾತಾಡ್ತಾ ಇರುತ್ತೋ, ಒಂದು ಗಿಳಿ ಸ್ವತಃ ಪ್ರಮಾಣ ಅಂತ ಹೇಳಿದ್ರೆ ಇನ್ನೊಂದು ಗಿಳಿ ತಕ್ಷಣ ಖಂಡಿಸ್ಬಿಟ್ಟು ಪರತ ಪ್ರಾಮಾಣ್ಯ ಅಂತ ಹೇಳ್ತಾ ಇರುತ್ತೆ. ಹೇಗೆ ಅಂದರೆ ಸ್ವತಃ ಪ್ರಾಮಾಣ್ಯವಾದಿಗಳು ಮೀಮಾಂಸಕರು, ಪರತ ಪ್ರಾಮಾಣ್ಯವಾದಿಗಳು ನೈಯಾಯಿಕರು. ಮೀಮಾಂಸಕರಿಗೂ ನೈಯಾಯಿಕರಿಗೂ ಎಷ್ಟು ಮಟ್ಟಿಗೆ ವಾಕ್ಯಾರ್ಥ ಆಗಿತ್ತು ಮಂಡನ ಮಿಶ್ರ ಮನೆಯಲ್ಲಿ ಅಂತ ಅದನ್ನು ಕೇಳಿಸ್ಕೊಂಡು ಗಿಳಿಗಳು ಹಾಗೆಯೇ ಉಚ್ಚಾರ ಮಾಡ್ತಾಯಿತ್ತು. ಅದಕ್ಕೆ ಗಿಳಿ ಪಾಠ ಅಂತ ನಾವು ಹೇಳ್ತಕ್ಕಂಥದ್ದು. ಆಗ ಇವರು ಹೋದಾಗ ಅವರ ಮನೆಯಲ್ಲಿ ಅವರ ತಂದೆಯ ಶ್ರಾದ್ದವನ್ನು ಅವರು ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಕಾದರೆ ನಿಮಗೂ ಅನ್ನ ಭಿಕ್ಷೆ ಕೊಡ್ತೀನಿ ಅಂತ ಮಂಡನ ಮಿಶ್ರು ಹೇಳಿದರು. ಶಂಕರ ಹೇಳಿದರು, ನಾನು ಬಂದಿರೋದು ಅನ್ನ ಭಿಕ್ಷೆಗಲ್ಲ, ವಾದ ಭಿಕ್ಷೆಗೆ ಅಂತ. ಹಾಗಿದ್ದರೆ ನ್ಯಾಯ ನಿರ್ಣಾಯಕರು ಯಾರೋ? ಉಭಯ ಭಾರತಿ. ನೀವು ಎಸ್.ಎಲ್. ಭೈರಪ್ಪನವರ ಸಾರ್ಥ ಕಾದಂಬರಿ ಓದಿದರೆ ಯಾವ ರೀತಿಯಾಗಿ ವರ್ಣನೆ ತಂದಿದ್ದಾರೆ ಅದರಲ್ಲಿ ಅಂತ ಹೇಳಿದ್ರೆ, ಉಭಯ ಭಾರತಿಗೂ ಮತ್ತು ಇವ್ರಿಗೂ ನಡೀತಕ್ಕಂಥ ಸಂವಾದ ಯಾವ ರೀತಿ ಚೆನ್ನಾಗಿದೆ ಅಂತ. ಸಾರ್ಥ ಅನ್ನೋ ಕಾದಂಬರಿಗೆ ಸನ್ಮಾನ್ಯರಾಗಿರ್ತಕ್ಕಂಥ ಮೈಸೂರಿನಲ್ಲಿರ್ತಕ್ಕಂಥ ವಿದ್ವಾನ್ H.V. ನಾಗರಾಜರಾಯರು ಸಾರ್ಥ ಅಂತ ಭಾಷಾಂತರ ಮಾಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಅವ್ರಿಗೆ ಲಭಿಸ್ತು. ಹೋದ 2 ತಿಂಗಳ ಕೆಳಗೆ ಅವರಿಗೆ ತುಮಕೂರು ಯೂನಿವರ್ಸಿಟಿ D.Litt ಬಂತು ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಷಯ. ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದರೆ, ಒಂದು ನಿಜವಾಗಿರ್ತಕ್ಕಂತಹ ಅರ್ಥಪೂರ್ಣವಾಗಿರೋದು ಯಾವುದು ಅಂದರೆ ಅದೇ ಸಾರ್ಥ. ಅದನ್ನು ಇಟ್ಕೊಂಡೆ ಉಭಯ ಭಾರತಿ ಅಂತ C.K. ವೆಂಕಟರಾಮಯ್ಯನವರು 4 ಅಂಕಗಳ ಒಂದು ನಾಟಕ ಬರೆದಾರಪ್ಪ. ರಾಜಸೇವಾ ಪ್ರಸಕ್ತ ಪದ್ಮಶ್ರೀ C.K. ವೆಂಕಟರಾಮಯ್ಯನವರು. C.V. ವಿಶ್ವೇಶ್ವರ ಅವರ ತಂದೆ. C.V. ವಿಶ್ವೇಶ್ವರ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂ ಡೈರೆಕ್ಟರ್ ಆಗಿದ್ದವರು. ಅವರ ತಂದೆ C.K. ವೆಂಕಟರಾಮಯ್ಯನವರು
ಕಾಳಿದಾಸ ಭಾಸ ಭವಭೂತಿ ಮೇಲೆ 3 ಉದ್ಗ್ರಂಥಗಳನ್ನು ಬರೆದಿದ್ದಾರೆ. ಒಂದೊಂದು ಗ್ರಂಥಕ್ಕೂ ಒಂದೊಂದು PhD ಕೊಡ್ಬೋದು. ಈಗ ಬರ್ತಾ ಇರೋದೆಲ್ಲ ಪಚಡಿಗಳೇ ತಾನೆ. ಸೊ ಅದರಿಂದ ಆ ತರಹ ಗ್ರಂಥ ನೋಡೋರು ಯಾರಿದ್ದಾರೆ? ಆ ಫುಟ್ ನೋಟ್ಸ್ ನೋಡಿದ್ರೆ ಗಾಬರಿ ಆಗುತ್ತೆ. CK ವೆಂಕಟರಾಮಯ್ಯ ಅವರು ಬರೆದಿದ್ದು. ಆಫ್ಟರ್ ಆಲ್ ಹಿ ವಾಸ್ ಅ ಲಾಯರ್. ಬೈ ಪ್ರೊಫೆಷನ್ ಹಿ ವಾಸ್ ನಾಟ್ ಎ ಸಂಸ್ಕೃತ್ ಟೀಚರ್, ಬಟ್ ವಾಟ್ ಲವ್ ಆ್ಯಂಡ್ ಅಫೆಕ್ಷನ್ ಹಿ ಹ್ಯಾಡ್ ಟುವರ್ಡ್ಸ್ ಸಂಸ್ಕೃತ್ ಅನ್ನೋದು ಪ್ರತಿಯೊಂದು ಅಕ್ಷರದಲ್ಲೂ ಗೊತ್ತಾಗುತ್ತೆ ಆ ಕೃತಿಗಳಲ್ಲಿ. ಈಗ ಅಂಥ ಗ್ರಂಥಗಳು ಮರುಮುದ್ರಣ ಮಾಡೋರಿಲ್ಲ. ಯಾರ ಹತ್ರ ಆದರೂ ಇದ್ದರೆ ಜೆರಾಕ್ಸ್ ಮಾಡಿಕೊಂಡು ಕೊಡೋಣ ಅಂದರೆ ನಂಬಿಟ್ಟು ಕೊಡ್ತಕ್ಕಂಥವ್ರಿಲ್ಲ. ಹಾಗಾಗಿ ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಹಾಗಾಗಿದೆ ಸ್ಥಿತಿಯೋ ದುಸ್ಥಿತಿಯೋ ಇರಲಿ. ಆದ್ದರಿಂದ ನಿನ್ನ ಪಾದಗಳನ್ನು ಯಾವಾಗಲೂ ಕೂಡ ಕಮಲಕ್ಕೆ ಹೋಲಿಸ್ತಕ್ಕಂಥದ್ದು. ಅದು ನಮ್ಮಲ್ಲಿರ್ತಕ್ಕಂಥ ಪರಿಪಾಟಿ. ಶರಣು ಬಂದಿದ್ದೇನೆ, ಶರಣಾಗತಿ ಪ್ರಪತ್ತಿ, ಇದು ತುಂಬ ಮುಖ್ಯವಾಗಿರ್ತಕ್ಕಂತಹ ಒಂದು ಗುಣ. ಯಾರನ್ನಾದರೂ ನೀವು ಸಂಪೂರ್ಣವಾಗಿ ನಂಬಿಬಿಟ್ರೆ ಒಬ್ಬ ಕಳ್ಳನಿಗೂ ಕೂಡ ಮನಸ್ಸಿಗೆ ಬೇಜಾರಾಗತ್ತೆ. ಅಯ್ಯೋ ನನ್ನನ್ನು ನಂಬಿದ್ದಾನಲ್ಲ, ಇವನ ಹತ್ರ ನಾನು ಹೆಂಗೆ ಕಳ್ತನ ಮಾಡಲಿ ಅಂತ. ನೋಡಿ, ಯಾರನ್ನ ಮನಸ್ಸನ್ನು ಬೇಕಾದ್ರೂ ನೀವು ಪರಿವರ್ತನೆ ಮಾಡಿಡ್ಬೋದು. ಆ ಒಂದು ಕರುಣೆ, ಆ ಒಂದು ಅನುಕಂಪ, ಆ ಒಂದು ಕಾಳಜಿ, ಆ ಒಂದು ಶ್ರದ್ಧೆ, ಆ ಒಂದು ವಿಶ್ವಾಸ ಇದ್ದರೆ. ಅದಕ್ಕೆ ಶ್ವಾಸ ಇರೋವರೆಗೂ ವಿಶ್ವಾಸ ಬಿಡಬಾರ್ದು. ಎಲ್ಲಿ ತನಕ ಶ್ವಾಸ ಇರುತ್ತೋ ಅಲ್ಲಿವರೆಗೂ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗಬೇಕು. ಮನುಷ್ಯ ಧರ್ಮ ಇರೋದೇ ವಿಶ್ವಾಸದಿಂದ ನಿಂತಿರೋದು, ಪಾಂಡಿತ್ಯದಿಂದ ಅಲ್ಲ. ನಾನು ಯಾರನ್ನಾದರೂ ಒಬ್ಬರು ನಂಬಿದರೆ ಅವರ ವಿಶ್ವಾಸ ನನಗೆ ತೋರಿಸಿರೋದರಿಂದ ಆ ವಿಶ್ವಾಸಕ್ಕೆ ನಾನು ಪಾತ್ರನಾಗಬೇಕು. ಅದಕ್ಕೇ ಯಾವಾಗಲೂ ಕೂಡ ಕೆಂಗಲ್ ಹನುಮಂತಯ್ಯನವರ ವಿಧಾನಸೌಧ ಕಟ್ಟಿಸಿದಾಗ ಅವರ PA ಆಗಿರ್ತಕ್ಕಂಥ H ಅಣ್ಣೇಗೌಡ ಅವರು ಅದಕ್ಕೊಂದು ಸ್ಲೋಗನ್ ಬರ್ಕೊಟ್ರಂತೆ, ಡಿಸರ್ವ್ ಬಿಫೋರ್ ಯು ಡಿಸೈರ್ ಅಂತ. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್ ಯು ಶುಡ್ ಡಿಸರ್ವ್ ಇಟ್. ಅನ್ಡಿಸರ್ವೆಡ್ಲಿ ಯು ಶುಡ್ ನಾಟ್ ಈವನ್ ಡಿಸೈರ್ ಫಾರ್ ಇಟ್ ಅಂತ. ಅದನ್ನು ಪಡ್ಕೊಳ್ಳೋದಕ್ಕೆ ನನಗೆ ಸಾಮರ್ಥ್ಯ ಇದೆಯಾ ಅಂತ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೋಬೇಕು. ನಾವೆಲ್ಲರೂ ಯಾವಾಗಲೂ ಬೇರೆಯವ್ರನ್ನೇ ತಾನೇ ಪ್ರಶ್ನೆ ಮಾಡೋದು, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋದೇ ಇಲ್ಲ. ನಾನು ಯಾವಾಗಲೂ ಪರ್ಫೆಕ್ಟ್ ತಾನೇ, ನಾನು ಹೆಂಗೆ ನನ್ನನ್ನು ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಸೆಲ್ಫ್ ರೈಚಿಯಸ್ನೆಸ್ ಈಸ್ ಒನ್ ಆಫ್ ದಿ ಫಾಲೀಸ್ ನಮ್ಮಲ್ಲಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ನಿನ್ನ ಪಾದಕಮಲಗಳನ್ನೇ ಶರಣು ಬಂದಿದ್ದೇನೆ, ನಿನ್ನ ಕರಾಬ್ಜದ ಆಶ್ರಯವನ್ನು ಕೊಡು. ಕರ, ಸ್ವಲ್ಪ ಉಚ್ಚಾರಣೆ ಕಡೆ ಗಮನ ಇರಬೇಕು. ಖರ ಅಂದರೆ ಕತ್ತೆ ಅಂತಾಗತ್ತೆ, ಕರ ಅಂದರೆ ಕೈ ಅಂತಾಗತ್ತೆ. ಆ ದೃಷ್ಟಿಯಿಂದ ಒಂದು ಮಹಾಪ್ರಾಣ, ಒಂದು ಅಲ್ಪ ಪ್ರಾಣ. ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ. ನೆನ್ನೆ ಹೇಳಿದೆ ನಿಮ್ಮ ಹತ್ರ, ವಧ, ಫಲ. ಪೂಜೆ ಮಾಡುವಾಗ ಸ್ಪಷ್ಟವಾಗಿ ಫಲಮಾನಯ ಅಂತ ಮಹಾಪ್ರಾಣ ಉಚ್ಚಾರ ಮಾಡಬೇಕು ಹೊರತು ದಯವಿಟ್ಟು ಫಲಮಾನಯ ಅಂತ ಹೇಳಬೇಡಿ. ಫಲ ಅಂದರೆ ಮಾಂಸ, ಫಲ ಅಂದರೆ ಹಣ್ಣು. ನೋಡಿದ್ರಾ, ನಿಮಗೆ ಅಯ್ಯೋ ಅನ್ಸತ್ತೆ. ಈ ತರಹ ಮಿಸ್ಟೇಕ್ಸೇ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಅದು ಹೇಳೋರು ಇಲ್ವಲ್ಲ ಯಾರೂ ಕೂಡ. ಸೊ ಅದರಿಂದ ಗೊತ್ತಿರೋದನ್ನು ಹೇಳಿಬಿಡ್ಬೇಕು. ಸಾಕಾದ ಇಟ್ಕೊಳ್ಳಿ, ಬೇಕಾದರೆ ಬಿಟ್ಕೊಳ್ಳಿ ಅಷ್ಟೇ. ಫಲಕೃಪಾ ಅಂತ ಬೋರ್ಡ್ ಹಾಕೋತಾರಲ್ಲಪ್ಪ ಮನೆ ಮುಂದೆ, ಮಾಂಸಕೃಪಾ ಅಂತ ಅರ್ಥ. ಏನಾದರೂ ಅದಕ್ಕೆ ಅರ್ಥ ಇದೆಯಾ? ಹೋಗಲಿ, ಅವ್ರಿಗಂತೂ ಗೊತ್ತಿಲ್ಲ. ಅರ್ಥ ಹೇಳಿದ ಮೇಲೂ ವ್ಯತ್ಯಾಸ ಮಾಡದೆ ಹೋದರೆ ಪಾಪ ನಮ್ಮದಲ್ಲ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ. ನಿನ್ನ ಕರಾಬ್ಜದ ಆಶ್ರಯವನ್ನು ಕೊಡು. ನೋಡಿ, ಅದಕ್ಕೆ ಯಾವಾಗಲೂ ಕೂಡ ಕರ ಅನ್ನೋದಕ್ಕೆ ಅಷ್ಟು ಮುಖ್ಯ. ಯಾಕೆ? ಪಾಣಿಗ್ರಹಣ ಅಂತ ಯಾತಕ್ಕೆ ನಮ್ಮಲ್ಲಿದ್ದಿದ್ದು? ಮದುವೆಗೆ ಪಾಣಿಗ್ರಹಣ ಅಂತ ನಮ್ಮಲ್ಲಿರ್ತಕ್ಕಂಥದ್ದು. 7 ಹೆಜ್ಜೆ ಒಟ್ಟಿಗೆ ನಡಿಬೇಕು ಆವತ್ತು ಅಂತ ಇರೋದು. ಏಕಮಿಷೇ ವಿಷ್ಣುಸ್ತಾನ್ವೇತು ದ್ವೇ ಊರ್ಜೆ ತ್ರೀಣಿ ವ್ರತಾಯ ಚತ್ವಾರಿ ಮಾಯೋ ಭವಾಯ ಪಂಚ ಪಶುಭ್ಯ ಷಡ್ಋತುಭ್ಯ ಸಪ್ತಭ್ಯೋ ಹೋತ್ರಾಭ್ಯೋ ವಿಷ್ಣುಸ್ತಾನ್ವೇತು. ಅದು ಸಪ್ತಪದಿ ಮಂತ್ರ. 7 ಹೆಜ್ಜೆ ಒಟ್ಟಿಗೆ ನಡೆಯೋದು, ಅಥವಾ 7 ಮಾತುಗಳು ಎಕ್ಸ್ಚೇಂಜ್ ಆಗೋದು ಅಂತ. ಈಗ ಮದುವೆಗೆ ಮುಂಚೆನೇ 7,000 ಮಾತು ಎಕ್ಸ್ಚೇಂಜ್ ಆಗಿ ಜಗಳ ಆಡೋ ಸ್ಥಿತಿಗೆ ಬಂದಾಗ ಇನ್ನು ಯಾವ ಸಪ್ತಪದಿ ಆಗುತ್ತೆ? ಆಗೋಯ್ತು, ಆ ಒಂದು ಇದು ಮುಗಿದೋಯ್ತು. ಸೊ ಅದರಿಂದ ಮುಖ್ಯವಾಗಿರ್ತಕ್ಕಂಥದ್ದಿಲ್ಲಿ ಆ ಕೈ. ಯಾಕೆ ಅಂದರೆ ಯಾವಾಗಲೂ ಕೂಡ ದಾನ ಕೊಡ್ತಕ್ಕಂಥದ್ದು ಕೈಯಿಂದ. ದಾನೇನ ಪಾಣಿಹಿ ನತು ಕಂಕಣೇನ. ಕಂಕಣ ತೊಟ್ಕೊಳ್ಳೋಕ್ಕಲ್ಲ ಕೈ ಇರೋದು, ದಾನ ಕೊಡೋದಕ್ಕೆ. ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು. ಇಲ್ದ್ರೆ ಅಷ್ಟರಲ್ಲೇ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಇವರಿಗೆ ಯಾಕೆ ಕೊಡಬೇಕು, ಈಗಲೇ ಯಾಕೆ ಕೊಡಬೇಕು, ಇಷ್ಟೇ ಯಾಕೆ ಕೊಡಬೇಕು, ಕೊನೆಗೆ ಕೊಡೋದೇ ಇಲ್ಲ. ಅದಕ್ಕೆ ನಮ್ಮಲ್ಲಿದು ಶುಭಸ್ಯ ಶೀಘ್ರಂ. ಒಳ್ಳೆ ಥಾಟ್ಸ್ ನಮಗೆ ಬರೋದೇ ಕಷ್ಟ. ಬಂದಾಗ ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು. ಡ್ರ್ಯಾಗ್ ಆನ್ ಮಾಡಬಾರ್ದು, ಪುಲ್ ಆನ್ ಮಾಡಬಾರ್ದು, ಎಕ್ಸ್ಟೆಂಡ್ ಮಾಡಬಾರ್ದು, ಮುಗಿಸ್ಬಿಡ್ಬೇಕು. ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ಯು ಶುಡ್ ಫೈನಲೈಸ್ ಇಟ್ ಒನ್ಸ್ ಆ್ಯಂಡ್ ಫಾರ್ ಆಲ್. ಇಲ್ಲಿ ಹೋದ್ರೆ ಆಗೋದಿಲ್ಲ. ನೋಡಿ, ದಾನ ಅಂದರೆ ಕರ್ಣ, ಕರ್ಣ ಅಂದರೆ ದಾನ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು. ಇನ್ನು ಯಾವ ಪಾತ್ರವನ್ನು ತರೋಣಪ್ಪ ದಾನಕ್ಕೆ ಕರ್ಣನನ್ನು ಬಿಟ್ಟರೆ?
ಏನೆಲ್ಲ ಹೇಳ್ತಾನೆ. ಅರ್ಜುನನಿಗೆ ಸಹಾಯ ಮಾಡಬೇಕು ಅಂತ ವೇಷ ಹಾಕೊಂಬಂದಿರತಕ್ಕಂತಹ ಇಂದ್ರ, ಕಿಂ ಗೋಸಹಸ್ರಂ ದದಾಮಿ, 1000 ಹಸುನ್ ಕೊಡ್ಲಿನ, ಗವಾಮಯ ಕಿಂಕರಣೀಯಂ ನೇಚ್ಛಾಮಿ ಕರ್ಣ ನೇಚ್ಛಾಮಿ ಮುಹೂರ್ತಕಂ ಕ್ಷೀರಂ ಪಿಬಾಮಿ. 1000 ಹಸು ಇಟ್ಕೊಂಡು ಏನಪ್ಪ ಮಾಡಲಿ, ಒಂದು ಹಸು ಹಾಲೇ ನನಗೆ ಕುಡಿಯೋಕ್ಕೆ ಶಕ್ತಿ ಇಲ್ಲ, 1000 ಹಸು ಇಟ್ಕೊಂಡು ನಾನೇನು ಮಾಡಲಿ, ಬೇಡ ಅಂತಾನೆ. ತುರ್ಗ ಸಹಸ್ರಂ ದದಾಮಿ, 1000 ಕುದುರೆ ಕೊಡ್ಲಿನ, ಒಂದು ಕುದುರೆ ಮೇಲೆ ಸವಾರಿ ಮಾಡೋಕ್ಕೆ ಆಗಲ್ಲ, 1000 ಕುದುರೆ ಇಟ್ಕೊಂಡು ನಾನೇನು ಮಾಡಲಿ, ಅದು ಬೇಡ ಅಂತಾನೆ. ತರ್ಹಿ ಪೃಥ್ವೀಂ ಜಿತ್ವಾ ದದಾಮಿ, ಭೂಮಿನೇ ಗೆದ್ದುಬಿಟ್ಟು ಕೊಡ್ಲಿನ, ಮಾಸ್ತು. ಶಿರಃ ಕರ್ತಯಿತ್ವ ದದಾಮಿ, ನನ್ನ ದೇಹವನ್ನೇ ಕತ್ತರಿಸ್ಬಿಟ್ಟು ಕೊಡ್ಲಾ, ಅವಿಹಾ ಮಾಸ್ತು. ಇಮಾನಿ ಕವಚಾನಿ ಕುಂಡಲಾನಿ ದದಾನಿ, ದದಾತು ದದಾತು, ಕೊಡು ಕೊಡು ಅಂತಾನೆ. ಅವನು ಬಂದಿರೋದೇ ಅದಕ್ಕೋಸ್ಕರ. ಶಲ್ಯ ಹೇಳ್ತಾನೆ, ಮೋಸ ಹೋಗ್ತಾ ಇದೆಯಾ ಕರ್ಣ, ಎಲ್ಲಾದರೂ ಕೊಟ್ಗಿಟ್ಬಿಟ್ಟಿಯ, ಕೊಟ್ಟರೆ ನಿನ್ನ ಆಪತ್ತಿಗೆ ನೀನೇ ಕಾರಣ ಆಗ್ತೀಯಾ ಅಂತ. ಆ ಕರ್ಣ ಒಂದು ಮಾತು ಹೇಳ್ತಾನೆ, ಮೋಸ ಹೋಗ್ತಾ ಇರೋದು ನಾನಲ್ಲ, ಅವನು. ಯಾಕೆ ಗೊತ್ತಾ, ದಾನ ಕೊಡುವಾಗ ನನ್ನ ಕೈ ಎಲ್ಲಿದೆ, ಅವನ ಕೈ ಎಲ್ಲಿದೆ ನೋಡು. ದೇವಾದಿ ದೇವನಾಗಿರ್ತಕ್ಕಂಥವನು ಭೂಮಿಗೆ ಇಳಿದು ಬಂದು ದೇಹಿ ಅಂತ ನನ್ನ ಮುಂದೆ ಕೈ ಚಾಚಿರುವಾಗ ಆ ದೇವೇಂದ್ರರಿಗೆ ನಾನು ಕೈ ಎತ್ತಿ ದಾನ ಕೊಟ್ಟರೆ ನನ್ನ ಕೀರ್ತಿ ಜಾಸ್ತಿ ಆಯಿತೆ ಹೊರತು ಅವನ ಕೀರ್ತಿ ಅಲ್ಲ. ಈ ದೇಹ ಯಾವತ್ತಿದ್ರೂ ಬೀಳೋದೆ, ಯಾವತ್ತಿದ್ರೂ ಸಾಯೋದೆ, ಹುಟ್ಟಿರೋದಕ್ಕೆ ಸಾವು ಅನ್ನೋದು ಖಂಡಿತ. ಅದಕ್ಕೆ ಜಾನ್ ಡನ್ ಹೇಳ್ತಾನೆ ಒಂದು ಸಾನೆಟಲ್ಲಿ, ದೇರ್ ಆರ್ ಓನ್ಲಿ 2 ಥಿಂಗ್ಸ್ ಸರ್ಟನ್ ಇನ್ ಲೈಫ್, ಪೇಯಿಂಗ್ ಟ್ಯಾಕ್ಸಸ್ ಆ್ಯಂಡ್ ಡೆತ್. ಆಲ್ ಅದರ್ ಥಿಂಗ್ಸ್ ಆರ್ ಅನ್ಸರ್ಟನ್ ಇನ್ ಲೈಫ್. 2 ಗ್ಯಾರಂಟಿ, ತೆರಿಗೆನೂ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಸಾವನ್ನು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವು ಹೇಳೋದು, ಸರ್ಕಾರಕ್ಕೆ ಹೋದ ಹಣ, ಸ್ಮಶಾನಕ್ಕೆ ಹೋದ ಹೆಣ ವಾಪಸ್ ಬರಲ್ಲ ಅಂತ. ಅಷ್ಟೇ, ಅದೆರಡು ಒನ್ ವೇ ಟ್ರಾಫಿಕ್, ಅದು ನೋ ಕಮಿಂಗ್ ಬ್ಯಾಕ್. ವಾಪಸ್ ತೊಗೊಳ್ಳಿ ನೋಡೋಣ. ಇಟ್ ರಿಕ್ವೈರ್ಸ್ ಹರ್ಕ್ಯೂಲಿಯನ್ ಎಫರ್ಟ್ ಫಾರ್ ಯು ಟು ಟೇಕ್ ಇಟ್ ಬ್ಯಾಕ್ ಸಮಥಿಂಗ್ ಫ್ರಮ್ ದ ಗೌರ್ಮೆಂಟ್. ಕಿತ್ಕೊಳ್ಳೋದು ಮೊದಲು ಕಿತ್ಕೊಂಡ್ಬಿಡ್ತಾರೆ. ಸೊ ಆ ದೃಷ್ಟಿಯಿಂದ ಆ ದಾನಕ್ಕೆ ಇರತಕ್ಕಂತಹ ಕೈ, ಒಂದು ಮಾತು ಹೇಳ್ತಾನೆ ಕರ್ಣ, ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲಪರ್ಯಯಾತ್. ಭಾಸ ಅದ್ಭುತವಾಗಿ ಹೇಳಿಸ್ತಾನೆ ಕರ್ಣನ ಬಾಯಿಂದ. ಕರ್ಣಭಾರ ನಾಟಕದ 1ನೇ ಅಂಕದ 14ನೇ ಶ್ಲೋಕದಲ್ಲಿ ನಾವು ಓದಿರೋದೆಲ್ಲ ಮರ್ತೋಗತ್ತೆ ಒಂದಲ್ಲ ಒಂದು ದಿವಸ. ಸುಬದ್ಧ ಮೂಲಾಹ ನಿಪತಂತಿ ಪಾದಪಾಹ, ಆಳವಾಗಿ ಬೇರ್ಬಿಟ್ಟಿರ್ತಕ್ಕಂಥ ಮರಗಳು ಬುಡಸಹಿತ ಬಿದ್ದೋಗತ್ತೆ. ನಮ್ಮಲ್ಲಾಗಲ್ವ, KR ಸರ್ಕಲಲ್ಲಿ ಕೆಲವು ಸಲ ಬಿದ್ದೋಗ್ಬಿಟ್ಟು ಸ್ವಲ್ಪ ಮಳೆ ಗಾಳಿ ಬಂದರೆ ಪೂರ್ತಿ ಜಾಮ್ ಆಗಿಬಿಟ್ಟು ಟ್ರಾಫಿಕ್ಕು, ಇಲ್ಲಿ ಬರೋ ಉಪನ್ಯಾಸಗಳು ತಡವಾಗಿ ಬಂದು ಎಲ್ಲ ಆಗತ್ತಲ್ಲ ಹಸಿಯಾಕೊಂಡಾಗ. ಜಲಂ ಜಲಸ್ಥಾನಗತಂಚ ಶುಷ್ಯತೆ, ನೀರು ಉಗಮ ಸ್ಥಾನದಿಂದ ಬತ್ತಿ ಹೋಗುತ್ತೆ. ಆದರೆ ಹುತಂಚ ದತ್ತಂಚ ತಥೈವ ತಿಷ್ಠತಿ, ಹೋಮ ಕೊಟ್ಟಿದ್ದು ದಾನ ಮಾಡಿದ್ದು ಯಾವತ್ತೂ ನಮ್ಮ ಹಿಂದೆ ಬರುತ್ತೆ ಅಂತ. ಅದಕ್ಕೆ ಭರ್ತೃಹರಿ ಹೇಳ್ತಾನೆ, ಜಯಂತತೆ ಸುಕೃತಿನಃ ರಸಸಿದ್ಧಾ ಕವೀಶ್ವರಾ ನಾಸ್ತಿ ತೇಷಾಂ ಯಶಕ್ಕಾಯೇ ಜರಾಮರಣಜಂ ಭಯಂ. ನಿಜವಾಗಿರ್ತಕ್ಕಂತಹ ಮಹಾತ್ಮ ಇರ್ತಕ್ಕಂಥವರಿಗೆ ಮುಪ್ಪು ಇಲ್ಲ, ಸಾವು ಇಲ್ಲ. ಏಕೆಂದರೆ ಕೀರ್ತಿ ಶರೀರದಿಂದ ಅವರು ಯಾವತ್ತೂ ಇರ್ತಾರೆ, ಈ ಪಾಂಚಭೌತಿಕ ಶರೀರದಿಂದ ಇಲ್ಲದೆ ಹೋದರೂ ಕೂಡ ಅಂತ. ಏಕೆಂದರೆ ಈ ಶರೀರ ಹೋಗುತ್ತೆ, ಈ ಶರೀರ ಶಾಶ್ವತವಾಗಿರೋಕ್ಕಾಗಲ್ಲ. ಶರೀರ ಅಂದರೆ ಏನರ್ಥ? ಶೀರ್ಯತೆ ಇತಿ ಶರೀರಂ, ಯಾವುದು ಕುಗ್ಗತ್ತೋ ಅದು ಶರೀರಪ್ಪ. ದೇಹ ಅಂತ ಹೇಳ್ತೀರಾ, ದಹ್ಯತೆ ಇತಿ ದೇಹ, ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಅಂಥ ದೇಹಕ್ಕೆ ನಾವು ಏನೆಲ್ಲ ಅಲಂಕಾರಗಳು ಮಾಡ್ಕೋತೀವಿ ನೋಡಿ, ಕೊನೆಗೆ ಅದು ಎಲ್ಲಿ ಸೇರುತ್ತೋ ಅಲ್ಲೇ ಸೇರುತ್ತದು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು ಆ ಕರುಣೆ ಅಥವಾ ಆ ಕಾಳಜಿ. ಆ ರೀತಿಯಾಗಿರ್ತಕ್ಕಂಥವರೇ ದೇಶಿಕರು ಅಂತ ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥದ್ದು. ಗುರುಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥವರು ದೇಶಿಕರು ಅಂತ. ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ದೇಶಿಕ ಅನ್ನೋದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥ ಇದೆ. ನ್ಯಾಷನಲ್ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿದ್ದು, ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದವರು ದೇಶಿಕಾಚಾರ್. ಅವರ ಹಿರಿಯರಾಗಿದ್ದಂಥವರು ವರದ ದೇಶಿಕಾಚಾರ್, ಅವರೇ ರಂಗಪ್ರಿಯರಾಗಿದ್ದ. ಆಮೇಲೆ ದೇಶಿಕರಲ್ಲಿ ವರದ ಶ್ರೇಷ್ಠ ಅಂತ ಅರ್ಥ. ದೇಶಿಕ ಅಂದ್ರೇನು? ದೇವತಾ ರೂಪಧಾರಿತ್ವ ಶಿಷ್ಯ ಅನುಗ್ರಹ ಕಾರಣಾತ್ ಕಾರುಣ್ಯಾಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ. ಅದು ದೇಶಿಕ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ದೇವತಾ ರೂಪಧಾರಿತ್ವ, ಭಗವಂತನೇ ಧರೆಗಿಳಿತಾ ಇದ್ದಾನೆ. ಯಾಕೆ? ಶಿಷ್ಯಾನುಗ್ರಹ ಕಾರಣಾತ್, ಶಿಷ್ಯನನ್ನು ಮೇಲೆ ಕೇರಿಸೋದಕ್ಕೆ. ಅದಕ್ಕೆ ಅವನಿಗೆ ಅವರೋಹಣ ಆದರೆ ನಮಗೆ ಆರೋಹಣ. ಅದನ್ನಿಟ್ಕೊಂಡೆ ಜೆ ಕೃಷ್ಣಮೂರ್ತಿ ಬರೆಯೋದು, ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ 1 ಸ್ಟೆಪ್ ಟುವರ್ಡ್ಸ್ ಗಾಡ್, ಗಾಡ್ ಡಿಸೆಂಡ್ಸ್ ಡೌನ್ 7 ಸ್ಟೆಪ್ಸ್ ಅಂತ. 1 ಹೆಜ್ಜೆ ನೀನು ಹತ್ತಕ್ಕೆ ಪ್ರಯತ್ನ ಮಾಡಪ್ಪ ಸಾಕು, ಭಗವಂತ 7 ಹೆಜ್ಜೆ ದಡದಡ ಅಂತ ನಿನ್ನ ಹತ್ರ ಇಳ್ಕೊಂಡು ಬರ್ತಾನೆ ಅಂತ. ಅದಕ್ಕೆ ದೃಷ್ಟಾಂತವೇ ಕೊಡಕ್ಕೆ ಬರೋದಿಲ್ಲ. ಗುರುಗಳು ಹೇಗಿದ್ದಾರೆ? ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು ಸ್ವೀಯಂ ಸಾಮ್ಯಂ ವಿದತ್ತೆ ಯಹ ಸ ಗುರುರಿತ್ಯ ವಿಧೀಯತೆ. ಶತಶ್ಲೋಕಿ 1ನೇ ಶ್ಲೋಕ ಆಚಾರ್ಯ ಶಂಕರರದು. ಯಾವ ದೃಷ್ಟಾಂತ ಕೊಡ್ತೀರಾ ನೀವು? ದೇವತಾ ರೂಪಧಾರಿತ್ವ ಶಿಷ್ಯಾನುಗ್ರಹ ಕಾರಣಾತ್
ಕಾರುಣ್ಯಾಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ. ಕರುಣೆಯಿಂದ, ಅಯ್ಯೋ ಈ ಶಿಷ್ಯ ಇನ್ನೂ ಇಲ್ಲೇ ಇದ್ದಾನಲ್ಲ, ಯಾವ ಕಾಲಕ್ಕೆ ಇವನು ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಏರೋದು ಅನ್ನೋ ಶಿಷ್ಯ ಕಾಳಜಿ, ಶಿಷ್ಯ ಅನುಕಂಪ ಮತ್ತು ಶಿಷ್ಯನಲ್ಲಿರ್ತಕ್ಕಂಥ ಒಂದು ಅದಮ್ಯವಾಗಿರ್ತಕ್ಕಂಥ ವಾತ್ಸಲ್ಯ. ಕೋ ಗುರುಹು. ಆಚಾರ್ಯ ಶಂಕರರ ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಗ್ರಂಥ ಇದೆ. 64 ಪ್ರಶ್ನೆ, 64 ಉತ್ತರ, 64 ಗಂಟೆ, 64 ದಿನ ಉಪನ್ಯಾಸ ಮಾಡೋಕ್ಕಿರ್ತಕ್ಕಂಥ ಐಡಿಯಲ್ ವರ್ಕ್ ಅದು. ಪ್ರಶ್ನೆಗೆ ಅರ್ಧ ಗಂಟೆ, ಉತ್ತರಕ್ಕೆ ಅರ್ಧ ಗಂಟೆ. ಕೋ ಗುರುಹು ಅಧಿಗತ ಶಿಷ್ಯ ಶಿಷ್ಯಹಿತಾಯ ಉದ್ಯತ ಸತತಂ. ಉತ್ತರ: ಗುರು ಅಂದರೆ ಯಾರು? ಚೆನ್ನಾಗಿ ತತ್ವವನ್ನು ಅರ್ಥ ಮಾಡಿಕೊಂಡು ಶಿಷ್ಯನ ಹಿತವನ್ನೇ ಯಾವಾಗಲೂ ಬಯಸೋವನು ಗುರು. ಕೆಲವು ತತ್ವಗ್ರಹಣ ಚೆನ್ನಾಗಿರುತ್ತೆ, ಶಿಷ್ಯ ಹಿತ ಇರಲ್ಲ, ಶಿಷ್ಯ ಕಾಳಜಿ ಇರಲ್ಲ. ಅವನ್ನೆಲ್ಲಾದರೂ ಏನು ನಾನು ಹೇಳೋದಾಯಿತು. ಡಾಕ್ಟರ್ NS ಅನಂತರಂಗಾಚಾರ್ಯ ಒಂದು ಮಾತು ಹೇಳಿದರು 10 ವರ್ಷದ ಕೆಳಗೆ. ಕೃಷ್ಣ ಪರಮಾತ್ಮನೇ ಹೇಳಿದಾನಪ್ಪ ಗೀತೆಯಲ್ಲಿ, ಶಂಖಂ ದದ್ಮೌ ಪೃಥಕ್ ಪೃಥಕ್ ಅಂತ. ಆಯಾಯ ಗುರುಗಳು ಅವರವ್ರ ಶಂಖ ತಂದು ಊದ್ಬಿಡ್ತಾರೆ ಕ್ಲಾಸಲ್ಲಿ. ಕೇಳಿಸ್ಕೊಳ್ದೆ ಹೋದ್ರೆ ಅವರೇನಪ್ಪ ಮಾಡ್ತಾನೆ? ಅವನು ಊದೋ ಶಂಖಕ್ಕೇನು ಮೋಸ ಇಲ್ಲ ತಾನೆ, ನೀನು ನಿನ್ನ ಶಂಖ ಊದ್ಬಿಡು ಅಂತ. ಸೊ ಅದರಿಂದ 1.5 ಗಂಟೆ ಇಲ್ಲದೆ ಏನಪ್ಪ ಉಪನ್ಯಾಸ ಮಾಡೋದು? ಮೊದಲು ಜನಗಳು ಕೇಳಿಸ್ಕೋತಾ ಇದ್ದಾರಾ ಇಲ್ವಾ ಅಂತ ನೋಡು. ಒಂದು ಸಲ ಅವ್ರ ಕಡೆ ಕೇಳಿಸ್ಕೊಯ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಗೋಡೆಗೆ ಹೇಗೆ ಮಳೆ ಹೊಡಿತೀಯೋ ಹಂಗೆ ಹೊಡೆದ್ಬಿಡು. ಮೊದಲು ಸ್ವಲ್ಪ ಹೊಡೆದು ನೋಡ್ತೀಯ, ಓಹೋ ಹೋಗ್ತಾ ಇದೆ ಅಂತ ಖಾತ್ರಿ ಆದರೆ ಪೂರ್ತಿ ಗೋಡೆ ಸಮ ಹೊಡೆದ್ಬಿಡು ಮಳೆ. ಅನಂತರಂಗಾಚಾರ್ಯ ಮಾತದು, ನನ್ನ ಮಾತಲ್ಲ. 753 5ನೇ ಮೇನ್ ರೋಡು, ವಿಜಯನಗರ, ಬೆಂಗಳೂರು 40 560040 23478996 ಫೋನ್ ನಂಬರ್ ಇದ್ದಿದ್ದು. ಸೊ ಅದರಿಂದ ಏನು ಹೇಳಬೇಕಾದ್ರೆ ಅಂತಹ ಮಹಾತ್ಮರು ಹೇಳಿರ್ತಕ್ಕಂಥದ್ದು ನಾವ್ಯಾರು ಹೇಳೋದಕ್ಕೆ? ಅದಕ್ಕೆ ನನಗಂತೂ ಪ್ರಾಮಾಣಿಕವಾಗಿ ಅನಿಸಿರೋದು, ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ, ಅಲ್ಲಿ ಕೂತ್ಕೊಳ್ಳೋಕ್ಕೆ ಯೋಗ್ಯತೆ ನಾನಿನ್ನೂ ಪಡ್ಕೊಂಡಿರೋದು ಅಂತ. ಏನೋ 35 ವರ್ಷದಿಂದ 35 ಮಹನೀಯರ ಉಪನ್ಯಾಸಗಳನ್ನು ನೋಟ್ಸ್ ಮಾಡ್ಕೊಂಡು ಎಲ್ಲರ ನೋಟ್ಸನ್ನು ನಿಮಗೆ ಹಂಚ್ತಾ ಇದ್ದೀನಿ ಅಷ್ಟೇ ಹೊರತು ನಂದೇನೂ ಇಲ್ಲ ಇದರಲ್ಲಿ. ನಥಿಂಗ್ ಆಫ್ ಮೈನ್. ಐ ಆಮ್ ಎ ಪರ್ಫೆಕ್ಟ್ ಥೀಫ್ ಹೂ ಹ್ಯಾಸ್ ಥೀವ್ಡ್ ವಿಸ್ಡಮ್ ಆಫ್ 35 ಸ್ಕಾಲರ್ಸ್ ಫಾರ್ 35 ಇಯರ್ಸ್ ಆ್ಯಂಡ್ ಐ ಆಮ್ ಪಾರ್ಟಿಂಗ್ ದಟ್ ಟು ಯು ಅಷ್ಟೇ. ನಂದೇನೂ ಇಲ್ಲ ಅದನ್ನು ಬಿಟ್ಟರೆ. ಸೊ ಆ ದೃಷ್ಟಿಯಿಂದ ಜ್ಞಾನಕ್ಕೆಲ್ಲಪ್ಪ ಕೊನೆ ಮೊದಲು. ಓದ್ತಾ ಓದ್ತಾ ಏನೂ ಗೊತ್ತಿಲ್ಲ ಅನ್ನೋದು ನಮ್ಗೆ ಅರ್ಥವಾಗತ್ತೆ. ಅದಕ್ಕೆ ನೋಡಿ, ಸಂಸಾರ ಅನ್ನೋದೇ ಒಂದು ಬಲೆ. ಎಂಥ ರೂಪಕ ಕೊಟ್ಟಿದ್ದಾರೆ ನೋಡಿ ಮುಂದಿನ ಶ್ಲೋಕದಲ್ಲಿ. ಸಂಸಾರ ಜಾಲ ಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥ ಬಡಿಶಾಗ್ರಜಶೋಪಮಸ್ಯ ಪ್ರೋತ್ಯಂಪಿತ ಪ್ರಚುರ ತಾಲುಕಮಸ್ತಕಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಜಗನ್ನಿವಾಸ ಲಕ್ಷ್ಮೀ ನೃಸಿಂಹಸ್ವಾಮಿ ವಿಷಯ ಸುಖಗಳು ಎಂಬ ಗಾಳದ ತುದಿಯಲ್ಲಿರುವ ಮೀನುಗಳಂತೆ. ನೋಡಿ, ವಿಷಯ ವಿಷ ಎರಡಕ್ಕೂ ವ್ಯತ್ಯಾಸ ಕಡಿಮೆ. ಅಕ್ಷರದಲ್ಲಿ, ಅರ್ಥದಲ್ಲಿ ತುಂಬ ವ್ಯತ್ಯಾಸ. ವಿಷ ಪಾನ ಮಾಡಿದವ್ರನ್ನ ಮಾತ್ರ ಕೊಂದರೆ, ವಿಷಯ ಹತ್ತಿರ ಬಂದವ್ರನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ. ವಿಷಯ ಸುಖ ಅಂದರೆ ಇಂದ್ರಿಯಜನ್ಯವಾಗಿರ್ತಕ್ಕಂಥ ಸುಖ ಅಂತ. ವಿಷಕ್ಕಿಂತ ವಿಷಯ ಅನ್ನೋದು ಹೆಚ್ಚು ಡೇಂಜರಸ್ಸು. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ ನೋಡಿ, ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವಿನಂ ಅಂತ. ಚಿತೆಗೂ ಚಿಂತೆಗೂ ಒಂದು 0 ಮಾತ್ರ ವ್ಯತ್ಯಾಸ ಇರೋದು. ಚಿತೆ ಸತ್ತ ಮೇಲೆ ನಮ್ಮನ್ನು ಸುಟ್ಟರೆ, ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡುತ್ತೆ. ಅದಕ್ಕೆ ನೋಡಿ, ಯಾವಾಗಲೂ ನಾವು ಚಿಂತನೆಯಲ್ಲಿ ತೊಡಗಿಸ್ಕೋಬೇಕೇ ಹೊರತು ಚಿಂತೆನಲ್ಲಿ ತೊಡಗಿಸ್ಕೋಬಾರ್ದು. ಚಿಂತನೆ ಯಾವುದು? ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂತತ್ ಪ್ರಬೋಧನಂ ಆಸುಪ್ತೇ ಆಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ. ಮಹಾಭಾರತದಲ್ಲಿ ಅದಕ್ಕೆ ಮಾತು ಬಂದಿರೋದು. ತಚ್ಚಿಂತನಂ, ಯಾವಾಗಲೂ ಆ ಬ್ರಹ್ಮಚಿಂತನೆಯನ್ನೇ ಮಾಡಬೇಕು. ಯಾವಾಗಲೂ ಕೂಡ ಬ್ರಹ್ಮಾಕಾರ ವೃತ್ತಿಯಿಂದ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮನಿರ್ವಾಣ ಮೃಚ್ಛತಿ ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಅಲ್ಲಿರಬೇಕು ಆ ಚಿತ್ತ ಅನ್ನೋದು. ಯಾವಾಗಲೂ ಕೂಡ ಯಾರನ್ನು ಕಂಡರೂ ಕೂಡ ಬ್ರಹ್ಮಾಕಾರ ವೃತ್ತಿಯಲ್ಲೇ ನಾವು ತೊಡಗಿಸ್ಕೊಂಡಿರಬೇಕು. ಅವರು ಬ್ರಹ್ಮ, ನಾನೂ ಬ್ರಹ್ಮ. ಹಾಗಿರುವಾಗ ಯಾವ ಬ್ರಹ್ಮ ಯಾವ ಬ್ರಹ್ಮಗಿಂತ ಹೆಚ್ಚು, ಯಾವ ಬ್ರಹ್ಮ ಯಾವ ಬ್ರಹ್ಮನಿಗಿಂತ ಕಡಿಮೆ? ಎಲ್ಲರೂ ಸಮಾನ. ಅದು ಮುಖ್ಯವಾಗಿ ನಾವು ಇಟ್ಕೊಂಡಿರ್ತಕ್ಕಂಥದ್ದು. ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವಾದಿತರತ್. ವ್ಯಾಸ ವಿರಚಿತ ಬ್ರಹ್ಮಸೂತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಬ್ಬರನ್ನ ಅತಿಯಾಗಿ ಪ್ರೀತಿಸೋದು, ಒಬ್ಬರನ್ನ ಅತಿಯಾಗಿ ದ್ವೇಷಿಸೋದು ಎರಡೂ ತಪ್ಪಪ್ಪ. ಪಂಡಿತಾ ಸಮದರ್ಶಿನಃ, ಎಲ್ಲರನ್ನು ಒಂದೇ ತರಹ ಕಾಣ್ತಕ್ಕಂಥ ಮನೋಬುದ್ಧಿ ಯಾರಿಗಿರುತ್ತೋ ಅವರು ಪಂಡಿತರು. ಪಂಡಿತ ಅಂದ್ರೇನು?
ಆಚಾರ್ಯ ಶಂಕರ ಭಾಷ್ಯ ತೆಗೆದು ನೋಡಿ, ಆ ಶ್ಲೋಕದ ಮೇಲೆ ಭಗವದ್ಗೀತೆಯಲ್ಲಿ ಪಂಡ ಆತ್ಮವಿಷಯ ಬುದ್ಧಿ ಯಸ್ಯ ಅಂತ ಬರೀತಾರೆ. ಆತ್ಮವಿಷಯಕವಾಗಿರ್ತಕ್ಕಂಥ ಬುದ್ಧಿ, ಆತ್ಮಜ್ಞಾನಿ ಇತ್ಯರ್ಥ. ಪಂಡಿತ ಅನ್ನೋದಕ್ಕೆ ಆತ್ಮಜ್ಞಾನಿ ಅಂತ ಅರ್ಥ. ಶತಶ್ಲೋಕೇನ ಪಂಡಿತ ಸಹಸ್ರ ಶ್ಲೋಕೇನ ಪಂಡಿತ ಅಲ್ಲ. 100 ಶ್ಲೋಕ ಹೇಳಿದವನು ಪಂಡಿತ, 1000 ಶ್ಲೋಕ ಹೇಳೋನು ಪಂಡಿತ. ಸಾಮಾನ್ಯವಾಗಿ ಲೌಕಿಕದಲ್ಲಿ ನಡೆಯುತ್ತೆ ಅದು. ಆದರೆ ಪಾರಮಾರ್ಥಿಕವಾಗಿ ಯೋಚನೆ ಮಾಡಿದರೆ ಯಾರಿಗೆ ಆತ್ಮಜ್ಞಾನವಾಗಿದೆಯೋ ಅವರು ಮಾತ್ರ ಪಂಡಿತರು. ಮಿಕ್ಕವರು ಪಂಡಿತ ಅನ್ನೋ ಶಬ್ದಕ್ಕೆ ನಾಲಾಯಕ್ಕು. ಪಂಡ ಅಂದರೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಸಿಗ್ತಾರಲ್ಲ ಪುಂಡಗಳು, ಪಂಡ ಅಲ್ಲ ಅವರು, ಪುಂಡಗಳು. ಅಲಹಾಬಾದು, ಇಲಹಾಬಾದು, ಸಂಗಮ್ಮು ಏನಾದರೂ ಕರೀರಿ ನೀವು, ನಮಗಂತೂ ಅದು ಪ್ರಯಾಗವೇ. ಸೊ ಅದರಿಂದ ಯಾರು ಏನಾದರೂ ಕರ್ಕೊಳ್ಳಿ, ಪ್ರಯಾಗ ನೋಡೋಕ್ಕೆ ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ನನಗೊಂದು ಡೌಟು. ಮನೇಲಿ ನಾವು ಬೆಳಗ್ಗೆ ಎದ್ದು ಪ್ರಯಾಗವನ್ನು ಕುಡಿಯಲ್ವಾ? ಹಾಲು ಬಣ್ಣ ಇರೋದು ಬಿಳಿ, ಗಂಗಾ ನದಿ ಬಣ್ಣ ಇರೋದು ಬಿಳಿ, ಡಿಕಾಕ್ಷನ್ ಬಣ್ಣ ಕಪ್ಪು, ಯಮುನಾ ನದಿ ಬಣ್ಣ ಕಪ್ಪು, ಸರಸ್ವತಿ ಗುಪ್ತಗಾಮಿನಿ, ಸಕ್ಕರೆ ಗುಪ್ತಗಾಮಿನಿ. ಅದರಿಂದ ಬೆಳಗ್ಗೆ ಎದ್ದು ಕಾಫಿ ಕುಡಿದ ಮೇಲೆ ಸಂಗಮ ಕುಡಿದ ಹಾಗೇನೆ, ತ್ರಿವೇಣಿ ಸಂಗಮ. ಹಾಗಿರುವಾಗ ಅಲ್ಲಿ ಯಾಕೆ ಹೋಗಬೇಕು ಸಂಗಮಕ್ಕೆ? ಇಲ್ಲೇ ಆಗತ್ತಲ್ವಾ ಸಂಗಮ ಅನ್ನೋದು. ಅದು ಯಾವಾಗ? ಎದ್ದ ಮೇಲೆ. ಏಳಕ್ಕೆ ಮುಂಚೆ ನಿದ್ದೆ. ಎಂಥ ನಿದ್ದೆ? ದಶಾವತಾರಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ನಿದ್ದೆ. ಭಗವಂತ ಆದರೂ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸ್ತಾನೆ. ನಾವು ಒಂದೇ ರಾತ್ರಿ 10 ಅವತಾರ ತೋರಿಸ್ಬಿಡ್ತೀವಿ. ಏನು ಸಾಮಾನ್ಯರ? ನಾವು ಹೆಂಗೆ ನಿದ್ದೆ ಮಾಡ್ತೀವಿ ಯೋಚನೆ ಮಾಡಿ. ಕೆಲವರು ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ ಮಾಡ್ತಾರೆ, ಮತ್ಸ್ಯಾವತಾರ. ನೀರಿನಲ್ಲಿ ಹಾಗೆ ಮೀನು ಹೋಗೋದು. ನಾವು ಕೆಲವರು ಮತ್ಸ್ಯಾವತಾರ ಆಗ್ತೀವಿ ರಾತ್ರಿ. ಇನ್ನು ಕೆಲವರು ವರಾಹ ಅವತಾರ, ಗೊರ್ಗೊರ್ರ ಅಂತ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತೀವೋ ಇಲ್ವೋ, ನಾವೇ ವರಾಹ ಆಗ್ತೀವಿ. ಇನ್ನು ಕೆಲವರು ವಾಮನ ಅವತಾರ, ಕಾಲೆಲ್ಲ ಮಡ್ಚ್ಕೊಂಡು ನಿದ್ದೆ ಮಾಡೋದು. ಇನ್ನು ಕೆಲವರು ತ್ರಿವಿಕ್ರಮ ಅವತಾರ, ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕ್ಕೊಂಡು ನಿದ್ದೆ ಮಾಡೋದು. ಇನ್ನು ಕೆಲವರು ನರಸಿಂಹ ಅವತಾರ, ದಿಂಬೆ ಮೇಲೆಲ್ಲ ಕೂದಲು ಹಾಕ್ಕೊಂಡು ನಿದ್ದೆ ಮಾಡೋದು. ಭಗವಂತ ಆದರೂ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸ್ತಾನೆ, ಒಂದೇ ರಾತ್ರಿ. ಕೆಲವರು ಹಗಲು ಕೂಡ ದಶಾವತಾರಗಳನ್ನು ತೋರಿಸ್ತಾರೆ. ಹಾಗಿರುವಾಗ ಏನು ಸಾಮಾನ್ಯನ ನಾವು ಅಂದರೆ, ಈ ವಿಷಯ ಸುಖಗಳು ಅನ್ನೋದು ನೋಡಿ ಯಾವ ರೀತಿಯಾಗಿ ಮನುಷ್ಯನ ಹಿಡಿಯುತ್ತೆ ಅಂತ ಹೇಳಿದ್ರೆ, ಒಂದೊಂದು ಇಂದ್ರಿಯ ಇಟ್ಕೊಂಡೇ ಒಂದೊಂದು ಪ್ರಾಣಿ, ಒಂದೊಂದು ಪಕ್ಷಿ ತನ್ನನ್ನು ತಾನು ಹಿಡ್ಕೊಳ್ಳೋಕ್ಕಾಗಲಿಲ್ಲ. 5 ಇಂದ್ರಿಯಗಳನ್ನು ಭಗವಂತ ನಮಗೆ ಕೊಟ್ಬಿಟ್ಟಿದ್ದಾನಲ್ಲ, ಎಷ್ಟು ಕಷ್ಟ ನೋಡಿ ಹಿಡ್ಕೊಳ್ಳೋದು. ಕುರಂಗ ಮಾತಂಗ ಪತಂಗ ಮೀನಾಹ ಭೃಂಗಾಹ ಪಂಚಭಿರಂಚಿತ ಕಿಂ. ಏನು ಶ್ಲೋಕ ಕೊಟ್ಟಿದ್ದಾರೆ ವಿವೇಕ ಚೂಡಾಮಣಿನಲ್ಲಿ, ಇದೇ ಶಂಕರಾಚಾರ್ಯರು. ಕುರಂಗ, ಜಿಂಕೆ ಹೆಂಗೆ ಸಾಯುತ್ತೆ ಗೊತ್ತಾ? ಜಿಂಕೆಗೆ ಸಂಗೀತದ ಕಡೆಗೆ ಒಲವು ಜಾಸ್ತಿ. ಒಂದೇ ಕಡೆ ತದೇಕ ಚಿತ್ತವಾಗಿ ಕೇಳ್ತಾ ಇರೋವಾಗ ಆ ಸಂಗೀತ ಬೇಡ್ರವನು ಅದನ್ನು ಹಿಡಿದು ಕೊಂದು ಮುಗಿಸ್ಬಿಡ್ತಾನೆ. ಸೊ ಕಿವಿಯಿಂದ ಜಿಂಕೆ ಸಾಯಿತು. ಸಂಗೀತಕ್ಕೆ ಭಾಷೆ ಬೇಕಾಗಿಲ್ಲ, ದೇಶ ಬೇಕಾಗಿಲ್ಲ, ಕಾಲ ಬೇಕಾಗಿಲ್ಲ, ಎಲ್ಲಕ್ಕೂ ಅತೀತವಾಗಿರ್ತಕ್ಕಂಥದ್ದು ಸಂಗೀತ. ಅದಕ್ಕೆ ಹೇಳ್ತಾರೆ ಮ್ಯೂಸಿಕ್ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಮ್ಯೂಸಿಕ್ ಅಂತ ಶೆಲ್ಲಿ ಹೇಳ್ತಾನೆ ಒಂದು ಕಡೆ. That's the relation between music and philosophy, and you can't find a better example for this than in Sadashiva Brahmendra's Kirtanas, Brahmani Manasa Sancharare, Pibare Ramarasam, Paripurna Bodhoham, Ananda Sagaroham, Goshtai Kredati Vanamali, Sarvam Brahmamayam, which Balmurali Krishna has sang 60 years ago in Vijayawada All India Radio, and now that is the property of AAR Vijayawada. ಏನು ಹಾಡಿದಾನ ಪುಣ್ಯಾತ್ಮ? 60 ವರ್ಷದಿಂದ ವಿಜಯವಾಡನಲ್ಲಿ ಮದ್ರಾಸ್ಗೆ, ಈಗಿನ ಚೆನ್ನೈಗೆ ಹೋಗೋಕ್ಕೆ ಮುಂಚೆ. ಹಿಂದೆ ಮೆಡ್ರಾಸ್ ಐ ಅಂತ ಇದ್ರು, ಈಗ ಚೆನ್ನೈ ಐ ಅಂತ ಹೇಳಬೇಕೋ ಏನೋ. ಅದನ್ನು ಮೆಡ್ರಾಸ್ ಐ ಅಲ್ವಲ್ಲ, ಈಗ ಚೆನ್ನೈ ಐ ತಾನೆ. ಸೊ ಅದರಿಂದ ಸಂಸಾರ ಅನ್ನೋದೇ ಒಂದು ಜಾಲ. ಇದಕ್ಕಿರ್ತಕ್ಕಂಥದ್ದು ಕುರಂಗ, ಜಿಂಕೆ ಕಿವಿಯಿಂದ ಸಾಯ್ತು. ಮಾತಂಗ ಆನೆ, ಆನೆನ ಹಿಡ್ಕೊಳ್ಳೋಕೆ ಏನು ಮಾಡ್ತಾನೆ? ಮುಂದೆ ಒಂದು ಹೆಣ್ಣಾನೆ ಅಂತ ನಿಲ್ಲಿಸ್ತಾನೆ ಅವನು. ಸ್ಪರ್ಶೇಂದ್ರಿಯ, ಹೆಣ್ಣಾನೆನ ಮುಟ್ಟೋದಕ್ಕೆ ಹೋಗ್ಬಿಟ್ಟು ಕೆಡ್ಡಾಲ್ ಬಿದ್ದು ಹೋಗ್ಬಿಡುತ್ತೆ ಇದು ಗಂಡಾನೆ. ನೋಡಿ, ಶ್ರವಣೇಂದ್ರಿಯದಿಂದ ಜಿಂಕೆ ಸತ್ತರೆ ಸ್ಪರ್ಶೇಂದ್ರಿಯದಿಂದ ಆನೆ ಸಾಯಿತು. ಪತಂಗ, ಇನ್ನು ದೀಪದ ಹುಳು ಇದೆ, ಕಣ್ಣು, ಕಣ್ಣಿಂದ ಅದು ಸಾಯುತ್ತೆ. ಅದಕ್ಕೆ ಗೊತ್ತು ದೀಪದ ಹತ್ರ ಹೋದರೆ ತಾನು ಬದುಕಲ್ಲ ಅಂತ, ಅದು ಅಲ್ಲೇ ಹೋಗುತ್ತೆ, ಸಾಯುತ್ತೆ. ಹಿಡ್ಕೊಳ್ಳೋಕ್ಕಾಗಲ್ಲ ತನ್ನಂತಾನೋ, ಅನ್ತಡೆಯಬಲ್ಲ ಅದು, ಏನು ಮಾಡೋದು? ಸೊ ಅದರಿಂದ ಅಲ್ಲೇ ಹೋಗಿ ಸಾಯುತ್ತೆ ಅದು. ಮೀನು, ಮೀನಿಗೆ ರಸನೇಂದ್ರಿಯ ನಾಲಿಗೆ. ಮೀನನ್ನು ಹಿಡ್ಕೊಳ್ಳೋಕೆ ಏನು ಮಾಡ್ತಾನೆ ಬೆಸ್ತರವನು ಅಂದರೆ, ಮುಂದೆ ತಿನ್ನೋ ಪದಾರ್ಥ ಇಡ್ತಾನೆ, ಹಿಂದ್ಗಡೆ ಒಂದು ಕೊಕ್ಕಿ ಇರುತ್ತೆ. ಆ ಕೊಕ್ಕಿ ಮೀನಿಗೆ ಕಾಣಲ್ಲ. ಸುಲಭವಾಗಿ ತಿನ್ನೋ ಪದಾರ್ಥ ಸಿಕ್ತು ಅಂತ ಅದು ಕಚ್ಚಕ್ಕೆ ಬಂದಾಗ ಇವನು ಕೊಕ್ಕಿ ಹಿಂದೆ ಗೆಳ್ಕೊಂಡಾಗ ಅದೇ ಅವನಿಗೆ ತಿನ್ನೋ ಪದಾರ್ಥ ಆಗಿಬಿಡುತ್ತೆ.
ಭೃಂಗಾಹ. ಇನ್ನು 5ನೇದು ಮೂಗಿನಿಂದ ಸಾಯ್ತಕ್ಕಂತಹ ಚಿಟ್ಟೆ ಇತ್ಯಾದಿಗಳು. ನೋಡಿ, ಆಗ್ತಾನೆ ಅರಳ್ತಾ ಇರತಕ್ಕಂಥ ಹೂವಿನ ಮೇಲೆ ಹೋಗಿ ಚಿಟ್ಟೆ ಕೂತ್ಕೊಳ್ಳುತ್ತೆ. ಆ ಹೂ ಹೀಗೆ ಮುಚ್ಕೊಂಡಾಗ ಆಚೆ ಬರೋಕ್ಕಾಗದೆ ಹೋಗ್ಬಿಡುತ್ತೆ. ಘ್ರಾಣೇಂದ್ರಿಯ, ಮೂಗಿನಿಂದ. ಹೂವು ಎಷ್ಟು ಸಹಜವಾಗಿ ಬಿಡುತ್ತೆ ಅಂತ ಹೇಳಿದ್ರೆ, ಯಾವ ಗಿಡವೂ ಕೂಡ ಎಲೆ ಹೂವೇ ಬಿಡೋಣವಾಗಲಿ ಅಂತ ಕೇಳ್ಕೊಳ್ಳಲ್ಲ, ತಾನೇ ಸಹಜವಾಗಿ ಬಿಡುತ್ತೆ ನೋಡಿ. ಅದಕ್ಕೆ ನೀವು ಚಿಕ್ಕಬಳ್ಳಾಪುರ ನೋಡಿರ್ತೀರ, ರೈಲ್ವೆ ಲೈನು ನೋಡಿರ್ತೀರ, ಅದರ ಎದುರುಗಡೆ ಇರತಕ್ಕಂತಹ ವಿಶ್ವೇಶ್ವರಯ್ಯ ಪಾರ್ಕು ನೋಡಿರ್ತೀರ. ಪಾರ್ಕ್ ಒಳಗಡೆನೂ ಎಂಟರಾಗಿರ್ತೀರ. ಬಲಗಡೆ 5ನೇ ಗಿಡದ ಮೇಲೆ ಏನು ಬೋರ್ಡ್ ಇದೆ ಅಂತಲೂ ನೋಡಿರ್ತೀರ, ಆದರೆ ಮರ್ತಿರ್ತೀರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೂ ಬಿಡುವುದೇ ನೇಚರ್, ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್, ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್. ಇದು ಚಿಕ್ಕಬಳ್ಳಾಪುರ ಪಾರ್ಕಲ್ಲಿರ್ತಕ್ಕಂಥ 5ನೇ ಗಿಡದ ಮೇಲೆ ಇರೋ ಬೋರ್ಡು. ಸೊ ಹೂ ಬಿಡೋದು ನೇಚರು, ಸಹಜವಾಗಿ ಬಿಡುತ್ತೆ ಹೂವು ಅನ್ನೋದು. ಅದಕ್ಕೆ ಕೀಟ್ಸ್ ಬರೀತಾನೆ ನೋಡಿ, ಈ ಪೊಯಿಟ್ರಿ ಡಸ್ ನಾಟ್ ಕಮ್ ಆ್ಯಸ್ ನ್ಯಾಚುರಲಿ ಆಸ್ ಎ ಫ್ಲವರ್ ಟು ಎ ಟ್ರೀ, ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್. ಎಷ್ಟು ಸಹಜವಾಗಿ ಗಿಡಕ್ಕೆ ಹೂವು ಅನ್ನೋದು ಬರುತ್ತೋ ಅಷ್ಟೇ ಸಹಜವಾಗಿ ಕವಿಯಾಗಿರ್ತಕ್ಕಂಥವನಿಗೆ ಆ ಕವಿತ್ವ ಶಕ್ತಿಯಿಂದ ಆ ಶಬ್ದ ಪುಂಜ ಎಂಬತಕ್ಕಂಥದ್ದು ಬರ್ತಾ ಹೋಗಬೇಕು. ಪುಂಖಾನುಪುಂಖವಾಗಿ, ಅನನ್ಯಾದೃಶವಾಗಿ, ಅಸ್ಖಲಿತವಾಗಿ, ಅವಿನಾಭಾವವಾಗಿ, ಅಂತಸ್ಪರ್ಶಿಯಾಗಿ, ಆಂತರಂಗಿಕವಾಗಿರ್ತಕ್ಕಂಥ ಅದಮ್ಯ ಚೈತನ್ಯದಿಂದ ಆಗುಹೋಗುಗಳನ್ನು ಲೋಕಕ್ಕೆ ಬಿತ್ತರಿಸ್ತಕ್ಕಂಥ ಕಾವ್ಯ ಯಾವುದು? ಅದು ಕಾವ್ಯ. ಅದಲ್ಲದೆ ಹೋದರೆ ಅದು ಕಾವ್ಯ ಅಂತಲೇ ಅನ್ನಿಸ್ಕೊಳ್ಳಲ್ಲ. ಕವಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ. ಅದಕ್ಕೆ ಮಾತಿರೋದು, ಕವಿ ಬರೆದಿಟ್ಬಿಡ್ತಾನೆ, ಅವನಿಗೆ ರಸದ ಬಗ್ಗೆ ಗಮನ ಇರಲ್ಲ. ರಸವನ್ನು ಅನುಭವಿಸ್ತಕ್ಕಂಥ ಅವನು ಯಾರು ಅಂದರೆ ಪಂಡಿತ. ಅದಕ್ಕೆ ಕವಿಗೆ ವಿಮರ್ಶಕ ಇರಬೇಕು, ಒಳ್ಳೆ ವಿಮರ್ಶೆ ಮಾಡ್ತಕ್ಕಂಥವನು, ಆಗಲೇ ಆ ಕವಿತ್ವಕ್ಕೆ ಬೆಲೆ ಎಂಬತಕ್ಕಂಥದ್ದು ಬರೋದು. ಎಷ್ಟೋ ಜನ ಕವಿತ್ವ ಬರೀತಾರೆ, ಪಾಪ ಪ್ರಚಾರವೇ ಬರೋದಿಲ್ಲ. ಯಾಕೆಂದರೆ ಯಾರೂ ಅದ್ರ ಓದೇ ಇರೋದಿಲ್ಲ. ಈಗಿನ ಕಾಲದಲ್ಲಿ ಓದೋ ಅಭ್ಯಾಸವೇ ಹೋಗ್ಬಿಟ್ಟಿದೆ ನಮಗೆ. ಬರೆಯೋ ಅಭ್ಯಾಸ ಯಾವತ್ತೋ ಹೊಟ್ಟಾಯಿತು, ಓದೋ ಅಭ್ಯಾಸವೂ ಈಗಿಲ್ಲ. ರೀಡಿಂಗ್ ಮೇಕೆತ್ ಎ ಫುಲ್ ಮ್ಯಾನ್, ಕಾನ್ಫರೆನ್ಸ್ ಎ ರೆಡಿ ಮ್ಯಾನ್, ಆ್ಯಂಡ್ ರೈಟಿಂಗ್ ಎನ್ ಎಕ್ಸಾಕ್ಟ್ ಮ್ಯಾನ್. ಫ್ರಾನ್ಸಿಸ್ ಬೇಕನ್ ಅದಕ್ಕೆ ಹೇಳೋದು, ಬುಕ್ಸ್ ಆರ್ ಪ್ರೆಷಿಯಸ್ ಲೈಫ್ ಬ್ಲಡ್ ಆಫ್ ಎ ಮಾಸ್ಟರ್ ಸ್ಪಿರಿಟ್, ಎಂಬಾಮ್ಡ್ ಆ್ಯಂಡ್ ಟ್ರೆಷರ್ಡ್ ಅಪ್ ಫಾರ್ ಲೈಫ್ ಬಿಯಾಂಡ್ ಲೈಫ್. ದಟ್ ಈಸ್ ಹಿಸ್ ಡೆಫಿನೇಷನ್ ಆಫ್ ಬುಕ್ಸ್. ಸಮ್ ಬುಕ್ಸ್ ಹ್ಯಾವ್ ಟು ಬಿ ರೆಡ್, ಸಮ್ ಟು ಬಿ ಸ್ವ್ಯಾಲೋಡ್, ಸಮ್ ಟು ಬಿ ಚೂಡ್ ಆ್ಯಂಡ್ ಡೈಜೆಸ್ಟೆಡ್. ಎಲ್ಲ ಗ್ರಂಥಗಳನ್ನು ನೀವು ಒಂದೇ ಥರ ಓದೋಕ್ಕಾಗಲ್ಲ. ಕೆಲವು ಮತ್ತೆ ಮತ್ತೆ ಓದಿಸ್ಕೊಂಡು ಹೋಗುತ್ತೆ. ಆ ಒಂದು ಓದಿಸ್ಕೊಂಡು ಹೋಗತಕ್ಕಂಥ ಗುಣ ಅದಕ್ಕೆ ಇರೋದ್ರಿಂದನೇ ಅದು ನಿಲ್ತಕ್ಕಂಥದ್ದು. ಇವತ್ತಿಗೂ ರಾಮಾಯಣ, ಮಹಾಭಾರತ, ಭಾಗವತಗಳನ್ನು ಯಾಕೆ ಓದ್ತೀವಿ ಅಂದರೆ ಅದರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಓದಿಸ್ಕೊಂಡು ಹೋಗ್ತಕ್ಕಂತಹ, ಪ್ರತಿ ಸಲ ಓದಿದಾಗಲೂ ಒಳನೋಟಗಳನ್ನು ನಮಗೆ ಬಿತ್ತರಿಸ್ತಕ್ಕಂತಹ ಅವಿನಾಭಾವವಾಗಿರ್ತಕ್ಕಂಥ ಆಂತರಿಕ ಅದಮ್ಯ ಶಕ್ತಿ ಅದರಲ್ಲಿದೆ. ಅದರಿಂದ ಅದು ನಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ. ಯಾವ್ಯಾವಾಗ ಓದಬೇಕು ಅನ್ನೋದಕ್ಕೂ ಒಂದು ಚಾಟು ಶ್ಲೋಕ ಇದೆ. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಇದನ್ನು ಇದ್ದಿದ್ದ ಹಾಗೆ ಅರ್ಥ ಹೇಳಿಬಿಟ್ರೆ ಭಗವಂತನೇ ಕಾಪಾಡಬೇಕು. ಬೆಳಿಗ್ಗೆ ಜೂಜಾಡೋದು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋದು, ರಾತ್ರಿ ಕಳ್ತನ ಮಾಡೋನು ಮಹಾತ್ಮ ಅಂತ. ಲಿಟ್ರಲ್ ಮೀನಿಂಗು. ಜೂಜ್ ಬಂದಿದ್ದು ಮಹಾಭಾರತದಲ್ಲಿ. ಮಹಾಭಾರತ ಬೆಳಗ್ಗೆ ಓದಿ ಅಂತಿರೋದು. ಸೀತಾಪಹರಣ ಆಗಿದ್ದು ಮಧ್ಯಾಹ್ನ, ಅದರಿಂದ ಮಧ್ಯಾಹ್ನ ರಾಮಾಯಣ ಓದಿ ಅಂತಿರೋದು. ಶ್ರೀಕೃಷ್ಣನ ಬಾಲಲೀಲೆಗಳು ಎಲ್ಲ ಆಗಿದ್ದು ರಾತ್ರಿ, ಅದರಿಂದ ರಾತ್ರಿ ಭಾಗವತ ಓದಿ ಅಂತಿರೋದು. ಇದಕ್ಕೆ ಈ ರೀತಿ ಅರ್ಥ ಮಾಡಿಬಿಟ್ರೆ ಏನು ಗತಿ? ಒಬ್ಬ ಪಾಶ್ಚಾತ್ಯರ ಕೈಯಲ್ಲಿ ಕೊಡಿ, ಅವನು ಹೀಗೆ ಟ್ರಾನ್ಸ್ಲೇಟ್ ಮಾಡೋದು. ಪ್ಲೇಯಿಂಗ್ ಡೈಸ್ ಇನ್ ದ ಮಾರ್ನಿಂಗ್, ಬೀಯಿಂಗ್ ಇನ್ ದಿ ಕಂಪನಿ ಆಫ್ ದ ವಿಮೆನ್ ಇನ್ ದ ಆಫ್ಟರ್ನೂನ್, ಆ್ಯಂಡ್ ಥೀವಿಂಗ್ ಇನ್ ದ ನೈಟ್ ಕಾನ್ಸ್ಟಿಟ್ಯೂಟ್ಸ್ ಅ ಗ್ರೇಟ್ ಮ್ಯಾನ್. ಈ ತರಹ ಟ್ರಾನ್ಸ್ಲೇಟ್ ಮಾಡಿದ್ರೆ ಲಿಟ್ರಲ್ ಟ್ರಾನ್ಸ್ಲೇಷನ್ನು ಏನು ಮಾಡೋದು? ಅಂಥದ್ದನ್ನೇ ನಾವು ಓದ್ತೀವಲ್ಲ, ಏನು ಮಾಡೋದು? ವಾಟ್ ಮ್ಯಾಕ್ಸ್ ಮುಲ್ಲರ್ ಸೆಟ್ ಸೊ, ಕೋಲ್ಬ್ರೂಕ್ ಸೆಟ್ ಸೊ, ಮ್ಯಾಕ್ಡೊನಲ್ಡ್ ಸೆಟ್ ಸೊ, ದಟ್ ಈಸ್ ಪ್ರಾಮಾಣ್ಯ ಫಾರ್ ಮೀ. ಸಾಯಣಾಚಾರ್ಯ ಏನು ಹೇಳಿದರು, ಭಟ್ಟಭಾಸ್ಕರ್ ಏನು ಹೇಳಿದರು, ವಿಜ್ಞಾನ ಭಿಕ್ಷು ಏನು ಹೇಳಿದ, ಅದು ನಮಗೆ ಪ್ರಮಾಣ ಅಲ್ಲ. ಹಿತ್ತಲು ಗಿಡ ಮದ್ದಲ್ಲ ನಮ್ಗೆ ಯಾವಾಗಲೂ ಕೂಡ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನೆನಪಿಟ್ಕೊಳ್ಳಿ. ವಾಟ್ ಎವರ್ ಇಸ್ ಫಾರಿನ್, ಕ್ವೆಶ್ಚನ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್. ವಾಟ್ ಎವರ್ ಇಸ್ ಇಂಡಿಯನ್, ಅಕ್ಸೆಪ್ಟ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಶ್ಚನ್ ಇಟ್. ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಪೂರ್ವಾಗ್ರಹಗಳು ನಮಗಿರಬೇಕಾಗಿಲ್ಲ. ಎಲ್ಲಿಂದ ಬಂದರೂ ನಾವು ಸ್ವೀಕರಿಸೋದಕ್ಕೆ ಮುಕ್ತ ಮನಸ್ಸಿನಿಂದ ಇದ್ದೇ ಇದ್ದೀವಿ. ಮೊದಲನೇ ಋಗ್ವೇದದಲ್ಲಿ ಬರ್ತಕ್ಕಂಥ ಮಾತೇ ಅದು. ಆನೋ ಭದ್ರ ಕ್ರತವೋ ಯಂತ ವಿಶ್ವತೋ ದಬ್ಧ ಸೋ ಅಪರೀತ ಸ ಉದ್ಭಿದ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಮೀ ಫ್ರಮ್ ಎವ್ರಿ ಆ್ಯಂಗಲ್. ಹೂ ಸೆಡ್ ಇಸ್ ನಾಟ್ ಇಂಪಾರ್ಟೆಂಟ್, ವಾಟ್ ದೆ ಸೇ ಇಸ್ ಇಂಪಾರ್ಟೆಂಟ್. ನಮಗಿರ್ತಕ್ಕಂಥದ್ದು ಅದು ಯಾರೇ ಆಗಿಬಿಡಲಿ, ಗುಣಗ್ರಾಹಿಗಳಾಗಬೇಕು ನಾವು. ಒಂದು ಮಗು ನಾನು ತಪ್ಪು ಮಾಡಿರೋದನ್ನು ಹೇಳಿದರೆ ತಿದ್ಕೊಳ್ಳೋದಕ್ಕೆ ನಾನು ತಯಾರಾಗಿರಬೇಕು. ನೀನು ಯಾರು ಹೇಳೋದು ಅಂತ ಖಂಡಿಸೋ ಹಾಗಿಲ್ಲ. ಗುಣಾಹ ಪೂಜಾಸ್ಥಾನಂ ಗುಣಿಷು ನ ಚ ಲಿಂಗಂ ನ ಚ ವಯಃ. ಭವಭೂತಿ ಹೇಳ್ತಾನೆ, ಯಾರಲ್ಲಿ ಒಳ್ಳೆಯ ಗುಣ ಇದ್ದರೂ ಅದನ್ನು ನಾವು ಅನುಮೋದಿಸೋಣ.
ನೀಲಕಂಠ ದೀಕ್ಷಿತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾನೆ, ನಾಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಷು ಮತ್ಸರಿ ಗುಣೀಚ ಗುಣ ರಾಗೀಚ ವಿರಲಹ ಸರಲೋಜನ ಅಂತ. ಗುಣ ಇಲ್ಲದೇ ಇರೋವರೆಗೆ ಬೇರೆಯವರಲ್ಲಿರೋ ಒಳ್ಳೆಯ ಗುಣ ಅರ್ಥ ಆಗಲ್ವಂತೆ. ಗುಣ ಇರೋವನು ಬೇರೆಯವರೆಲ್ಲ ಒಳ್ಳೆಯ ಗುಣ ನೋಡಿ ಅಸೂಯೆ ಪಡ್ತಾನಂತೆ. ಗುಣವನ್ನೂ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಆಡ್ತಕ್ಕಂಥವ್ರು ವಿರಳರು, ಸರಳರು ಅಂತ. ಅದು ನಮಗಾಗಬೇಕಾಗಿರ್ತಕ್ಕಂಥದ್ದು. ಯು ಶುಡ್ ಹ್ಯಾವ್ ಮೆರಿಟ್ ಟು ರೆಕಗ್ನೈಸ್ ಅನದರ್ ಮ್ಯಾನ್ಸ್ ಮೆರಿಟ್. ಅಟ್ ದ ಸೇಮ್ ಟೈಮ್ ಯು ಶುಡ್ ನಾಟ್ ಬಿ ಎನ್ವಿಯಸ್ ಆಫ್ ಅದರ್ ಮ್ಯಾನ್ಸ್ ಸ್ಕಾಲರ್ಶಿಪ್. ಆ್ಯಂಡ್ ದೇ ಆರ್ ದಿ ಗ್ರೇಟ್ ಪೀಪಲ್ ಹೂ ದೆಮ್ಸೆಲ್ಸ್ ಆರ್ ಗ್ರೇಟ್ ಆ್ಯಂಡ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಗ್ರೇಟ್ನೆಸ್ ವಿಚ್ ಇಸ್ ಬಿಲ್ಟ್ ಇನ್ ದಿ ಅದರ್ ಪರ್ಸನ್. ಅದು ಆ ಮಟ್ಟದಲ್ಲಿದ್ದರೆ ಆವಾಗ ನಮಗೇನು ಅನ್ನೋದು ನಮಗೆ ನಿಜ ಜೀವನದಲ್ಲಿ ಅರ್ಥವಾಗುತ್ತೆ. ನೋಡಿ, ಎಲ್ಲ ಇಂದ್ರಿಯಗಳು ಹೊರಗಡೆ ಚಾಚಿಕೊಂಡಿದೆ. ಎಷ್ಟು ಕಷ್ಟನಪ್ಪ ಅದನ್ನು ಹಿಡ್ಕೊಳ್ಳೋದು. ಏನು ಸುಮ್ಮನೆ ಆಗ್ಬಿಡತ್ತಾ? ಬಾಯಿ ಚಪಲ. ಅಂತಹ ಮಹನೀಯರಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು, ಶ್ರೀಧರ ಸ್ವಾಮಿಗಳಿಗೇನೆ ಬಾಯಿ ಚಪಲ ಹೋಗಲಿಲ್ಲ ಅಂದಮೇಲೆ ನಮಗೆ ಹೋಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ. ನಾನೆಲ್ಲ ಈ ಮಾತು ಹೇಳಿದ್ದು. ಭರ್ತೃಹರಿ ವೈರಾಗ್ಯದಲ್ಲಿ ಹೇಳ್ತಾನೆ, ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವತಾಂಬುಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾ ಶಾಲ್ಯನ್ಯಂ ಸಗೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ ಅಂತ. ಸೊಪ್ಪು ಸದೆ ತಿನ್ಕೊಂಡು ಗಾಳಿ ನೀರು ಕುಡ್ಕೊಂಡಿರ್ತಕ್ಕಂಥ ವಿಶ್ವಾಮಿತ್ರ ಪರಾಶರ ಮುಂತಾದಂಥ ಋಷಿಗಳಿಗೇನೆ ಇಂದ್ರಿಯ ನಿಗ್ರಹ ಮಾಡೋದು ಕಷ್ಟ ಆದಮೇಲೆ ಸಾಮಾನ್ಯರಾಗಿರ್ತಕ್ಕಂಥ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ. ಅಷ್ಟು ಕಷ್ಟ. ಇಂದ್ರನನ್ನು ಬೇಕಾದರೂ ಗೆಲ್ಲಬಹುದು, ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ. ನಾನೆಲ್ಲ ಈ ಮಾತು ಹೇಳಿದ್ದು. ಸೀತೆ ರಾವಣನಿಗೆ ಈ ಮಾತನ್ನು ಹೇಳ್ತಾಳೆ. ಅಭಿರಾಜ ರಾಜೇಂದ್ರ ಮಿಶ್ರಾ ಅಂತ ಸಿಮ್ಲಾನಲ್ಲಿ ಲೋಯರ್ ಸಮ್ಮಲ್ ಹಿಲ್ಲಲ್ಲಿ ಶನ್ನೋ ನಿವಾಸ್ ಎಂಬತಕ್ಕಂಥ ಮನೆಯಲ್ಲಿ ಆಪೋಸಿಟ್ ಕ್ಲಾರೆನ್ಸ್ ಸ್ಕೂಲಲ್ಲಿ ವಾಸವಾಗಿರ್ತಕ್ಕಂಥ 70 ವರ್ಷ ಇರತಕ್ಕಂಥ ಸಮಕಾಲೀನ ಕವಿಗಳು ಜಾನಕಿ ಜೀವನಂ ಎಂಬುದಾಗಿ ರಾಮಾಯಣದ ಆಧಾರದಲ್ಲಿ ಬರೆದಿರ್ತಕ್ಕಂಥ 21 ಸರ್ಗಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮಹಾಕಾವ್ಯದ 21ನೇ ಸರ್ಗದ 21ನೇ ಶ್ಲೋಕದಲ್ಲಿ ರಾವಣಾಸುರನಿಗೆ ಸೀತೆ ಈ ಪ್ರಶ್ನೆ ಮಾಡ್ತಾಳೆ. ಕಿಮಿಂದ್ರಜಿತ್ತೇನ ವಿನಾ ಇಂದ್ರಿಯಜಿತ್. ರಾವಣ ಬಂದು ಜಂಬ ಕೊಚ್ಕೋತಾನೆ, ಸೀತೆ ನನ್ನನ್ನೇನು ಅಂದ್ಕೊಂಡಿದ್ಯಾ, ಇಂದ್ರನ್ನೇ ಗೆದ್ದಂತಹ ಮಹಾನುಭಾವ. ಸೀತೆ ನಕ್ಬಿಟ್ಟು ಹೇಳ್ತಾಳಪ್ಪ, ಇಂದ್ರನ ಗೆದ್ರೆಷ್ಟು ಬಿಟ್ಟರೆಷ್ಟಪ್ಪ, ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯವನ್ನು ನೀನು ಗೆದ್ದಿದ್ರೆ ನನ್ನ ಹತ್ರ ಯಾಕೆ ಬರ್ತಾ ಇದ್ದೆ? ನಿನ್ನ ಹೆಂಡತಿ ಮಂಡೋದರಿಯು ನನ್ನಷ್ಟೇ ಪತಿವ್ರತೆ. ಅಹಲ್ಯ ದ್ರೌಪದಿ ತಾರ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾತಕ ನಾಶನಂ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಇಂದ್ರಿಯ ಅಷ್ಟು ಸುಲಭವಾಗಿ ಗೆಲ್ಲಕ್ಕಾಗಲ್ಲ. ನೋಡಿ, ಬಾಯಿ ಚಪಲ ಎಂಬತಕ್ಕಂಥದ್ದು ಆ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಆಡಿಸ್ತಾ ಹೋಗುತ್ತೆ. ಕೆಲವರಿಗೆ ನೋಡ್ತಕ್ಕಂಥ ಚಪಲ, ಕೆಲವರಿಗೆ ಒಳ್ಳೆಯ ವಿಷಯಗಳನ್ನು ಕೇಳ್ತಕ್ಕಂಥ ಚಪಲ, ಕೆಲವರಿಗೆ ಒಳ್ಳೆ ಸುಗಂಧ ದ್ರವ್ಯಗಳನ್ನು ಮೂಸಿ ನೋಡ್ತಕ್ಕಂಥ ಚಪಲ, ಇನ್ನು ಕೆಲವರಿಗೆ ಮೆತ್ತಗಿರ್ತಕ್ಕಂಥ ವಸ್ತುವನ್ನು ಮುಟ್ತಕ್ಕಂಥ ಚಪಲ. ಯಾವುದೋ ಒಂದು ಚಪಲ ಹಿಡ್ಕೊಳ್ಳುತ್ತೆ ಮನುಷ್ಯನಿಗೆ ಒಟ್ಟಿನಲ್ಲಿ. ಅದಕ್ಕೆ ಹೇಳೋದು ಕುರಂಗ ಮಾತಂಗ ಪತಂಗ ಮೀನಾಹ ಭೃಂಗಾಹ ಪಂಚಭಿರಂಚಿತ ಕಿಂ. ಒಂದೊಂದು ಇಂದ್ರಿಯ ಇಟ್ಕೊಂಡೇ ಪ್ರಾಣಿಗಳು ಪಕ್ಷಿಗಳು ತಮ್ಮಂತಾವು ಹಿಡ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ಪಂಚೇಂದ್ರಿಯಗಳು ಇರ್ತಕ್ಕಂಥ ಮನುಷ್ಯ ಹೇಗೆ ತನ್ನಂತಾನು ಹಿಡ್ಕೊಳ್ಳೋದು? ಅದಕ್ಕೆ ನೋಡಿ, ಸಾವು ಅನ್ನೋದಕ್ಕೆ ಪರ್ಯಾಯ ಪದ ಏನು ಗೊತ್ತಾ? ಪಂಚಾವಸ್ಥಾ ಅಂತ. ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಮೂರ್ಛಾ, ಪಂಚಾವಸ್ಥಾ. ಪಂಚಾವಸ್ಥಾ ಅಂದರೆ ಸಾವು ಅಂತ. ಕೊನೆ ಅವಸ್ಥೆ ಇದು, 5ನೇದು. ಸ್ಥಿತಿ ಅನ್ನೋದು ತುರಿಯ, ಅವಸ್ಥೆ ಅನ್ನೋದು ಸಾವು. ನೋಡಿ, ಅವಸ್ಥೆಗಳು ಒಂದರಿಂದ ಒಂದು ಹೋಗ್ತಾ ಹೋಗುತ್ತೆ, ಸ್ಥಿತಿ ಯಾವತ್ತೂ ವ್ಯತ್ಯಾಸವಾಗಲ್ಲ. ಅದಕ್ಕೆ ಮಾಂಡೂಕ್ಯೋಪನಿಷತ್ತಿನ 7ನೇ ಮಂತ್ರದಲ್ಲಿ ತುರಿಯವನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ, ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಯಾವಾಗಲೂ ಶಾಂತವಾಗಿರ್ತಕ್ಕಂಥ ಸ್ಥಿತಿ. ಲೋಕದಲ್ಲಿ ಪ್ರತಿಯೊಬ್ಬರು ಕೇಳ್ಕೊಳ್ಳೋದೇನು? ಮನಃಶಾಂತಿನೇ. ಇನ್ನು ಏನಿದ್ದೇನು ಪ್ರಯೋಜನ ಮನುಷ್ಯನಿಗೆ? ಕಾರಿರುತ್ತೆ, ಬಂಗ್ಲೆ ಇರುತ್ತೆ, ಆಳು ಕಾಳು ಇರ್ತಾರೆ, ಏನಿದ್ರೆ ಏನು ಪ್ರಯೋಜನ? ಕೆಲವರು ತುಂಬ ಒದ್ದಾಡ್ತಾ ಇರ್ತಾರೆ, ಯಾಕೋ ರೀ ನನಗೆ ಮನಃಶಾಂತಿನೇ ಇಲ್ಲ. ಪ್ರತಿಯೊಬ್ಬನಿಗೂ ಬೇಕಾಗಿರೋದು ಮನಃಶಾಂತಿನೇ. ಶಾಂತಿರ್ಮೇ ಅಸ್ತು ಶಾಂತಿ, ಪೃಥಿವೀ ಶಾಂತಿರಗ್ನಿಶಾಂತಿ, ಔಷಧ ಯಶಾಂತಿ, ವನಸ್ಪತ ಯಶಾಂತಿ, ಅಜಾಶಾಂತಿ, ಗೋಶಾಂತಿ, ಗವಾಶಾಂತಿ, ಬ್ರಹ್ಮಶಾಂತಿ, ಬ್ರಾಹ್ಮಣ ಶಾಂತಿ ಎಲ್ಲ ಹೇಳ್ಕೊಂಡು ಬಂದು ಕೊನೆಗೆ ಏನು ಹೇಳ್ತಾರೆ? ಶಾಂತಿರ್ಮೇ ಅಸ್ತು ಶಾಂತಿ. ಎಲ್ಲ ಶಾಂತವಾಗಿರಲಿನಪ್ಪ. ಏನೆಲ್ಲ ಕೇಳ್ಕೊಂಡಿದ್ದೀವಿ ನೋಡಿ ನಾವು ಪ್ರಕೃತಿ ಜೊತೆಗೆ. ಎಲ್ಲೂ ಕೂಡ ಮಳೆಯಿಂದ ಅನಾಹುತ ಆಗದೇ ಇರಲಿ, ಪ್ರವಾಹದಿಂದ ಅನಾಹುತ ಆಗದೇ ಇರಲಿ, ಬೆಂಕಿಯಿಂದ ಅನಾಹುತ ಆಗದೇ ಇರಲಿ, ಬಿರುಗಾಳಿಯಿಂದ ಅನಾಹುತ ಆಗದೇ ಇರಲಿ. ಎಂತಹ ಈಕೋ ಫ್ರೆಂಡ್ಲಿ ಟ್ರೀಟ್ಮೆಂಟ್ ನಾವು ಕೊಟ್ಟಿರೋದು. ಈಗ ನಾವೆಲ್ಲ ಹೇಳ್ತೀವಿ ಈಕೋ ಫ್ಯಾಮಿಲಿ, ಈಕೋ ಗಣೇಶ ಎಲ್ಲನೂ. ನಮ್ಮ ವೇದ ಕಾಲದಲ್ಲಿ ಇದ್ದಿದ್ದೇ ಪ್ರಕೃತಿಯ ಬಗ್ಗೆ ನಾವು ಮಾಡಿರ್ತಕ್ಕಂಥ ಚಿಂತನೆ. ಆ ಮಟ್ಟಿಗೆ ಚಿಂತನೆ ಇನ್ಯಾರೂ ಮಾಡೇ ಇಲ್ಲ ನಿಜಕ್ಕೂ ಕೂಡ.
ಅದಕ್ಕೇ ಈ ತಿಂಗಳು 21ನೇ ತಾರೀಕು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಇಟ್ಕೊಂಡಿದ್ದಾರೆ, ಈಕಾಲಜಿ ಇನ್ ವೇದಾಸ್ ಅಂತ. ಇರಲಿ. ಸೊ ಏನು ಹೇಳಕ್ಕೆ ಬಂದೆ ಅಂತ ಹೇಳಿದರೆ, ಸಂಸಾರ ಎಂಬತಕ್ಕಂತಹ ಈ ಜಾಲ ಯಾವುದದು, ಅದೇ ಮನುಷ್ಯನಿಗೆ ಬಲೆಯಾಗಿಬಿಟ್ಟಿದೆ. ವಿಷಯ ಸುಖಗಳೂ ಎಂಬ ಗಾಳದ ತುದಿಯಲ್ಲಿ ಮೀನುಗಳಂತೆ ಸಂಸಾರ ಎಂಬ ಬಲೆಯಲ್ಲಿ ಸಿಕ್ಕಿಬಿದ್ದು ನಡುಗುತ್ತಾ ಉದ್ದವಾದ ದವಡೆ ಮತ್ತು ತಲೆಗಳನ್ನುಳ್ಳ ನನಗೆ ನಿನ್ನ ಹಸ್ತದ ಆಶ್ರಯವನ್ನು ಕರುಣಿಸು. ಅಷ್ಟೇನಪ್ಪ, ದಯಮಾಡಿ ನೀನು ನಿನ್ನ ಹಸ್ತವನ್ನು ಕೊಟ್ಟು ಒಂದು ಆಶ್ರಯ ನನಗೆ ಕೊಡು. ಮತತ್ರಯ ಆಚಾರ್ಯರ ಮುದ್ರೆಗಳು ನಿಮಗೆ ಗೊತ್ತಿರಬಹುದು. ಚಿನ್ಮುದ್ರೆ ಆಚಾರ್ಯ ಶಂಕರರದು, ಅಂಜಲಿ ಮುದ್ರೆ ಭಗವದ್ ರಾಮಾನುಜರದು, ಕರ್ತರಿ ಮುದ್ರೆ ಮಧ್ವಾಚಾರ್ಯರದು. ಇದು ಮುದ್ರಾ ವಿಶೇಷ, ಮತತ್ರಯ ಆಚಾರ್ಯರಲ್ಲಿರ್ತಕ್ಕಂತಹ ಮುದ್ರಾ ವಿಶೇಷ. ಕಂಪ್ಯಾರಿಟಿವ್ ಆಗಿ ನಾವು ತೆಗೆದುಕೊಂಡ್ರೆ 18 ಪಾಯಿಂಟ್ಸ್ ಯು ಕ್ಯಾನ್ ಕಲ್ ಔಟ್ ಬಿಟ್ವೀನ್ ದ್ವೈತ, ಅದ್ವೈತ ಆ್ಯಂಡ್ ವಿಷ್ಟಾದ್ವೈತ ವಿತ್ ಎನ್ ಓಪನ್ ಮೈಂಡೆಡ್ನೆಸ್ ವಿತ್ ನೋ ಪ್ರೆಜುಡಿಸ್. ಅದು ನಮಗೆ ಆಗಬೇಕಾಗಿರೋದು. ಯಾವುದು ಪ್ರೆಜುಡಿಸ್ ಇರಬೇಕಾಗಿಲ್ಲ. ವಸ್ತುನಿಷ್ಠವಾಗಿ, ತತ್ವನಿಷ್ಠವಾಗಿ ನಾವು ಇರೋ ವಿಷಯವನ್ನು ಪ್ರತಿಪಾದನೆ ಮಾಡಬೇಕು ಅಷ್ಟೇ. ಆಲ್ ಆರ್ ಗ್ರೇಟ್ ಮಾಸ್ಟರ್ಸ್. ಅನಂತರಂಗಾಚಾರ್ಯ ಭಾಷೆಯಲ್ಲಿ ಹೇಳೋದಾದರೆ, ಹೂ ಆರ್ ಯು ಟು ಜಡ್ಜ್ ದೆಮ್? ವಾಟ್ ಈಸ್ ಯುವರ್ ಲೆವೆಲ್? ವಾಟ್ ಈಸ್ ದೇರ್ ಲೆವೆಲ್? ದೇ ಹ್ಯಾವ್ ರೀಚ್ಡ್ ಅ ಲೆವೆಲ್ಲೆಸ್ ಲೆವೆಲ್ and you have reached the bottommost level. From this level, who are you to talk about that level which has no level at all? ಇದು NS ಅನಂತರಂಗಾಚಾರ್ಯ ಪಾಠ ಮಾಡ್ತಾ ಇದ್ದಾಗ, ಮನೆಯಲ್ಲಿ ಕಾಲಕ್ಷೇಪ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಕ್ಕಂಥ ಮಾತು. ಇರಲಿ, ಯಾರೇ ಮಹಾತ್ಮರು ಹೇಳಿದ್ರು ಅಷ್ಟೇ. ನನಗಿರೋ ಸರ್ಕು ಅಂದರೆ 35 ಜನ ಮಹನೀಯರು ಕೇಳಿರೋದು ಅಷ್ಟೇ ನಾನು ಒಪ್ಪಿಸ್ತಾ ಇರೋದು, ನಂದೇನೂ ಇಲ್ಲ ಅಂತ ಮುಂಚೆನೇ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಸಂಸಾರ ಎಂಬ ಬಲೆಯಲ್ಲಿ ಸಿಕ್ಕಿಬಿದ್ದು, ಯಾವ ಬಲೆ? ಹುಟ್ಟು ಸಾವುಗಳು ಅನ್ನೋದೇ ಬಲೆ. ಭರ್ತೃಹರಿ ಎಂಥ ನೈತಿಕ ಪ್ರಶ್ನೆ ತೆಗೆದುಕೋತಾನೆ ಗೊತ್ತಾ ವೈರಾಗ್ಯ ಶತಕದಲ್ಲಿ? ನಾನು ಹುಟ್ಟಿ ಏನು ತಾನೇ ಸಾಧನೆ ಮಾಡ್ದಂಗೆ ಆಯಿತು ಜೀವನದಲ್ಲಿ? ನನ್ನ ತಾಯಿಯ ಯೌವನವನ್ನು ಕಸ್ಕೊಂಡಿದ್ದು ಅಂದನ್ನು ಬಿಟ್ಟರೆ, ವಾಟ್ ಹ್ಯಾವ್ ಐ ಅಚೀವ್ಡ್ ಇನ್ ದಿಸ್ ಲೈಫ್ ಅದರ್ ದ್ಯಾನ್ ಟೇಕಿಂಗ್ ಔಟ್ ದ ಯೂತ್ ಆಫ್ ಮೈ ಮದರ್? ಮೈ ಮದರ್ ವಾಸ್ ಇನ್ ದ ಪ್ರೈಮ್ ಆಫ್ ಹರ್ ಯೂತ್ ವೆನ್ ಐ ಟುಕ್ ಬಾರ್ತ್ ಆ್ಯಂಡ್ ಐ ಸ್ನ್ಯಾಚ್ಡ್ ಅವೇ ಹರ್ ಯೂತ್ ಮರ್ಸಿಲೆಸ್ಲಿ. ಅಷ್ಟೇ ನಾನು ಮಾಡಿದ್ದು. ಮಾತುಹು ಯೌವನ ಛೇದೆ ಕುಠಾರಾವಯಂ ವಿದ್ಯಾನಾದಿಗತ ಕಲಂಕರಹಿತ ವಿತ್ತಂಚನೋಪಾರ್ಜಿತಂ. ಇದು ಮಾಡಲಿಲ್ಲ, ಅದು ಮಾಡಲಿಲ್ಲ, ಎಲ್ಲ ಹೇಳ್ಕೊಂಬಂದು ಏನು ಮಾಡಿದೆ? ನನ್ನ ತಾಯಿಯ ಯೌವನವನ್ನು ಕಿತ್ಕೊಂಡಿದ್ದು ಒಂದೇ ನಾನು ಮಾಡಿದ್ದು. ಎಂಥ ಕಷ್ಟವನ್ನು ನನಗೋಸ್ಕರ ಅನುಭವಿಸಿದ್ಲು ತಾಯಿ ಅಂತ ಒಂದ್ಸಲಾದರೂ ನಾನು ಹಿಂದೆ ತಿರುಗಿ ಯೋಚನೆ ಮಾಡೋ ಕಾಳಜಿ ನನಗಿದೆಯಾ? ಹುಟ್ಟಿದಾಗ್ಲಿಂದಾನೇ ತಾಯಿನ ಬೈಯೋದೆ, ತಾಯಿಗೆ ಒದೆಯೋದು, ಏನೆಲ್ಲ ಮಾಡಿದ್ದೀವಿ. ನಮ್ಮನ್ನು ಹುಟ್ಟಿಸ್ತಕ್ಕಂಥ, ಜನ್ಮ ಕೊಟ್ಟಂಥ ತಾಯಿಗೆ ಮಾತುಹು ಗರ್ಭೆ ಉಪಶಾಂತಃ, ಶಾಂತವಾಗಿರ್ತಕ್ಕಂಥ ಸ್ಥಿತಿ. ಗರ್ಭೋಪನಿಷತ್ ಅಂತ ಒಂದು ಉಪನಿಷತ್ತಿದೆ ನಮ್ಮಲ್ಲಿ. ನಾನು 2 ಕೈ ಮುಗಿದುಕೊಂಡು ಮೆಡಿಕಲ್ ಯಾರಾದರೂ ಇಲ್ಲಿ ಡಾಕ್ಟರ್ಸ್ ಇದ್ದರೆ ನಾನು ಒಂದು ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಡಾಕ್ಟರ್ಸ್, ಪ್ಲೀಸ್ ಲೀವ್ ಆಲ್ ಯುವರ್ ಪ್ರೆಜುಡಿಸಸ್ ರಿಗಾರ್ಡಿಂಗ್ ಟ್ರೆಡಿಷನ್ ಆ್ಯಂಡ್ ರೀಡ್ ಗರ್ಭೋಪನಿಷತ್ ಅಟ್ಲೀಸ್ಟ್ ಇನ್ ಟ್ರಾನ್ಸ್ಲೇಷನ್ ಇಫ್ ನಾಟ್ ಇನ್ ಒರಿಜಿನಲ್. ಯಾಕೆಂದರೆ ನನಗೆ ಆಗಿರ್ತಕ್ಕಂಥ ಪೇಚಾಟ ನಿಮಗೆ ಆಗಬಾರ್ದು. ನನಗೆ ಜೂನ್ 5ನೇ ತಾರೀಕು 2011ನೇ ಇಸ್ವಿನಲ್ಲಿ ಲಂಡನ್ ಭಾರತೀಯ ವಿದ್ಯಾಭವನದಲ್ಲಿ ಒಬ್ಬರು ವೆಸ್ಟರ್ನ್ ಡಾಕ್ಟರ್ ಒಂದು ಪ್ರಶ್ನೆ ಕೇಳಿದರು, ಹೌ ಡು ಯು ರಿಲೇಟ್ ಗರ್ಭೋಪನಿಷತ್ ವಿತ್ ಅವರ್ ಮಾಡ್ರನ್ ಟೆಕ್ನಾಲಜಿ ಆಫ್ ಮೆಡಿಸಿನ್ ಅಂತ. ನಾ ಹೇಳಿದೆ, ಸರ್, ಐ ಆಮ್ ನಾಟ್ ಎ ಡಾಕ್ಟರ್, ಯು ಪ್ಲೀಸ್ ಹೈಲೈಟ್ ಹೌ ಯು ಟ್ರೀಟ್ ಫ್ರಮ್ ಯುವರ್ ಪಾಯಿಂಟ್ ಆಫ್ ವ್ಯೂ, ದೆನ್ ಐ ಕ್ಯಾನ್ ಟಾಕ್ ಫ್ರಮ್ ಗರ್ಭೋಪನಿಷತ್ ಪಾಯಿಂಟ್ ಆಫ್ ವ್ಯೂ ಅಂತ. ಅವ್ರಿಗೆ ಎಷ್ಟು ಈಗ ಇನ್ಕ್ವಿಸಿಟಿವ್ನೆಸ್ ಇದೆ ಅಂದರೆ ನಮ್ಮ ಟ್ರೆಡಿಷನ್ ಅರ್ಥ ಮಾಡ್ಕೋಬೇಕು ಅಂತ ನಾವು ಬಿಡ್ತಾ ಬರ್ತಾ ಇದ್ದೀವಿ, ಅವ್ರು ಹುಡುಕ್ತಾ ಬರ್ತಾ ಇದ್ದಾರೆ. ಅದು ಆಗಿರ್ತಕ್ಕಂಥದ್ದು. ಅದಕ್ಕೆ ಹೇಳೋದು ರಾಧಾಕೃಷ್ಣನು, ಇಂಡಿಯಾ ಹ್ಯಾಸ್ ನೋ ಡೆರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್. ಹೂ ಈಸ್ ಗೋಯಿಂಗ್ ಟು ಪ್ರಾಕ್ಟೀಸ್? ಎವ್ರಿಬಡಿ ಈಸ್ ಅ ಪ್ರೀಚರ್ ಹಿಯರ್. ಎವ್ರಿ ಪ್ರೀಚರ್ ಇಸ್ ಆಲ್ಮೋಸ್ಟ್ ಎ ಚೀಟರ್. ಹಂಗಾಗ್ಬಿಟ್ಟಿದೆ ಈಗ ಲೋಕದಲ್ಲಿ. ಯಾರು ಜೆನ್ವಿನ್ನು, ಯಾರು ಫ್ರಾಡು ಅಂತ ಒಪ್ಕೊಳ್ಳೋದೇ ಕಷ್ಟ ಆಗಿಬಿಡ್ತಾ ಇದೆ. ಯಾರು ನಾವು ಜೀವನದುದ್ದಕ್ಕೂ ಜೆನ್ವಿನ್ ತಂದ್ಕೊಂಡಿದ್ವೋ ಅವರೇ ಒಂದಿನ ಫ್ರಾಡಾಗಿ ಕಾಣಿಸ್ತಕ್ಕೆ ಶುರು ಆದರೆ, ಬೇಲಿಯದ್ದು ಹೊಲ ಮೇಯ್ದರೆ ಎಲ್ಲಿ ಹೋಗಬೇಕು? ವೆನ್ ದ ಸೀ ಲೂಸಸ್ ಇಟ್ಸ್ ಸಾಲ್ಟ್, ವೇರ್ ಟು ಫೈಂಡ್ ಸಾಲ್ಟ್? ಸಮುದ್ರದಲ್ಲೇ ಉಪ್ಪಿಲ್ಲ ಅಂದ್ಬಿಟ್ರೆ ಉಪ್ಪನ್ನು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾವು? ಆ ಸ್ಥಿತಿಗೆ ಬರ್ತಾ ಇದೆ ಈಗ ನಿಜಕ್ಕೂ ಕೂಡ. ಸಂಸಾರ ಎಂಬ ಬಲೆಯಲ್ಲಿ ಸಿಕ್ಕಿಬಿದ್ದು ನೋಡಿ, ಕಠೋಪನಿಷತ್ತಲ್ಲಿ ಎಂಥ ಉದಾಹರಣೆ ಕೊಡ್ತಾನೆ ನಚಿಕೇತನಿಗೆ. ಯಮ ಅಂದರೆ ಪರಾಂಚಿಕ ನಿವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಯಾರು ಧೀರರು? ದೇಹಶಕ್ತಿ ಇರತಕ್ಕಂಥವರಲ್ಲ, ಅದಮ್ಯವಾಗಿ ತಮ್ಮ ಮನಸ್ಸಿನ ಮೇಲೆ ಯಾರು ಹಿಡ್ತಾ ಇಟ್ಕೊಂಡಿದ್ದಾರೋ ಅವರು ಧೀರರು. ಕಠೋಪನಿಷತ್ ನೀವು ತೆಗೆದು ನೋಡಿದ್ರೆ 7 ಕಡೆ ಧೀರ ಅನ್ನೋ ಶಬ್ದಕ್ಕೆ ರೆಫರೆನ್ಸ್ ಬರುತ್ತೆ. ವಿಜಯ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದಂತಹ ಸತ್ಯನಾರಾಯಣ ಶಾಸ್ತ್ರಿಗಳು ದೇಹತ್ಯಾಗ ಮಾಡಿದ ಮೇಲೆ ಮೊದಲನೇ ವರ್ಷ ಅದಕ್ಕೆ ವರ್ಷಾರಂಭದಲ್ಲಿ ಡಾಕ್ಟರ್ HR ನಾಗೇಂದ್ರ ಅವರು ಜಿಗಣಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಅರೇಂಜ್ ಮಾಡಿ ಕಾನ್ಸೆಪ್ಟ್ ಆಫ್ ಧೀರ ಇನ್ ಕಠೋಪನಿಷತ್ ಅಂತ ನನಗೆ ಟಾಪಿಕ್ ಕೊಟ್ಟಿದ್ದರು.
ಧೀರ ಅನ್ನೋ ಶಬ್ದ 7 ಕಡೆ ಬರುತ್ತೆ ಕಠೋಪನಿಷತ್ತಲ್ಲಿ. ಹೆಂಗೆ ನಚಿಕೇತ ಧೀರ ಅನ್ನೋದಕ್ಕೆ ಮುಖ್ಯವಾಗಿ ಧೈರ್ಯ ಅಂದರೆ ನಮಗಿರ್ತಕ್ಕಂಥದ್ದು ಬಾಹ್ಯ ಧೈರ್ಯ ಅಲ್ಲ ಆಗಬೇಕಾಗಿರೋದು, ಆಂತರಿಕವಾಗಿರ್ತಕ್ಕಂಥ ಧೈರ್ಯ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳೋದು, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ವಾಟ್ ವೀಕ್ನೆಸ್? ಇಟ್ಸ್ ನಾಟ್ ಫಿಸಿಕಲ್ ವೀಕ್ನೆಸ್, ಇಟ್ಸ್ ದ ಮೆಂಟಲ್ ವೀಕ್ನೆಸ್ ವಿಚ್ ಮ್ಯಾಟರ್ಸ್. ಕೆಲವರು ನೋಡಿ ನೋಡೋಕ್ಕೆ ಇಷ್ಟು ಸಣ್ಣಗಿರ್ತಾರೆ, ಎಂತಹ ಪರ್ಸಿಸ್ಟೆನ್ಸ್ ಇರುತ್ತೆ ಅಂದರೆ ಏನು ಮಾಡಿದ್ರೂ ಬಿಡೋದಿಲ್ಲ ಅವರು. ಇನ್ನು ಕೆಲವರು ದಪ್ಪಕ್ಕಿರ್ತಾರೆ ಆದರೆ ಬರೀ ಟೊಳ್ಳು, ಅವ್ರಿಗೇನು ಆಗೋದೇ ಇಲ್ಲ. ಯಾವಾಗಲೂ ಕೂಡ ಸಣ್ಣಕ್ಕಿರೋರು ತುಂಬ ಯೋಚನೆ ಮಾಡ್ತಾರೆ ಅಂತ ಶೇಕ್ಸ್ಪಿಯರ್ ಹೇಳ್ತಾನೆ ಜೂಲಿಯಸ್ ಸೀಸರ್ ನಾಟಕದಲ್ಲಿ. ಸೀಸರೇ ಒಂದು ಮಾತು ಹೇಳ್ತಾನೆ, ಯಾನ್ ಕ್ಯಾಶಿಯಸ್ ಲುಕ್ಸ್ ಲೀನ್ ಆ್ಯಂಡ್ ಹಂಗ್ರಿ ಲುಕಿಂಗ್, ಸಚ್ ಮೆನ್ ಥಿಂಕ್ ಎ ಲಾಟ್, ದೇ ಆರ್ ಡೇಂಜರಸ್, ಲೆಟ್ ಮಿ ಹ್ಯಾವ್ ಓನ್ಲಿ ಫ್ಯಾಟ್ ಪೀಪಲ್ ಅರೌಂಡ್ ಮೀ ಸೊ ದಟ್ ಐ ಆಮ್ ಸೇಫ್ ಅಂತ. ಯಾವಾಗಲೂ ದಪ್ಪಕ್ಕಿರೋರೇ ನನ್ನ ಜೊತೆ ಇದ್ದರೆ ನಾನು ಸೇಫು, ಇಲ್ಲದೆ ಇವರು ತುಂಬ ಯೋಚನೆ ಮಾಡ್ತಾರೆ ನನಗೆ ಬುಡಕ್ಕೆ ಎಲ್ಲಿ ತಂದುಬಿಡ್ತಾರೋ ಅಂತ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಪೀನೋ ದೇವದತ್ತ ದಿವಾನ ಭುಂಕ್ತೆ, ಮೀಮಾಂಸಾ ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಇದೆ. ದೇವದತ್ತ ಅಂತ ಒಬ್ಬ ದಪ್ಪ ಇದ್ದಾನೆ, ಬೆಳಿಗ್ಗೆ ತಿನ್ನೋದೇ ಇಲ್ಲ, ಹಾಗಿದ್ರೆ ಹೆಂಗೆ ದಪ್ಪ ಆದ? ರಾತ್ರವು ಭುಂಕ್ತೆ. ಅದಕ್ಕೆ ಅವ್ರು ಕೊಡೋ ಉತ್ತರ, ರಾತ್ರಿ ಬೆಳಗಿಂದ ಸೇರಿಸಿ ಹೊಡಿತಾನೆ ಅಂತ. ಹಾಗಲ್ಲ ಅದು ಆ್ಯಕ್ಚುಲಿ. ಪಾಪ ದಪ್ಪ ಇರೋರಿಗೆ ತಿನ್ನೋಕ್ಕೆ ಆಗಲ್ಲ, ಉಬ್ಸ ಬಂದ್ಬಿಡುತ್ತೆ. ಕೆಲವು ಸಣ್ಣಕ್ಕಿರ್ತಾರೆ ನೋಡಿ, ಅಚ್ಚೇರನ್ನು ಇಳಿಸಿದ್ರೂ ಕೂಡ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿರುತ್ತೆ. ಇವರೇನು 3 ದಿನ ಆಯ್ತೇನೋ ಉಪವಾಸ ಮಾಡಿ ಅಂತ. ಸೊ ಆ ತರಹ ಇರ್ತಾರೆ ಕೆಲವರು. ಸೊ ಅದರಿಂದ ಸಂಸಾರ ಕೂಪ ಮತಿಘೋರ ಮಗಾದ ಮೂಲಂ ಸಂಪ್ರಾಪ್ಯ ದುಃಖಶತ ಸರ್ಪ ಸಮಾಕುಲಸ್ಯ ದೀನಸ್ಯ ದೇವ ಕೃಪಯಾ ಪದಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಎಲೈ ದೇವ ಲಕ್ಷ್ಮೀ ನೃಸಿಂಹನೇ, ಬಹು ಭಯಂಕರವಾದ ಸಂಸಾರ ಎಂಬ ಆಳವಾದ ಬಾವಿ. ನೋಡಿ, ಬಾವಿ ಬೇರೆಯಲ್ಲ, ಸಂಸಾರ ಅನ್ನೋದು ಬೇರೆಯಲ್ಲ. ಎಷ್ಟು ರೀತಿಯಾಗಿರ್ತಕ್ಕಂಥ ರೂಪಕ ಕೊಡ್ತಾರೆ ನೋಡಿ. 1 ಕೊಟ್ಟರೆ ಅರ್ಥ ಆಗಲ್ವಾ? ತಗೋ, 8 ಕೊಡ್ತೀನಿ, 10 ಕೊಡ್ತೀನಿ, ಯಾವ್ದು ಬೇಕೋ ಆರಿಸ್ಕೋ. ಶಂಕರ ಆ್ಯಸ್ ಟೀಚರ್ ಪಾರ್ ಎಕ್ಸಲೆನ್ಸ್, ಶಂಕರ ಆ್ಯಸ್ ಪೊಯೆಟ್ ಪಾರ್ ಎಕ್ಸಲೆನ್ಸ್, ದಟ್ ಯು ಕ್ಯಾನ್ ಸಿ ಹಿಯರ್. ನಾಟ್ ಆಲ್ ಪೊಯೆಟ್ಸ್ ಆರ್ ಸ್ಕಾಲರ್ಸ್ ಆ್ಯಂಡ್ ನಾಟ್ ಆಲ್ ಸ್ಕಾಲರ್ಸ್ ಆರ್ ಪೊಯೆಟ್ಸ್, but the combination of that is a deadly combination which Shankara is. He is a living exemplar of the poet in him, the scholar in him, the national integrator in him, and his mercy towards the well-being of the society, where he wants to carry this world to the level of heaven. ಅದು ಶಂಕರರಿಗಿರ್ತಕ್ಕಂಥ ಒಂದು ಲೋಕ ಕಾಳಜಿಯಾಗಲಿ, ಅವ್ರಿಗಿರ್ತಕ್ಕಂಥ ಶಾಸ್ತ್ರ ಪಾಂಡಿತ್ಯವಾಗಲಿ, ಅವ್ರಿಗಿರ್ತಕ್ಕಂತಹ ಕವಿತ್ವ ಶಕ್ತಿಯಾಗಲಿ. ಅದಕ್ಕೆ ಒಬ್ಬ ಪಾಶ್ಚಾತ್ಯ ಬರಿತಾನೆ, ಯಾರು ಅನ್ನೋದು ಮರ್ತೋಗಿದೆ, ರಾಂಗಾಗಿ ಕೋಟ್ ಮಾಡಬಾರ್ದು, ಅದಂತ ಹೆಸರು ಹೇಳ್ತಾ ಇಲ್ಲ. ಅವನು ಬರಿತಾನೆ, ಈವನ್ ಇಫ್ ಶಂಕರ ಹ್ಯಾಡ್ ನಾಟ್ ರಿಟನ್ ಎನಿ ಭಾಷ್ಯ ಗ್ರಂಥಾಸ್, even if he had written only poetry, he would have been unsurpassed in the world in the realm of poetry ಅಂತ. ಇನ್ನು ಯಾರೂ ಕೂಡ ಆ ತರಹ ಬರೆಯೋಕ್ಕಾಗೋದೇ ಇಲ್ಲ ಆ ಕಾವ್ಯ. ನಾನು ನೆನ್ನೆ ನಿಮಗೆ ಕೋಟ್ ಮಾಡಿ ಹೇಳಿದೆ ನೋಡಿ, ಆ ಅಶ್ವಧಾಟಿ ವೃತ್ತದಲ್ಲಿ ಯಾರಿಗಪ್ಪ ಬರೆಯೋಕ್ಕೆ ಸಾಧ್ಯ? 22 ಅಕ್ಷರಕ್ಕೆ ಒಂದೊಂದು ಪಾದ ನಿಲ್ಲತ್ತಲ್ಲ, 88 ಅಕ್ಷರ ಬೇಕಾಗತ್ತೆ ಒಂದು ಶ್ಲೋಕ ಆಗಬೇಕಾದ್ರೆ. ಅಂಬಾಸ್ತುತಿನಲ್ಲಿ ಚಟಿ ಭವನ್ ನಿಖಿಲ ಖೇಟಿ ಕದಂಬತರು ವಾಟೀಶುನ ಕಿಪಟಲಿ ಕೋಟೀರ ಚಾರುತರ ಕೋಟಿ ಮಣಿ ಕಿರಣ ಕೋಟಿ ಕರಂಬಿತ ಪದ ವಾಟೀಶು ಗಂಧ ಕುಚ ಶಾಟಿ ಕವಿತ್ವ ಪರಿಪಾಟಿ ಮಗ ಅಧಿಪಸುತ. ಏನು ಪೊಯಿಟ್ರಿ ಅದು, ಹೆಂಗೆ ಬರುತ್ತೆ ನೋಡಿ. ಅದಕ್ಕೆ ಹೇಳೋದು, ಪೊಯೆಟ್ಸ್ ಆರ್ ಬಾರ್ನ್ ಆ್ಯಂಡ್ ನಾಟ್ ಮೇಡ್ ಅಂತ. ಸಂಸಾರ ಎಂಬತಕ್ಕಂಥ ಆಳವಾದ ಬಾವಿ, ಆ ಬಾವಿನಲ್ಲಿ, ಅದಕ್ಕೆ ಕೂಪಮಂಡೂಕ ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ನಾವು ಅಷ್ಟನ್ನು ಮಾತ್ರ ನೋಡ್ಕೊಂಡಿದ್ರೆ ಹೊರಗಡೆ ಪ್ರಪಂಚದ ಜ್ಞಾನವೇ ಇಲ್ಲದೆ ಆ ರೀತಿ ಆಗಿಬಿಡುತ್ತೆ. ಬಾವಿಯಿಂದ ನನಗೊಂದು ಘಟನೆ ಜ್ಞಾಪಕ ಬರುತ್ತೆ. 70 ವರ್ಷದ ಹಿಂದೆ ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಡು ಬರ್ತಾಯಿದ್ರು. ಸಾರಿಗೆ ಅಷ್ಟು ಚೆನ್ನಾಗಿ ಇಲ್ಲದೇ ಇದ್ದಿದ್ದರಿಂದ ನಮ್ಮ ತಾತ ನನಗೆ ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಡ್ಕೊಂಡು ಹೊರಟಿದ್ದಾರೆ, ಮೈಸೂರಿಂದ ಮಂಡ್ಯ ಹತ್ತಿರ ಬಂದಿದ್ದಾರೆ, ಮಾಧ್ಯಾಹ್ನಿಕ ಮಾಡಬೇಕು, ನೀರು ಹುಡುಕ್ತಾ ಇದ್ದಾರೆ. ಯಾರೋ ಬಾವಿ ತೋರಿಸ್ಬಿಟ್ಟು ಹೋಗ್ಬಿಟ್ರಂತೆ. ಈ ಬಾವಿ ಅಂದರೆ ಆ ಬಾವಿ ನೆನಪಂತು. ಅದರಿಂದ ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ ಅಂತ ನಮ್ಮಲ್ಲೊಂದು ನ್ಯಾಯ ಇದೆ. ಆ ತರಹ ಅವ್ರು ಬಾವಿ ತೋರಿಸ್ಬಿಟ್ಟು ಯಾರೋ ಹೋಗ್ಬಿಟ್ರಂತೆ ಸ್ನಾನ ಮಾಡ್ಕೊಳ್ಳಿ ಅಂತ. 1 ಗಂಟೆ ಬಿಟ್ಕೊಂಡು ಬಂದು ಸ್ನಾನ ಆಯಿತಾ ಅಂತ ಕೇಳಿದ್ರಂತೆ. ಇವರೇನು ಅಂದ್ಕೊಂಡ್ರು, ಹಗ್ಗ ಗಿಗ್ಗ ತರಕ್ಕೆ ಹೋಗಿದ್ದಾರೆ ಅಂತ ಕಾಯ್ತಾ ಕೂತಿದ್ದಾರೆ. ಅವ್ರ ಬಂದು ಓಹೋ ಹೀಗ ತಮ್ಮ ಸಮಾಚಾರ ಅಂದ್ಬಿಟ್ಟು ಒಂದು ಮಂತ್ರ ಹೇಳಿದ್ರಂತೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತುದ್ರಿಸ್ತೋಮಗಂ ಸಚತ ಪರುಷ್ಣ್ಯ ಅಸಿಕ್ನಿಯ ಮರುದ್ವೃದೇ ವಿತಸ್ತಯಾರ್ಜೀಕೀಯೇ ಶುಣುಹ್ಯ ಸುಶೋಮಯ. 50 ಅಡಿ ಬಾವಿಲಿರ್ತಕ್ಕಂಥ ನೀರು ಬಂದು ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ. ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೆ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಯಾರೂ ಹೇಳಬಾರ್ದು. ಇವತ್ತಿಗೂ ನಡೆಯುತ್ತೆ. ಶಕ್ತಿ ಇರ್ತಕ್ಕಂಥವ್ರು ಮಾಡಿದ್ರೆ ಅದಾಗತ್ತೆ. ಅದರಿಂದ ಪ್ರಾಮಾಣಿಕವಾಗಿ ಒಪ್ಕೋಬೇಕು, ನನ್ನ ಕೈಯಲ್ಲಿ ಆಗಲ್ಲ. ಕೆಲವರಿಗೆ ಮಂತ್ರ ಗೊತ್ತಿರ್ಬೋದು, ಅರ್ಥ ಗೊತ್ತಿರಲ್ಲ. ಕೆಲವ್ರಿಗೆ ಮಂತ್ರ ಅರ್ಥ ಎರಡೂ ಗೊತ್ತಿರ್ಬೋದು, ಅನುಷ್ಠಾನ ಇರಲ್ಲ. ಏನಪ್ಪ ಪ್ರಯೋಜನ?
ಅನುಷ್ಠಾನ ಇಲ್ಲದೆ ಹೋದರೆ ವೇದಾಂತ ನಿಷ್ಪ್ರಯೋಜಕ. ಪರಮ ಪ್ರಮಾಣ ಯಾವುದು ಗೊತ್ತಾ ಅದ್ವೈತ ವೇದಾಂತದಲ್ಲಿ? ಅನುಭವ. ಎರಡನೇದು ನಿರ್ಗುಣ ಶ್ರುತಿವಾಕ್ಯ, ಮೂರನೇದು ಗುರುಪದೇಶ. ಈ ಮೂರೇ ಇರ್ತಕ್ಕಂಥದ್ದು. ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯತ್ಯಾಗೋ ಸದ್ಗುರೋ ಕೃಪಯಾ ವಿನಾ. ವಾರಾಹಿ ಉಪನಿಷತ್ತಲ್ಲಿ ಅದಕ್ಕೆ ಮಾತು ಬರೋದು. ದುರ್ಲಭ ಸಹಜಾವಸ್ಥಾ, ನನ್ನ ಸಹಜ ಸ್ಥಿತಿ ನನಗೆ ಒದಗ್ತಕ್ಕಂಥದ್ದು ಕಷ್ಟ. ದುರ್ಲಭಂ ತತ್ವದರ್ಶನಂ, ತತ್ವದರ್ಶನ ಆಗೋದು ಕಷ್ಟ. ಅದಕ್ಕೇ ತತ್ವಜ್ಞಾನಾತ್ ನಿಶ್ರೇಯಸ ಅಧಿಗಮಃ, ಗೌತಮರ ನ್ಯಾಯಸೂತ್ರ. ತತ್ವ ಅಂದ್ರೇನು? ಮಾಂಡುಕ್ಯ ಕಾರಿಕೆನಲ್ಲಿ ಗೌಡಪಾದಾಚಾರ್ಯರು ವೈತತ್ಯ ಪ್ರಕರಣದ ಕೊನೆಯ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸಿರೋ ಹಾಗೆ ತತ್ವಮಾಧ್ಯಾತ್ಮಿಕಂ ದೃಷ್ಟ ತತ್ವಂ ದೃಷ್ಟ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ತತ್ವಕ್ಕಿಂತ ಇನ್ನೇನು ಇಲ್ಲವೇ ಇಲ್ಲ, ತತ್ವದೊಂದಿಗೆ ಒಂದಾಗತಕ್ಕಂಥದ್ದು. ಅದು ಫೈನಲ್ ಅನಾಲಿಸಿಸ್. ಹೇಗೆ ಅಂತ ಹೇಳಿದರೆ ಈ ತರಹ. ಛಾಂದೋಗ್ಯ ಉಪನಿಷತ್ತಲ್ಲಿ ಅಹಂಕಾರದಿಂದ ಮನೆಗೆ ಮೆರಿತಾ ಬಂದಂತಹ ಮಗನಾಗಿರ್ತಕ್ಕಂಥ ಶ್ವೇತಕೇತುವಿಗೆ ತಂದೆ ಕೊಡ್ತಕ್ಕಂತಹ ತತ್ವಮಸಿ ವಾಕ್ಯಾರ್ಥದ 9 ಉದಾಹರಣೆಗಳಲ್ಲಿ ಒಂದು ಉದಾಹರಣೆ. ನೋಡಪ್ಪ ಮಗು, ಲೋಟ ತಗೊಂಬ, ಲೋಟ ತುಂಬ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು, 1 ನಿಮಿಷ ಬಿಡು ನೀರು ಕರಗೋ ತನಕ, ಆಮೇಲೆ ನೀರು ಕುಡಿ. ಮೇಲ್ಭಾಗ ಕುಡಿ, ಹೆಂಗಿದೆ? ಉಪ್ಪಾಗಿದೆ. ಮಧ್ಯಭಾಗ ಕುಡಿ, ಹೆಂಗಿದೆ? ಉಪ್ಪಾಗಿದೆ. ಕೆಳಗಡೆ ಭಾಗ ಕುಡಿ, ಹೆಂಗಿದೆ? ಉಪ್ಪಾಗಿದೆ. ಉಪ್ಪು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ನೀರು ಉಪ್ಪಾಗಿದೆ ಅಂತ ಹೇಗೆ ಹೇಳ್ತಾ ಇದೆಯಾ? ಅನುಭವ. ನಾಲಿಗೆಗೆ ರುಚಿ ಗೊತ್ತಾಗ್ತಾ ಇದೆ ಅನುಭವಕ್ಕೆ. ನಿನ್ನ ಫಿಸಿಕಲ್ಲಾಗಿ ಕಾಣ್ತಕ್ಕಂಥ ನೀರಲ್ಲೇ ಉಪ್ಪಿದೆ ಅಂತ ನೀನು ಕುಡಿದು ಅನುಭವದಿಂದ ನೋಡ್ಕೋಬೇಕಾದ್ರೆ ಆತ್ಮಸ್ಥಿತಿಯನ್ನು, ಬ್ರಹ್ಮಸ್ಥಿತಿಯನ್ನು ಅನುಭವ ಇಲ್ಲದೆ ಹೇಗಪ್ಪ ನೋಡ್ತೀಯ? ಇದು ಉದ್ಧತನಾಗಿ ಮನೆಗೆ ಬಂದಿರತಕ್ಕಂತಹ ಮಗನಿಗೆ ತಂದೆ ಕೊಟ್ಟಂಥ ಉಪದೇಶ. ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ ತತ್ಕಿಂ ಜಾನೀಷಿ. ತಂದೆ ಕೇಳ್ತಾನೆ, ಯಾವ ಒಂದನ್ನು ತಿಳಿದರೆ ಎಲ್ಲವೂ ತಿಳಿದಂತಾಗತ್ತೋ, ಅದು ನಿನಗೆ ಗೊತ್ತಾ? ಅದಕ್ಕೆ ಅವನು ಕೂಡ ಉತ್ತರ ಏನೋ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ ಎಂಥ ಅಹಂಕಾರದ ಪರಮಾವಧಿ. ಐ ಆಮ್ ದ ಬೆಸ್ಟ್ ಸ್ಟೂಡೆಂಟ್ ಐ ಸೇ. ಇಫ್ ಹಿ ಹ್ಯಾಸ್ ನಾಟ್ ಟಾಟ್ ಮೀ, ಹಿ ಹಿಮ್ಸೆಲ್ಫ್ ಡಸ್ ನಾಟ್ ನೋ. ಅದನ್ನೇನು ಬಿಡಿಸಿ ಹೇಳಬೇಕಾ? ನನಗೆ ಹೇಳಿಲ್ಲ ಅಂದಮೇಲೆ ಅವನಿಗೆ ಗೊತ್ತಿಲ್ಲ ಅಂತಲೇ ಅರ್ಥ. ಅಹಂಕಾರದ ಪರಮಾವಧಿ. ಸೊ ಅದಕ್ಕೇ ಯಾವಾಗಲೂ ಕೂಡ ಇಲ್ಲಿ ಬಾವಿಗೆ ಬಂತು ನೋಡಿ, ಇದರಿಂದ ಎಲ್ಲ. ನೆನ್ನೆ ನಾನು ನಿಮಗೊಂದು ಇನ್ನೊಂದು ಉದಾಹರಣೆ ಕೊಟ್ಟಿದ್ದೆ, ಪ್ರಾಸಂಗಿಕವಾಗಿರೋದ್ರಿಂದ ಮತ್ತೆ ಅದನ್ನು ಹೇಳ್ತೀನಿ. DS ಸುಬ್ರಹ್ಮಣ್ಯನವರು ಮನೆಯಲ್ಲಿ 5 ಸಲ ಸ್ನಾನ ಮಾಡ್ತಾಯಿದ್ರು. ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದವರು. CV ರಾಮನ್ ಸ್ಟೂಡೆಂಟು, ಚಂದ್ರಶೇಖರ್ ಭಾರತಿಗಳ ಸ್ಟೂಡೆಂಟ್ ಅವರು ಸ್ನಾನ ಮಾಡ್ತಾ ಇದ್ದಾಗ ಒಬ್ಬ ಕಾರ್ಪೊರೇಷನ್ ಅಫಿಷಿಯಲ್ ಬಂದು ಅಬ್ಜೆಕ್ಟ್ ಮಾಡಿದಂತೆ, ಯು ಆರ್ ವೇಸ್ಟಿಂಗ್ ಕಾರ್ಪೊರೇಷನ್ ವಾಟರ್ ಅಂತ. ಅವರು ಅದಕ್ಕೆ ಅವನ ಬಾವಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ದಿಸ್ ಇಸ್ ಮೈ ವೆಲ್, ದಿಸ್ ಇಸ್ ಮೈ ರೋಪ್, ದಿಸ್ ಇಸ್ ಮೈ ಬಕೆಟ್. ಹವೆವರ್ ಮಚ್ ಐ ವಾಂಟ್, ಐ ವಿಲ್ ಪೋರ್ ಇಟ್ ಆನ್ ಮೈ ಹೆಡ್. ಇಫ್ ಯು ಸೇ ಒನ್ ಮೋರ್ ವರ್ಡ್ ಯು ವಿಲ್ ಬಿ ಇನ್ ದ ವೆಲ್ ಅಂತ ಹೇಳಿದ್ರಂತೆ. ನನ್ನ ಬಾವಿ, ನನ್ನ ಹಗ್ಗ ಮತ್ತು ನನ್ನ ಬಕೆಟು, ನೀನು ಯಾರು ಕೇಳಕ್ಕೆ? ಎಷ್ಟು ಸಲ ಬೇಕೋ ತಲೆ ಮೇಲೆ ಹೋಗ್ಕೋತೀನಿ. ನೀನು ಕಾರ್ಪೊರೇಷನ್ ನೀರಲ್ಲ ನಾನು ಉಪಯೋಗಿಸ್ತಾ ಇರೋದು, ನೀನು ಇನ್ನೊಂದು ಮಾತು ಹೇಳಿದ್ರೆ ನೀನು ಬಾವಿಲಿ ಇರ್ತೀಯ ಅಂತ ಹೇಳಿದ್ರಂತೆ. ಸೊ ಅದರಿಂದ ಬಾವಿಯ ತಳದಲ್ಲೇ ಸೇರಿ ದುಃಖಗಳೆಂಬ 100 ಸರ್ಪಗಳಿಂದ ಕಚ್ಚಲ್ಪಟ್ಟು, ಒಂದಲ್ಲ ಎರಡಲ್ಲ ದುಃಖಗಳು, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ 3 ರೀತಿಯಾಗಿ ದುಃಖಗಳು ಪ್ರತಿಯೊಬ್ಬರನ್ನು ಕಾಡಿಸತ್ತೆ ಅಂತ ಸಾಂಖ್ಯರು ಹೇಳ್ತಕ್ಕಂಥ ಮಾತು. ಸಾಂಖ್ಯಕಾರಿಕ 1ನೇ ಕಾರಿಕೆಯಲ್ಲಿ ಈಶ್ವರ ಕೃಷ್ಣ ಹೇಳ್ತಾನೆ, ದುಃಖತ್ರಯಾಭಿಘಾತ ಜಿಜ್ಞಾಸ ತದಪಘಾತಕ್ಕೆ ಹೇತೋ ದೃಷ್ಟೇ ಸಾಪಾರ್ಥ ಚೇತ್ ನೈಕಾಂತತಃ ಅತ್ಯಂತತೋ ಅಭಾವಾತ್. ಒಬ್ಬೊಬ್ಬರಿಗೊಂದೊಂದು ತರಹ ದುಃಖಗಳು. ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ಸುಖ ಮತ್ತು ದುಃಖಗಳು ಚಕ್ರ ತರಹ ತಿರುಗ್ತಾ ಇರುತ್ತೆ. 9 ದುಃಖ ಬಂದರೆ 1 ಸುಖ ಬರುತ್ತೆ. ಸುಖ ಬಂತು ಅನ್ನೋಷ್ಟೊಂದು ಚಕ್ರ ಮುಂದಕ್ಕೆ ಹೋಗ್ಬಿಡುತ್ತೆ, ಮತ್ತೆ ದುಃಖನೇ ಗ್ಯಾರಂಟಿ. ಅದಕ್ಕೆ ನಮ್ಗೇನು ಅನಿಸುತ್ತೆ ಅಂದರೆ ಸುಖ ಬರಲೇ ಇಲ್ವೇನೋ ಅನ್ನೋ ತರಹ ಅನಿಸ್ಬಿಡುತ್ತೆ. ಯಾಕಂದರೆ ಟೈಮ್ ಡ್ಯೂರೇಷನ್ ಇಸ್ ಸೋ ಶಾರ್ಟ್. ಬೈ ದ ಟೈಮ್ ಯು ರಿಯಲೈಸ್ ಯು ಆರ್ ಹ್ಯಾಪಿ, ಇಟ್ ವುಡ್ ಹ್ಯಾವ್ ಪಾಸ್ಟ್. ಸೊ ಅದಕ್ಕೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ನೋಡಿ, ಸಂಸಾರ ಭೀಕರ ಕರೀಂದ್ರ ಕರಾಭಿಘಾತ ನಿಷ್ಪೀಡ್ಯಮಾನ ವಪುಷಃ ಸಕಲಾರ್ತಿನಾಶ ಪ್ರಾಣಪ್ರಯಾಣ ಭವಭೀತಿ ಸಮಾಕುಲಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಮಸ್ತ ಸಂಕಟಗಳನ್ನೂ ನಾಶ ಮಾಡುವ ಲಕ್ಷ್ಮೀ ನೃಸಿಂಹ ಸ್ವಾಮಿಯೇ, ಸಂಸಾರ ಎಂಬ ಭಯಂಕರವಾದ ಸಲಗಗಳ ಸೊಂಡಿಲ ಪೆಟ್ಟಿನಿಂದ ದೇಹ ಪೂರ್ತಿ ಹಿಂಸೆ ಪಡುತ್ತಿರುವ. ನೋಡಿ, ಸಲಗ
ಒಂಟಿಯಾಗಿರುತ್ತೆ ಯಾವಾಗಲೂ ಕೂಡ. ಅದಕ್ಕೆ ಒಂಟಿ ಸಲಗ ಅಂತ ಹೇಳ್ತಕ್ಕಂಥದ್ದು. ಈ ಆನೆಗಳಿಗೆ ಮಾತ್ರ ಕೋಪ ಬಂದುಬಿಟ್ರೆ ಭಾಳ ಕಷ್ಟ ಅದನ್ನು ಹಿಡಿತಕ್ಕಂಥದ್ದು. ಸೊಂಡಿಲಿಗೆ ಸಿಕ್ಕಿದ್ರೆ 3 ರೌಂಡ್ ಸುತ್ತಾಕಿ ಬಿಸಾಕ್ಬಿಡುತ್ತೆ, ಟಿಕೆಟ್ ಇಲ್ಲದೆ ಮನೆಗೆ ಹೋಗಿ ಬಿದ್ದಿರ್ತೀವಿ. ಕಾಲಿಗೆ ಸಿಕ್ಕಿದ್ರೆ ತುಳಿದಾಕ್ಬಿಡುತ್ತೆ, ಹೇಳೋಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡಿ, ಸಿಂಹ ಹೊಂಚು ಹಾಕಿ 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 ಗಂಡ ಪ್ರದೇಶಕ್ಕೆ ಹಿಡ್ಕೊಳ್ಳುತ್ತೆ ಹೋಗಿ. ದಟ್ಸ್ ದ ವೀಕ್ ಪಾಯಿಂಟ್. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ, ವಾಟ್ ಈಸ್ ಈಸ್ ಅಖಿಲೀಸ್ ಹೀಲ್ ಅಂತ. ಅಖಿಲೀಸ್ ವಾಸ್ ಅ ಗ್ರೇಟ್ ವಾರಿಯರ್ ಇನ್ ಗ್ರೀಕ್ ಮೈಥಾಲಜಿ. ಹೀಲ್ ವಾಸ್ ದ ವೀಕ್ ಪಾಯಿಂಟ್. ಹೀಲಿಗೆ ಹೊಡೆದ್ರೆ ಬಿದೋಗೋನು ಅವನು. ಅದಕ್ಕೆ ದಟ್ ಹಸ್ ಬಿಕಮ್ ಎ ಪ್ರೊವರ್ಬಿಯಲ್ ಎಕ್ಸ್ಪ್ರೆಷನ್. ನಾವು ವಾಟ್ ಈಸ್ ಈಸ್ ಅಖಿಲೀಸ್ ಹೀಲ್ ಅಂತ ಹೇಳಿದ್ರೆ ವಾಟ್ ಈಸ್ ಇಸ್ ವೀಕ್ ಪಾಯಿಂಟ್ ಅಂತ. ಶತ್ರುಗಳು ಯಾವಾಗಲೂ ಕೂಡ ಅದನ್ನೇ ಜಡ್ಜ್ ಮಾಡ್ತಕ್ಕಂಥದ್ದು. ವೀಕ್ ಪಾಯಿಂಟ್ ಯಾವುದಂತ ಇಟ್ಕೊಂಡು ಅಲ್ಲಿ ನುಗ್ಗುತ್ತಾರೆ. ಮುಖ್ಯವಾಗಿ ಸಲಗಗಳ ಸೊಂಡಿಲ ಪೆಟ್ಟಿನಿಂದ ದೇಹಪೂರ್ತಿ ಹಿಂಸೆ ಪಡುತ್ತಿರುವ ಪ್ರಾಣ ಭಯದಿಂದ ಕೂಡಿರುವ ನನಗೆ ಹಸ್ತಾವಲಂಬವನ್ನು ಸ್ವೀಕರಿಸು. ನೋಡಿ, ಒಂದು ಮಗು ಹುಟ್ಟಿದ ಕೂಡಲೇ ಪ್ರಾಣ ಭಯ ಶುರುವಾಗುತ್ತೆ. ಹೆತ್ತಿರ್ತಕ್ಕಂಥ ತಾಯಿ ಯಾವತ್ತಾದ್ರೂ ಬಿಸಾಕ್ಬಿಡ್ತಾಳ? ಅದು ನೋಡಿ, ತಾಯಿಯನ್ನು ಹಿಡ್ಕೊಂಡೇ ಹುಟ್ಟತ್ತೆ ಆ ಮಗು. ಹುಟ್ಟಿದ ಕೂಡಲೇ ಆ ಮಗು ಅಳತ್ತೆ. ಯಾಕೆ ಗೊತ್ತಾ? ಅಯ್ಯೋ ಕರ್ಮ, ಮತ್ತೆ ಬಂದಲ್ಲ ಈ ಪ್ರಪಂಚಕ್ಕೆ ಅಂತ. ಸುತ್ತಲೂ ಇರೋರು ನಗ್ತಾರೆ, ಮನೆಗೊಂದು ಹೊಸ ಮಗು ಬಂತು ಅಂತ. ಸಾಯೋವಾಗ ಅದಕ್ಕೆ ಆಪೋಸಿಟ್ಟು, ನಿರಾಳವಾಗಿ ಹೋಗ್ಬಿಡ್ತಾನೆ ಅವನು. ಸದ್ಯ ಆಯ್ತಪ್ಪ ನನ್ನ ಜರ್ನಿ ಅಂತ. ಸುತ್ತಲೂ ಇರೋರು ಅಳ್ತಾರೆ. ಮಗು ಹುಟ್ಟಿದಾಗ ಮಗು ಹತ್ರ ಸುತ್ತಲೂ ಇರೋರು ನಗ್ತಾರೆ. ಸಾಯೋವಾಗ ಅವನು ನಿರಾಳವಾಗಿ ಹೋದರೆ ಸುತ್ತಲೂ ಇರೋರು ಅಳ್ತಾರೆ. ಅಷ್ಟೇ ಜೀವನ ಅನ್ನೋದು. ಸೊ ಈ ಸುಖ ಮತ್ತು ದುಃಖಗಳು ಅನ್ನೋದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದರಿಂದ ನಾವು ಅದಕ್ಕೆ ಯಾವತ್ತೂ ಕೂಡ ವಿ ಶುಡ್ ನಾಟ್ ಗೆಟ್ ಬಾಕ್ ಡೌನ್ ಆನ್ ಅಕೌಂಟ್ ಆಫ್ ದೋಸ್ ಥಿಂಗ್ಸ್. ಬಾಯಲ್ಲಿ ಹೇಳೋದು ಸುಲಭ, ಆದರೆ ಜೀವನದಲ್ಲಿ ಅನುಷ್ಠಾನ ತರೋದು ಭಾಳ ಕಷ್ಟ. ಈಗ ನೋಡಿ, ಎಷ್ಟೋ ಜನ ವೈದ್ಯರಿದ್ದಾರೆ, ನಾನೇ ಖಂಡಿತವಾಗಿ ನೋಡಿದ್ದೀನಿ ನನ್ನ ಕಣ್ಮುಂದೆನೇ. ದಿನಕ್ಕೆ ಒಂದು 10 ಆಪ್ರೇಷನ್ ಮಾಡ್ತಾರೆ. ಎಷ್ಟೋ ಜನ ಪೇಷಂಟ್ಗಳು ಆಪ್ರೇಷನ್ ಬೆಡ್ಡಲ್ಲೇ ಹೋಗ್ಬಿಡ್ತಾರೆ. ಅವ್ನಿಗೇನು ಅನ್ಸಲ್ಲ, ತೆಗೆದು ಬಿಸಾಕ್ರಿ ಅಂತಾನೆ. ಅದೇ ತನ್ನ ಮಗನೋ ಮಗಳೋ ಸತ್ತರೆ ಕಣ್ಣೀರು ಹಾಕ್ತಾನೆ. ಸಾವು ಅವನಿಗೇನು ಹೊಸದಾ? ವೈದ್ಯನಿಗೆ ಪ್ರತಿನಿತ್ಯ ನೋಡ್ತಕ್ಕಂಥದ್ದೇ. ಆದರೆ ನಾನು ನನ್ನದು ಅಂತ ಬಂತು ನೋಡಿ, ತಕ್ಷಣ ಬಂತು ದುಃಖ. ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಬ್ರಹ್ಮಸೂತ್ರ ಭಾಷೆ ಶುರುವಾಗೋದೇ ಹಾಗೆ, ಅಧ್ಯಾಸ ಭಾಷೆಯಲ್ಲಿ ಅಹಮಿದಂ ಮಮೇದಂ, ನಾನು ನನ್ನದು ಅಂತ ಬಂದ ಕೂಡಲೇ ನಮಗೆ ಕಾಳಜಿ ಶುರುವಾಗತ್ತೆ. ತ್ಯಕ್ತವ್ಯೋ ಮಮಕಾರ ನೋ ಚೇತ್ ಸರ್ವತ್ರ ಕರಣೀಯ ಮಮಕಾರ. ಅದಕ್ಕೆ ಆ ಮಾತು ಹೇಳ್ತಕ್ಕಂಥದ್ದು. ಮಮಕಾರ ಬಿಟ್ಬಿಡು, ಬಿಡೋಕ್ಕಾಗಲಿಲ್ವೋ ಎಲ್ಲರಲ್ಲೂ ಮಮಕಾರ ಇಟ್ಕೊಂಡ್ಬಿಡು. వాళ్ళు మనవాళ్ళే వీళ్ళు మనవాళ్ళే. మనవాళ్ళు ಕಾನ್ವಾಡ್ ఎవడండి? 4 ನೆನೆ ಕೊಟ್ಕೊಂತಾನೆ ಎಪ್ಪಡೈನ, ನನಗೆ ನಾನೇ ಹೊಡ್ಕೋತೀನಿ ಏನು? ಅವರು ನಮ್ಮವರೇ, ಇವರು ನಮ್ಮವರೇ, ನಮ್ಮವ್ರು ಅಲ್ಲದೆ ಇರೋರು ಯಾರೋ. ಅದಕ್ಕೆ ಹೇಳೋದುಂಟು, ಮಾಸೊಮ್ಮು ಮಾಸೊಮ್ಮೆ ಮೀಸೊಮ್ಮು ಮಾಸೊಮ್ಮೆ. ಇದೆಂಥ ನ್ಯಾಯ ನೋಡಿ. ಮಾಸೊಮ್ಮೆ ಮೀಸೊಮ್ಮೆ ಮಾತ್ರ ಆಗೋಲ್ಲ, ಮಾದಿ ಮಾದೆ ಮೀದಿ ಮಾದೆಲೇಂಡಿ. ಎಂಥ ಲಾಜಿಕ್ ನೋಡಿ ಇದು, ಅನುಕೂಲ ಸಿಂಧು ಲಾಜಿಕ್ಕು. మాది ఎట్లైనా మాదే, ఉన్నిలేంటి మీది మాదే. అందుకే ಹೇಳ್ತಾರೆ బావగారు, మనం వేదాంతిలో రేపటి నుంచి మనం అక్కడనే ఏమో భోజనానికి కాఫీకు దిగొచ్చేదంతే, లేకపోతే అక్కడనే మనం ఉండేది ఇంత. ಸೊ ಹಾಗೆ ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಈ ಥರದ್ದೆಲ್ಲ ಇರುತ್ತೆ. ನಿಜವಾಗಿರ್ತಕ್ಕಂಥ ವೈರಾಗ್ಯ ಅಂದ್ರೇನು? ವಿಗತಃ ರಾಗ ಯಸ್ಮಾತ್. ಯಾರಿಂದ ರಾಗ ದೂರವಾಗಿದೆಯೋ ಅದು ಸನ್ಯಾಸ ಅನ್ನೋದಕ್ಕೇನು ಅರ್ಥ? ಮನುಸ್ಮೃತಿ ಮೇಲೆ ಕುಲ್ಲೂಕ ಭಟ್ಟ ವ್ಯಾಖ್ಯಾನ ಮಾಡ್ತಾ ಒಂದು ಕಡೆ ಬರಿತಾನೆ, ಅಹಂಕಾರ ಮಮಕಾರ ತ್ಯಾಗ ಏವ ಸನ್ಯಾಸ ನತು ಕಾಷಾಯ ವಾಸಃ. ಯಾರು ಅಹಂಕಾರ ಮಮಕಾರಗಳನ್ನು ತೊರೆದಿದ್ದಾರೋ, ಮೆಟ್ಟಿ ನಿಂತಿದ್ದಾರೋ ಅವನು ಸನ್ಯಾಸಿಗಳು. ಕಾಷಾಯ ಹಾಕೊಂಡು ಮಟ್ಟಕ್ಕೆಲ್ಲ ಸನ್ಯಾಸಿಗಳಲ್ಲ ಅಂತ. ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ತಮಾಷೆಗೆ ಹೇಳೋರು, ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ, ಮನೆ ಕಡೆ ಜೋಪಾನ ಅಂತ. ಮನೆ ಕಡೆ ಜೋಪಾನನ ಬುದ್ಧಿನೇ ಹೋಗ್ದವ್ರು ಏನು ಸನ್ಯಾಸ ತೊಗೊಂಡ್ಬಿಡೋದು? ಸನ್ಯಾಸ ಅಂದರೆ ಬಿಡೋದಪ್ಪ, ತಗೊಳ್ಳೋದಲ್ಲ. ನ್ಯಾಸ ಏವ ತ್ಯರೇಚಯತ್, ಮಹಾನಾರಾಯಣ ಉಪನಿಷತ್ತು ಹೇಳುತ್ತೆ. ನ್ಯಾಸ ಅಂದರೆ ಬಿಡೋದು ಅನ್ನೋ ಅರ್ಥದಲ್ಲಿ. ಮುಖ್ಯವಾಗಿ ಸಂಸಾರ ಸರ್ಪ ವಿಷದಗ್ಧ ಮಹೋಗ್ರ ತೀವ್ರ ದಂಶಾಗ್ರ ಕೋಟಿ ಪರಿದಿಷ್ಟ ವಿನಷ್ಟ ಮೂರ್ತೆ ನಾಗಾರಿ ವಾಹನ ಸುಧಾಭಿ ನಿವಾಸ ಶೌರೇ ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬಂ. ಗರುಡ ವಾಹನನೇ, ಸುಧಾ ಸಮುದ್ರ ವಾಸಿಯೇ, ಶ್ರೀಕೃಷ್ಣನೇ. ಕೃಷ್ಣ ಅಂದ್ರೇನು? ಕರ್ಷಯತೀತಿ ಕೃಷ್ಣ. ಯಾರು ಎಲ್ಲರನ್ನೂ ತನ್ನ ಕಡೆ ಸೆಳ್ಕೋತಾನೋ ಅವನು ಕೃಷ್ಣ. ಯಾವ ಚೆನ್ನಾಗಿಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು? ಒಂದೊಂದಾಗಿ ವರ್ಣನೆ ಮಾಡ್ತಾ ಹೋದರೆ ಎಲ್ಲವೂ ಚೆನ್ನಾಗಿದೆ. ಅದರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೇಳ್ತಾ ಹೋದರೆ ಕೊನೆಗೇನು? ಮಧುರಾಧಿಪತೇ ಅಖಿಲಂ ಮಧುರಂ.
ತುಟಿ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ನಾಲ್ಗೆ ಚೆನ್ನಾಗಿದೆ, ಹಲ್ಲು ಚೆನ್ನಾಗಿದೆ, ಎಲ್ಲಿ ಕೊನೆ ಮೊದಲು? ಕೃಷ್ಣನಿಗೆ ಸಂಬಂಧಪಟ್ಟು ಎಲ್ಲವೂ ಚೆನ್ನಾಗಿದೆ. ಕೃಷ್ಣಾಷ್ಟಕ ಅಂತಲೂ ಒಂದು ದಯಪಾಲಿಸಿದ್ದಾರೆ ಶಂಕರರು. ನನಗೆ ಹೇಳೋಕ್ಕೆ ಟೈಮ್ ಆಗ್ತಾ ಇಲ್ಲ, ಅದು ನನಗೆ ಬಂದಿರತಕ್ಕಂಥ ಕಷ್ಟ ಇಲ್ಲಿ. ಏನು ಹೇಳೋದು ಏನು ಬಿಡೋದು ಅನ್ನೋದೇ ಒಂದು ಮಹಾ ಕಷ್ಟದ ಕೆಲಸ ಆಗಿಬಿಟ್ಟಿದೆ 4 ದಿನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಸ್ತೋತ್ರಗಳನ್ನು ದಯಪಾಲಿಸಿದ್ದಾರೆ ಸಾಕ್ಷಾ ಶಿವಸ್ವರೂಪಿಯಾಗಿರ್ತಕ್ಕಂಥ ಶಂಕರರು. ಶಂ ಮಂಗಳಂ ತನೋತಿ ಕರೋತಿ ಇತಿ ಶಂಕರ. ಅದು ಶಂಕರ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ಶಂ ಅಂದರೆ ಮಂಗಳ. ಅದಕ್ಕೆ ನೋಡಿ ನಾವು ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಯಾಕೆ 3 ಸಲ ಶಾಂತಿ 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 ಅಂತ ಹೇಳಿರೋದು? ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ದುಃಖ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಕ್ಕಂಥ ಪರಿಪಾಟಿ. ಅದರಿಂದ 3 ಸಲ ಶಾಂತಿ 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 ಅಂತ ಹೇಳಬೇಕಾಯಿತು. ಕೆಲವು ಶಾಂತಿ ಅಂತ ಹೆಸರಿಟ್ಕೊಂಡಿರ್ತಾರೆ, ಯಾವಾಗಲೂ ಅಶಾಂತವಾಗಿಯೇ ಇರ್ತಾರೆ. ಸೊ ಅದಕ್ಕೆ ನಾನು ಮಕ್ಕಳಿಗೆ ಮೊದಲನೇ ಕ್ಲಾಸಲ್ಲಿ ಸಾಮಾನ್ಯವಾಗಿ ಅವರವರ ಹೆಸರಿನ ಅರ್ಥ ಹೇಳಿಬಿಡ್ತೀನಿ. ಮೊದಲನೇ ದಿನ ಪಾಠ ಮಾಡಲ್ಲ. ಆಗ ಸಹಜವಾಗಿ ಅವರ ಅಮ್ಮ ಅಪ್ಪನ ಬಗ್ಗೆ ಆ ಮಕ್ಕಳಿಗೆ ಗೌರವ ಬರುತ್ತೆ. ಇಂಥ ಒಳ್ಳೆಯ ಹೆಸರಿಟ್ಟಿದ್ದಾರೆ ಸರ್ ನಮ್ಮ ಅಮ್ಮ ಅಪ್ಪ ಅಂತ. 2ನೇ ದಿನ ಅವ್ರ ಅಮ್ಮ ಅಪ್ಪ ನಾನು ಹುಡ್ಕೊಂಬರ್ತಾರೆ. ನಮಗೆ ಗೊತ್ತಿರಲಿಲ್ಲ ಸರ್, ಇಂಥ ಹೆಸರಿಟ್ಬಿಟ್ವಾ ನಮ್ಮ ಮಗಳಿಗೆ ಅಂತ. ಹೌದಮ್ಮ ಇಟ್ಟಿದ್ದೀರಾ, ಸಂತೋಷ ಪಡಿ ಅಂತ ಹೇಳೋದು. ಅದಕ್ಕೇ ನಮಗೆ ಗೊತ್ತಿಲ್ಲದೇ ನಾವು ಒಳ್ಳೆ ಕೆಲಸ ಮಾಡೋದು. ಗೊತ್ತಿದ್ದರೆ ಮಾಡಲ್ಲ ನೋಡಿ, ನಾವೆಲ್ಲ ಓದಿರೋರು. ಅದರಿಂದ ಸಂಸಾರ ಎಂಬ ಭಯಾನಕವಾದ ಕ್ರೂರ ಸರ್ಪಗಳ ವಿಷದಿಂದ ನೋಡಿ, ಸರ್ಪಕ್ಕೆ ಯಾವಾಗಲೂ ಕೂಡ ದ್ವಿಜಿಹ್ವ ಅಂತ ಹೆಸರು. 2 ನಾಲ್ಗೆ ಇರತಕ್ಕಂಥದ್ದು. ಯಾರಾದರೂ ಕೊಟ್ಟ ಮಾತನ್ನು ತಪ್ಪು ಬಿಟ್ಟರೆ, ಕ್ಲಾಸಿಕ್ ಎಕ್ಸಾಂಪಲ್ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದು ಸರ್ಪ ಅಂತ ಬೈಯೋರು, 2 ನಾಲ್ಗೆ ಇರೋರು ಅಂತ. ಈಗ ಹೇಳೋರು ಯಾರು, ಕೇಳೋರು ಯಾರು? ಎಲ್ಲ 2 ನಾಲ್ಗೆ ಇರೋರೆ. ಯಾರಾದರೂ ಹೇಳ್ದಂಗೆ ಮಾತಾಡಿಬಿಟ್ರೆ, ಏನು ರೀ ಹೇಳ್ದಂಗೆಲ್ಲ ಮಾಡ್ತಾರಲ್ರಿ ಇವರು ಅಂತಾರೆ. ಯಾಕೆ ಅಂತ ಹೇಳಿದ್ರೆ ಅದೇ ಒಂದು ಆಶ್ಚರ್ಯ ಆಗಿಬಿಟ್ಟಿದೆ. ವಾಟ್ ವಾಸ್ ನ್ಯಾಚುರಲ್ ಹ್ಯಾಸ್ ಬಿಕಮ್ ಮೋಸ್ಟ್ ಅನ್ಯಾಚುರಲ್ ನಾವು. ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ? ಗೆಟ್ ಆನೆಸ್ಟ್. ಫ್ರಮ್ ಆನೆಸ್ಟಿ ಗೆಟ್ ಆನರ್, ದೆನ್ ಗೆಟ್ ಆನ್. ಈಗಿನ ಕಾಲ ಗೆಟ್ ಆನ್ ಸಮ್ಹೌ ಆರ್ ದಿ ಅದರ್, ದೆನ್ ಗೆಟ್ ಆನರ್. ಇಫ್ ಪಾಸಿಬಲ್ ಗೆಟ್ ಆನೆಸ್ಟ್ ಇನ್ ದಿ ಎಂಡ್. ಅಷ್ಟೇ. ಎಷ್ಟು ರಿವರ್ಸಲ್ ಆಗೋಯ್ತು ನೋಡಿ. ಎಂಟೈರ್ ವ್ಯಾಲ್ಯೂ ಸಿಸ್ಟಮ್ಮೇ ಚೇಂಜ್ ಆಗಿಬಿಡ್ತಾ ಇದೆ. ಸೊ ನಮಗೆ ಮುಖ್ಯವಾಗಿ ಇವಾಗ ಬೇಕಾಗಿರ್ತಕ್ಕಂಥದ್ದು, ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಸಮಾಜ. ಅದಕ್ಕೆ ವಿವೇಕಾನಂದರು ಒತ್ತೊತ್ತಿ ಹೇಳಿದ್ದು ಅದನ್ನು ಯಾವಾಗಲೂ ಕೂಡ, ಮ್ಯಾನ್ ಬಿಲ್ಡಿಂಗ್, ಕ್ಯಾರೆಕ್ಟರ್ ಬಿಲ್ಡಿಂಗ್ ಸೊಸೈಟಿ ವಿ ಹ್ಯಾವ್ ಟು ಆಲ್ವೇಸ್ ಡಿಟರ್ಮಿನ್. ಮ್ಯಾನ್ ಶುಡ್ ರೈಸ್ ಫ್ರಮ್ ದ ಲೆವೆಲ್ ಆಫ್ ಕ್ರೀಚರ್ ಟು ಕ್ರಿಯೇಟರ್. ಯು ಆರ್ ನಾಟ್ ಎ ಕ್ರೀಚರ್, ಮೈಂಡ್ ಯು, ಯು ಆರ್ ದ ಕ್ರೌನ್ ಆಫ್ ಕ್ರಿಯೇಷನ್ಸ್. ಜಂತೂನಾಂ ನರಜನ್ಮ ದುರ್ಲಭಂ. ಅದಕ್ಕೆ ಮೊದಲನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರ ಹೇಳಿರ್ತಕ್ಕಂಥದ್ದು ವಿವೇಕ ಚೂಡಾಮಣಿಯಲ್ಲಿ, ದುರ್ಲಭಂ ತ್ರಯಮೈವೈತದ್ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಮನುಷ್ಯನಾಗಿ ಹುಟ್ಟೋದು ಕಷ್ಟ. ಹುಟ್ಟಿದ ಮೇಲೆ ಮುಕ್ತಿ ದೊರೀಬೇಕು ಅನ್ನೋ ಉತ್ಕಟವಾಗಿರ್ತಕ್ಕಂಥ ಇಚ್ಛೆ ಬರೋದು ಕಷ್ಟ. 2 ಇದ್ದರೂ ಕೂಡ ಮಹಾತ್ಮರಾಗಿರ್ತಕ್ಕಂಥ ಗುರುಗಳು ಸಿಗೋದು ಕಷ್ಟ. 3ನೇದು ಎಲ್ಲಕ್ಕಿಂತ ಕಷ್ಟ. ಯಾಕೆಂದರೆ ನಿಜವಾಗಿ ಗುರುತ್ವಾಕರ್ಷಣ ಶಕ್ತಿಯಿಂದ ಶಿಷ್ಯನನ್ನು ಸೆಳೆಕೊಂಡು ಅವನಲ್ಲಿರ್ತಕ್ಕಂಥ ಸಮಸ್ತವಾಗಿರ್ತಕ್ಕಂಥ ಮಾನಸಿಕ ದೌರ್ಬಲ್ಯಗಳನ್ನು ಕಿತ್ತು ಆಚೆ ಹಾಕಿ, ತನ್ನಲ್ಲಿರ್ತಕ್ಕಂಥ ಸಮಸ್ತವಾಗಿರ್ತಕ್ಕಂಥ ಮಾನಸಿಕ ಸ್ವಾಸ್ಥ್ಯವನ್ನು ಅವನಿಗೆ ಕೊಟ್ಟು ತನ್ನ ಮಟ್ಟಕ್ಕೆ ಅವನನ್ನು ಏರಿಸಬೇಕು ಆಧ್ಯಾತ್ಮಿಕ ಹಂತದಲ್ಲಿ. ಅವನು ಗುರು. ಹಾಗಿಲ್ಲದೆ ಹೋದರೆ ಗುರು ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ ಅವನು. ಆ ದೃಷ್ಟಿಯಿಂದಲೇ ಪ್ರತಿಯೊಂದು ಗ್ರಂಥದಲ್ಲೂ ಕೂಡ ಗುರುವಿಗೆ ಶಂಕರಾಚಾರ್ಯರ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾರು ಗುರು ಅನ್ನೋದಕ್ಕೆ ಗುರು ಅಷ್ಟಕ ಅಂತಲೇ ಒಂದಿದೆ. 4ನೇ ದಿನ ಕೊನೆ ದಿನ ಹೇಳ್ತೀನಿ, ಯಾಕೆಂದರೆ ಆವತ್ತು ರಾಧಾಕೃಷ್ಣನ ಹುಟ್ಟುಹಬ್ಬ 5ನೇ ತಾರೀಕು. ಇಟ್ ಕೋಯಿನ್ಸೈಡ್ಸ್ ವಿತ್ ಟೀಚರ್. ಆದ್ದರಿಂದ ಗುರು ಅಷ್ಟಕ, ದಕ್ಷಿಣಾಮೂರ್ತಿ ಸ್ತೋತ್ರ ನಾಳೆದ್ದಕ್ಕೆ ಇಟ್ಕೊಂಡ್ಬಿಟ್ರೆ ಏನೋ ಸ್ವಲ್ಪ ಸಾಮಂಜಸ್ಯ ಇರೋದರಲ್ಲಿ ಅಂತ. ಟೀಚರ್ಸ್ ಡೇ ದಿವಸ ಟೀಚರ್ ಅಂದರೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಒಳ್ಳೇದಲ್ವಾ? ಆದರೆ ಟೀಚರ್ ಆಗಿರೋ ನಾನು. ಅದರಿಂದ ಸಂಸಾರ ವೃಕ್ಷ ನೋಡಿ, ಮುಂದಿನ ರೂಪಕ ಹಾಕಿಕೊಟ್ಟಿದ್ದಾರೆ. ಸಂಸಾರ ಅನ್ನೋದೇ ಒಂದು ಮರ. ಮರ ಬೇರೆಯಲ್ಲ, ಸಂಸಾರ ಬೇರೆಯಲ್ಲ. ಯಾರೋ ಒಬ್ಬರಿಗೆ ರಾಮನ ಧ್ಯಾನ ಮಾಡು ಅಂತ ಹೇಳಿದ್ರಂತೆ. ಅವನು ಏನು ಮಾಡಿದ್ರೂ ಕೂಡ ರಾಮನ ಉಚ್ಚಾರಣೆನೇ ಉಂಟಾಗ್ತಾ ಇರಲಿಲ್ಲ. ಎದುರುಗಡೆ ಒಂದು ಮರ ಇತ್ತು. ಆಯ್ತಪ್ಪ, ನೀನು ಮರವನ್ನೇ ಧ್ಯಾನ ಮಾಡು. ಕೊನೆಗೆ ಅವ್ನು ಧ್ಯಾನ ಮಾಡ್ತಾ ಮಾಡ್ತಾ ಏನಾಯಿತು,
ರಾಮ 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 ಅದೇ ರಾಮ ಆಯಿತು. ಮರವೇ ರಾಮ ಆಗತ್ತೆ. ಯಾರೋ ಒಬ್ಬರಿಗೆ ಅವರೇಕಾಯಿ ಕಂಡ್ರೆ ತುಂಬ ಇಷ್ಟನಂತೆ. ಆಯಿತು, ಇನ್ನು ಅವರೇಕಾಯಿನೇ ಧ್ಯಾನ ಮಾಡು. ಅವರೇ ಕಾಯಬೇಕು, ಅವರೇ ಕಾಯಬೇಕು, ಅವರೇ ಕಾಯಬೇಕು, ಅವರೇ ಕಾಯಬೇಕು, ಅವರೇ ಕಾಯಬೇಕು, ಅವನಿಗೆ ಅವರೇ ಕಾಯಬೇಕು. ಅವರೇ ಆ ಭಗವಂತನೇ ನಮ್ಮನ್ನೆಲ್ಲ ಕಾಯಬೇಕು ಅಂತ. ಸೊ ಆ ದೃಷ್ಟಿಯಿಂದ ನೀನು ಏನು ಮಾಡ್ತೀಯೋ ಅದನ್ನೇ ಆ ರೀತಿಯಾಗಿ ಅನುಸಂಧಾನ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಸಂಸಾರ ವೃಕ್ಷ, ವೃಕ್ಷ ಅಂದರೆ ಪಾದಪ ಅಂದರೆ, ಮಹೀರುಹ ಅಂದರೆ, ತರು ಅಂದರೆ ಬೇರೆಯಲ್ಲ. ಒಂದು ನೆನಪಾಗತ್ತೆ, ಬಾಣನಿಗೆ 2 ಮಕ್ಕಳಿದ್ರು. ಪೂರ್ವ ಭಾಗ ಮಾತ್ರ ಕಾದಂಬರಿ ಬಾಣ ಬರೆದಿದ್ದು, ಉತ್ತರ ಭಾಗ ಯಾರ ಕೈಲಿ ಬರ್ಸಿಸ್ಬೇಕು ಅಂತ ಅವನಿಗೆ ಸಂದೇಹ ಉಂಟಾಯಿತು. ಅದಕ್ಕೆ ಹೆಂಗೆ ಪರೀಕ್ಷೆ ಮಾಡೋದು ಅಂತ ಅವನು ಒಂದಿನ ಮೊದಲನೇ ಮಗನ ಕರೆದು ವರ್ಣನೆ ಮಾಡು ಅಂತ ಕೇಳ್ದ. ಅಲ್ಲೊಂದು ಮರ ಇದೆ, ಎಲ್ಲ ಎಲೆಗಳು ಉದುರೋಗಿದೆ, ಅದ್ರ ಮೇಲೆ ಒಂದು ಹಾವು ಕೂತ್ಕೊಂಡಿದೆ, ನೀವು ವರ್ಣನೆ ಮಾಡಪ್ಪ. ವರ್ಣನೆ ಮಾಡ್ದ. ಶುಷ್ಕೋ ವೃಕ್ಷ ಸ್ತಿಷ್ಠ ತ್ಯಗ್ರೆ ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ. ಏನಾದರೂ ಕಾವ್ಯಾಂಶ ಇದೆಯಾ? ಆ ಶಬ್ದ ಎಷ್ಟು ಶುಷ್ಕವಾಗಿದೆ ಅಂದರೆ ಮರ ಎಷ್ಟು ಶುಷ್ಕವಾಗಿತ್ತೋ ಅವನ ಕಾವ್ಯವು ಅಷ್ಟೇ ಶುಷ್ಕ. ಆಯಿತು, ಎರಡನೇವನು ಕರೆದ, ನೀನು ವರ್ಣನೆ ಮಾಡು. ನೀರಸ ತರುರೀವ ವಿಲಸತಿ ಪುರತಃ ತದುಪರಿ ಕ್ರೀಡತಿ ಭುಜಗಃ ಕಶ್ಚಿತ್. ಅಬ್ಬ, ನೀನು ಬರಿ ಅಂತ ಹೇಳ್ದ. ಉತ್ತರ ಭಾಗ ನೀನು ಬರಿ. ನೋಡಿ, ಕಾವ್ಯಾಂಶ ಬಂತು. ಶುಷ್ಕ ಅಂತ ಹೇಳಿದ್ರು ಒಂದೇ, ನೀರಸ ಅಂದರೂ ಒಂದೇ. ಆದರೆ ನೀರಸ ಅನ್ನುವಾಗ ಕಾವ್ಯಾಂಶ ಬರುತ್ತೆ. ವೃಕ್ಷ ಅಂದರೆ ಒಂಥರ ಕರ್ಕಶವಾಗಿರುತ್ತೆ ಕೇಳೋದಕ್ಕೆ. ತರುಹು, ತರು ಅಂದರೆ ಒಂಥರ ಸೌಂದರ್ಯ ಬರುತ್ತೆ ನೋಡಿ ಮರಕ್ಕೆ. ಅಸ್ಥಿ ಅಂತ ಅವನು ಮೊದಲೇ ಅವನು ಹೇಳ್ದ, ಬಿದ್ದಿದೆ ಅಂತ. ಇವನು ವಿಲಸತಿ, ಕಂಗೊಳಿಸ್ತಾ ಇದೆ ಅಂತ ಹೇಳ್ದ. ಅವನು ಸರ್ಪ ಅಂತ ಹೇಳ್ದ, ಇವನು ಭುಜಗಹ ಅಂತ ಹೇಳ್ದ. ಅಲ್ಲಿ ಕಾವ್ಯಾಂಶ ಬಂತು. ಆದ್ದರಿಂದ ನೀನು ಬರಿ ಅಂತ ಹೇಳ್ದ. ಹಾಗೆ ಆ ಶಬ್ದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸೌಷ್ಠವ ಅನ್ನೋದಿರುತ್ತೆ ನೋಡಿ. ಎಲೆಯ ದಯಾಮ ಲಕ್ಷ್ಮೀ ನರಸಿಂಹನೇ ವಿವಿಧ ಕರ್ಮಗಳೇ ಕೊಂಬೆಗಳು. ನೋಡಿ, ನಾವು ಮಾಡ್ತಕ್ಕಂಥ ಕರ್ಮಗಳೇ ಕೊಂಬೆಗಳು. ಕೊಂಬೆಗಳು ಬೇರೆಯಲ್ಲ, ಕರ್ಮಗಳು ಬೇರೆಯಲ್ಲ. ನನ್ನ ಭಾಷಣ ಕೇಳಿದ್ರೆ ನಿಮ್ಮ ಕರ್ಮ ಏನು ಮಾಡೋದು? ಪಾಪ ನೀವು ಕೂತ್ಕೊಂಡ್ಬಿಟ್ಟಿರೋದ್ರಿಂದ ಎದ್ದು ಹೋಗೋಕ್ಕಾಗದೆ ಒದ್ದಾಡ್ತಾ ಇದ್ದೀರ. ಇನ್ನು 12 ನಿಮಿಷ ನಾನು ಸಹಿಸ್ಕೋಬೇಕಾಗತ್ತೆ. ಸೊ ಅದರಿಂದ ವಿವಿಧ ಕರ್ಮಗಳೇ ಕೊಂಬೆಗಳು. ಎಷ್ಟು ರೀತಿಯಾಗಿರೋ ಕರ್ಮ ಇರುತ್ತೆ? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ವಿಭಿನ್ನ ಕರ್ಮಗಳು ಇರತಕ್ಕಂಥದ್ದು. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಸೊ ಯಾರ್ಯಾರಿಗೆ ಏನೇನು ಕಾಮನೆ ಬೇಕೋ ಅದು ಕಾಮ್ಯ ಕರ್ಮಗಳು. ಮುಖ್ಯವಾಗಿ ಆನುಷಂಗಿಕ ಕರ್ಮಗಳು, ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಇದೆಲ್ಲವೂ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಯಾರೋ ಹೇಳ್ತಾಯಿದ್ರು, 50 ವರ್ಷದಿಂದ ಸಂಧ್ಯಾವನೆ ಮಾಡ್ತಾಯಿದ್ದೀನಿ, ಇನ್ನೂ ಮುಕ್ತಿ ಸಿಗಲಿಲ್ಲ, ನಾನು ಯಾಕೆ ಮಾಡಬೇಕು, ಬಿಟ್ಬಿಡ್ತೀನಿ. ಪಾಪ ಬರಲಿಲ್ಲ ತಾನೆ, ಅಷ್ಟೇ ಫಲ. ಯಾವ ನಿತ್ಯ ಕರ್ಮಕ್ಕೂ ಫಲ ಇಲ್ಲ. ನಿತ್ಯ ಕರ್ಮ ಮಾಡದೆ ಹೋದರೆ ಪಾಪ ಉಂಟು. ಪಾಪ ನಿವಾರಣೆಯೇ ಫಲ ನಿತ್ಯ ಕರ್ಮಕ್ಕೆ. ಆ ದೃಷ್ಟಿಯಿಂದ ನಿತ್ಯ ಕರ್ಮ ಮಾಡೋದ್ರಿಂದ ಚಿತ್ತಶುದ್ಧಿ, ಚಿತ್ತಶುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಮೋಕ್ಷ ಸಿಕ್ಕೇ ಸಿಗತ್ತೆ, ಪಾರಂಪರಿಕವಾಗಿ, ಸಾಕ್ಷಾತ್ ಆಗಲ್ಲ. ಅದರಿಂದ ಕರ್ಮವನ್ನು ಬಿಡಬಾರ್ದು ಯಾವತ್ತಿದ್ರೂ ಕೂಡ. 100 ವರ್ಷ ಬದುಕಿದ್ರೂ ಕೂಡ ಜಿಜೀವಿಷೇ ಶತಂ ಸಮಾಹ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ ಕರ್ಮಣಿ ಅಕರ್ಮಯ ಪಶ್ಯೇದ್ ಅಕರ್ಮಣಿ ಚ ಕರ್ಮಯ. ಗೀತೆಯಲ್ಲಿ ಅದನ್ನೇ ಹೇಳಿರ್ತಕ್ಕಂಥದ್ದು. ವಿವಿಧ ಕರ್ಮಗಳೇ ಕೊಂಬೆಗಳು, ಇಂದ್ರಿಯಗಳೇ ಎಲೆಗಳು. ಹಾಗಿದ್ರೆ ಈ ಮರಕ್ಕೆ ಎಲೆಗಳು ಯಾವುದು? ಇಂದ್ರಿಯಗಳು. ನೋಡಿ, ದೇಹದಲ್ಲಿರ್ತಕ್ಕಂಥ 5 ಬೆರಳು ನೀವು ನೋಡಿದ್ರೆ ಒಂದು ಬೆರಳಿರೋಷ್ಟು ಉದ್ದ, ಇನ್ನೊಂದು ಬೆರಳಿಲ್ಲ. ಹಾಗೆಯೇ ಒಂದು ಮರ ನೀವು ನೋಡ್ತಾ ಬಂದರೆ ಅಲ್ಲೂ ಕೂಡ ಎಲೆಗಳು ಒಂದೇ ತರಹ ಇರೋದಿಲ್ಲ. ಒಂದು ಹಸಿರಾಗಿರುತ್ತೆ, ಇನ್ನೊಂದು ಸ್ವಲ್ಪ ಕಲರ್ ಬೇರೆಯಾಗಿರುತ್ತೆ, ಇನ್ನೊಂದು ಶೇಪ್ ಬೇರೆಯಾಗಿರುತ್ತೆ. ಅದರಲ್ಲೂ ಕೂಡ ವ್ಯತ್ಯಾಸ ಕಂಡುಬರುತ್ತೆ. ಮನ್ಮಥನೇ ಪುಷ್ಪ. ಯಾವುದು ಪುಷ್ಪ ಅಂದರೆ ಮನ್ಮಥ. ಅವನಿಗೆ ಪುಷ್ಪ ಚಾಪಹ ಅಂತ ಒಂದು ಹೆಸರಿದೆ. ಮನ್ಮಥನಿಗೆ 24 ಪರ್ಯಾಯ ಪದ ಇದೆ ಅಮರಕೋಶದಲ್ಲಿ. ಈಗ ಅಮರನೇ ಮರ ಹತ್ತಿರೋದ್ರಿಂದ ನಮ್ಗೆ ಅರ್ಥ ಆಗೋದು ಕಷ್ಟ. ಹಿಂದಿನ ಕಾಲದಲ್ಲಾದರೆ ಅಮರಕೋಶ ಬಾಯಲ್ಲಿರ್ತಾಯಿತ್ತು. ಮದನಃ ಮನ್ಮಥಃ ಮಾರಃ ಪ್ರದ್ಯುಮ್ನಃ ಮೀನಕೇತನಃ ಕಂದರ್ಪಃ ದರ್ಪಕಃ ಅನಂಗಃ ಕಾಮಃ ಪಂಚಶರಃ ಸ್ಮರಃ ಶಂಬರಾರಿಃ ಮನಸಿಜಃ ಕುಸುಮೇಶು ಅನನ್ಯಜಃ ಪುಷ್ಪದನ್ವಾ ರತಿಪತಿಃ ಮಕರಧ್ವಜ ಆತ್ಮಭೂಃ ಶೃಂಗಾರಯೋನಿಃ ಶ್ರೀಪುತ್ರಃ ಶೂರ್ಪಕಾರಾತಿರಿತ್ಯಪಿ ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕ. 24 ಪರ್ಯಾಯ ಪದಗಳು ನೋಡಿ. ಚೂತ, ನವಮಲ್ಲಿಕ ಇದೆಲ್ಲವೂ ಕೂಡ ಇಂದ್ರನ ಆಯುಧಗಳು. ಅವನು ಹಿ ಈಸ್ ಕಾಲ್ಡ್ ಫ್ಲವರ್ ಬ್ಯಾನರ್ಡ್ ಗಾಡ್. ಅದರಿಂದಾನೇ ಅವನು ಮರದಲ್ಲಿರ್ತಕ್ಕಂಥ ಹೂಗಳನ್ನೇ ತನ್ನ ಆಯುಧಗಳನ್ನಾಗಿ ಮಾಡಿ ಬಾಣ ಬಿಡ್ತಾನೆ. ಅದರಿಂದ ನೇರವಾಗಿ ಮನ್ಮಥನ ಬಾಣಗಳು ಮನಸ್ಸಿಗೆ ಮುಟ್ಟತ್ತೆ, ದೇಹ ಮುಟ್ಟದೆ ಹೋದರೂ ಕೂಡ. ಅದರಿಂದ ದೇ ಆರ್ ಡೆಡ್ಲಿಯರ್ ದ್ಯಾನ್ ದಿ ಆರ್ಡಿನರಿ ಆ್ಯರೋಸ್ ಬಿಕಾಸ್ ದೋಸ್ ಆ್ಯರೋಸ್ ದ ಹಿಟ್ ದಿ ಬಾಡಿ
ವೆರಾಸ್ ಮನ್ಮಥಾಸ್ ಆ್ಯರೋಸ್ ಡೈರೆಕ್ಟ್ಲಿ ದ ಹಿಟ್ ದಿ ಮೈಂಡ್. ಅದು ತುಂಬ ಕಷ್ಟವಾಗ್ತಕ್ಕಂಥದ್ದು. ಮನ್ಮಥನೇ ಪುಷ್ಪವು, ದುಃಖಗಳೇ ಫಲಗಳು. ಯಾವುದು ಫಲ ಹಾಗಿದ್ದರೆ ದುಃಖವೇ ಫಲ. ಪಾಪ ಎಂಬ ಬೀಜದಿಂದ ಹುಟ್ಟಿರ್ತಕ್ಕಂತಹ ಸಂಸಾರ ಎಂಬ ಮರವನ್ನು ಏರಿದ ನಾನು ಅಲ್ಲಿಂದ ಬೀಳುತ್ತಿದ್ದೇನೆ, ನಿನಗೆ ನನ್ನ ಹಸ್ತದ ಆಶ್ರಯವನ್ನು ಕೊಡು. ಇದೇ ಸನ್ನಿವೇಶವನ್ನೇ ನೋಡಿ, ಇದೇ ಶಂಕರ ಭಗವತ್ಪಾದರೆ ವಿವೇಕ್ ಚೂಡಾಮಣಿಯ 147ನೇ ಶ್ಲೋಕದಲ್ಲಿ ಹೇಗೆ ವರ್ಣನೆ ಮಾಡ್ತಾರೆ ಅಂತ. ಇದೇ ಸಂಸಾರ ವೃಕ್ಷವೇ ಅಲ್ಲೂ ತೆಗೆದುಕೊಂಡಿರೋದು. ಇದು ಸ್ತೋತ್ರ, ಅದು ಪ್ರಕರಣ ಗ್ರಂಥ. ಇದು ಸಂಸಾರ ವೃಕ್ಷ, ಅದು ಸಂಸಾರ ವೃಕ್ಷ. ಇದು ಶಂಕರು, ಅದು ಶಂಕರು. ಅದರಿಂದ ಶಂಕರ ಈಸ್ ಈಕ್ವಲ್ ಟು ಶಂಕರ. ಯು ಕ್ಯಾನ್ ವರ್ಕ್ಔಟ್ ದಟ್ ಈಕ್ವೇಷನ್ ಇಫ್ ಯು ಸ್ಟಡಿ ದಿ ಎಂಟೈರ್ ಗ್ಯಾಮಟ್ ಆಫ್ ಶಂಕರಾಸ್ ಲಿಟ್ರೇಚರ್. ಭಾಷ್ಯ ಗ್ರಂಥಗಳು, ಪ್ರಕರಣ ಗ್ರಂಥಗಳು, ಸ್ತೋತ್ರಗಳು ಎಲ್ಲ ತೆಗೆದುಕೊಂಡ್ರೆ ಎಲ್ಲೋ ಒಂದು ಕಡೆ ಲಿಂಕ್ ನೀವು ಎಸ್ಟಾಬ್ಲಿಷ್ ಮಾಡ್ಬೋದು. ದಟ್ ಈಸ್ ದಿ ಲಾಜಿಕಲ್ ಕಂಟಿನ್ಯೂಟಿ ಆಫ್ ದಿ ಮೆಚೂರ್ಡ್ ಮೈಂಡ್ ವಿಚ್ ಶುಡ್ ಥಿಂಕ್ ಕಾನ್ಸೆಪ್ಚುಯಲಿ ಆ್ಯಂಡ್ ನಾಟ್ ಪರ್ಸೆಪ್ಚುಯಲಿ. ಯಾವಾಗಲೂ ಕೂಡ ಕಾನ್ಸೆಪ್ಚುಯಲ್ ವೇ ಆಫ್ ಥಿಂಕಿಂಗ್ಗೆ ಇಟ್ ರಿಕ್ವೈರ್ಸ್ ಮೆಚುರಿಟಿ ಆಫ್ ಮೈಂಡ್. ವಾಟ್ ಈಸ್ ಮೈಂಡ್ ನೆವರ್ ಮ್ಯಾಟರ್, ವಾಟ್ ಈಸ್ ಮ್ಯಾಟರ್ ನೆವರ್ ಮೈಂಡ್ ಅಂತ. ರಸ್ಕೋಚ ಅಂತ ಬಾಂಬೆ IITನಲ್ಲಿ ಒಬ್ಬ ಪ್ರೊಫೆಸರ್ ಆಗಿದ್ದ ಫಿಸಿಕ್ಸ್ಗೆ. ಅವನೊಂದು ಪುಸ್ತಕ ಬರೆದಿದ್ದಾನೆ, ಮೈಂಡ್ ವರ್ಸಸ್ ಮ್ಯಾಟರ್ ಅಂತ. ಆ ಪುಸ್ತಕ ಶುರುವಾಗೋದೇ ಹೀಗೆ, ವಾಟ್ ಈಸ್ ಮೈಂಡ್ ನೆವರ್ ಮ್ಯಾಟರ್, ವಾಟ್ ಈಸ್ ಮ್ಯಾಟರ್ ನೆವರ್ ಮೈಂಡ್ ಅಂತ. ಮೈಂಡ್ಗೂ ಮ್ಯಾಟ್ರಿಗೂ ಜಗಳ, ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ. ಕೊನೆಗೆ ಅವರಿಬ್ಬರೂ ಕೂಡ ರಾಜಿ ಮಾಡ್ಕೊಂಡ್ಬಿಟ್ಟು ಡ್ಯೂಯೆಟ್ ಡ್ಯಾನ್ಸು ಅವರಿಬ್ಬರೂ ಕೂಡ. ಹಾಗೆ ಬೀಜಂ ಸಂಸ್ಕೃತಿ ಭೂಮಿಜಶ್ಚ ತಮಃ ದೇಹಾತ್ಮಧೀರಂಕುರಃ ರಾಗಃ ಪಲ್ಲವಮಂಬು ಕರ್ಮ ಚ ವಪುಃ ಸ್ಕಂದೋಸವಶಾಖಿಕಾಃ ಅಗ್ರಾಣೀಂದ್ರಿಯ ಸಮ್ಮತಿಶ್ಚ ವಿಷಯಾಃ ಪುಷ್ಪಾಣಿ ದುಃಖಂ ಫಲಂ ನಾನಾಕರ್ಮ ಸಮುದ್ಭವಂ ಬಹುವಿಧಂ ಭೋಕ್ತಾತ್ರ ಜೀವ ಖಗಃ. ನೋಡಿ, ಇದೇ ಶ್ಲೋಕನೇ ಅಲ್ಲಿ ಬಟ್ಟಿ ಇಳಿಸ್ದಂಗಿದೆ. ಇದು ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ, ಅದು ವಿವೇಕ್ ಚೂಡಾಮಣಿ. ಈ ಶ್ಲೋಕದ ಛಾಯೆ 147ನೇ ಶ್ಲೋಕ ವಿವೇಕ್ ಚೂಡಾಮಣಿಯಲ್ಲಿ ಕಂಡು ಬರುತ್ತೆ. ಹುಟ್ಟು ಸಾವುಗಳ ಸಾಲೆ ಹಣ್ಣಿನ ಗಿಡ. ಹಣ್ಣಿನ ಗಿಡ ಬೇರೆಯಲ್ಲ, ಹುಟ್ಟು ಸಾವುಗಳು ಬೇರೆಯಲ್ಲ. ಅದೇ ಪುನರಪಿ ಜನನಂ, ಅದೇ ಪುನರಪಿ ಮರಣಂ. ಅಜ್ಞಾನವೇ ಬೀಜ. ಹಾಗಿದ್ರೆ ಬೀಜ ಒಂದಿರಬೇಕಲ್ಲ ಗಿಡಕ್ಕೆ. ಯಾವ್ದು ಬೀಜ ಅಂದರೆ ಅಜ್ಞಾನ. ಅಜ್ಞಾನ ಬೇರೆಯಲ್ಲ, ಅವಿದ್ಯಾ ಬೇರೆಯಲ್ಲ. ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾಣ ಪರ್ಯಂತಿ ಮೂಢಾಃ ಅಂಧೇನೈವ ನೀಯಮಾನ ಯಥಾಂಧಾಃ ಅಂತ ಕಠೋಪನಿಷತ್ತು. ಜಂಘನ್ಯಮಾನ ಪರ್ಯಂತಿ ಮೂಢಾಃ. 3ನೇ ಪಾದ ಮಾತ್ರ ವ್ಯತ್ಯಾಸ ಆಗುತ್ತೆ ಮುಂಡಕೋಪನಿಷತ್ತಲ್ಲಿ, ಮಿಕ್ಕ 3 ಪಾದಗಳು ಹಾಗೇ ಇರುತ್ತೆ. ಸೊ ಇವನೇ ಕುರುಡ, ಇವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಇವನು ಇನ್ನೊಬ್ಬನಿಗೆ ದಾರಿ ತೋರಿಸ್ದಂಗೆ ಆಗುತ್ತೆ. ಇಬ್ಬರೂ ಕುರುಡ್ರೆ, ಸೊ ಇಬ್ಬರೂ ಬೀಳೋದು ಗ್ಯಾರಂಟಿ. ಅಂಧೇನೈವ ನಿಯಮಾನ ಯಥಾಂಧಾಃ. ಯಾವಾಗಲೂ ಕೂಡ ರಿಲಿಜನ್ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್ ಆ್ಯಂಡ್ ದಿ ಅದರ್ ವೇ ರೌಂಡ್ ಈಸ್ ಡೆಫ್ ಅಂತ. ಅದಕ್ಕೆ ಒಂದು ಕಡೆ ಐನ್ಸ್ಟೀನ್ ಹೇಳ್ತಾನೆ, ಒಂದು ಇನ್ನೊಂದಕ್ಕೆ ಪೂರಕವೇ ಹೊರತು ಮಾರಕವಲ್ಲ. ನಮ್ಮಲ್ಲಿ ವಿಜ್ಞಾನ ಅಂದರೆ ಏನು ಗೊತ್ತಾ, ಬರೀ ಸೈನ್ಸ್ ಅಂತಲೇ ಅರ್ಥ ಮಾಡಬೇಕಾಗಿಲ್ಲ. ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಆತ್ಮಜ್ಞಾನಂ ಇತ್ಯರ್ಥ. ನೋಡಿ, ವಿಜ್ಞಾನ ಅದಕ್ಕೆ ಆತ್ಮಜ್ಞಾನ ಅಂತಲೂ ನೀವು ಇಂಟರ್ಪ್ರಿಟ್ ಮಾಡ್ಬೋದು. ಸ್ವಲ್ಪ ಬುದ್ಧಿ ಮನಸ್ಸನ್ನು ಏರಿಸ್ಕೊಂಡ್ರೆ, ಇಫ್ ಯು ಗಾಟ್ ಅ ಹೈಯರ್ ಇಂಟೆಲೆಕ್ಚುಯಲ್ ಎಬಿಲಿಟೀಸ್, ಯು ಕ್ಯಾನ್ ರಿಲೇಟ್ ವಿಜ್ಞಾನ ವಿತ್ ಆತ್ಮಜ್ಞಾನ, ವಿಚ್ ಇಸ್ ಯುವರ್ ಓನ್ ನಾಲೆಡ್ಜ್, ವಿಚ್ ಇಸ್ ನಾಟ್ ಡಿಫ್ರೆಂಟ್ ಫ್ರಮ್ ಯು ಅಟ್ ಆಲ್. ನೀನೇ ಆ ಜ್ಞಾನ ಸ್ವರೂಪ, ಜ್ಞಾನ ಸ್ವರೂಪವೇ ನೀನು. ಎರಡಕ್ಕೂ ಕೂಡ ತಾದಾತ್ಮ್ಯ. ಅಜ್ಞಾನವೇ ಬೀಜ. ಅದಕ್ಕೆ ನಾವು ಹೇಳೋದೇನು, ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ, ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳ್ತೀವಿ ಹೊರತು ಅಮೃತೋಮ ಮೃತ್ಯುಂಗಮಯ ಅಂತ ಹೇಳಲ್ಲ ಯಾವತ್ತೂ ಕೂಡ. ಈ ಮೃತ್ಯು ದಶೆಯಿಂದ ಅಮರ್ತ್ಯ ಸ್ಥಿತಿಗೆ ನಾವು ಹೋಗಬೇಕಾಗತ್ತೆ. ಶರೀರದಿಂದ ಆಚರಿಸ್ತಕ್ಕಂಥ ಕರ್ಮವೇ ನೀರು. ಹಾಗಿದ್ದರೆ ಈ ವೃಕ್ಷಕ್ಕೆ ನೀರು ಯಾವುದು? ನಾವು ಆಚರಿಸ್ತಕ್ಕಂಥ ಕರ್ಮಗಳು. ಕವಲುಗಳು ಯಾವುದು? ದೇಹವೇ ಕವಲುಗಳು. ಉಚ್ಛ್ವಾಸ ನಿಶ್ವಾಸಗಳೇ ಗಿಡದ ಕೊನೆ. ಗಿಡಕ್ಕೊಂದು ಕೊನೆ ಇರುತ್ತಲ್ಲ. ಜಗದೀಶ್ ಚಂದ್ರ ಬೋಸ್ ಹೇಳೋಕ್ಕೆ ಮುಂಚೆನೇ ಪ್ಲ್ಯಾಂಟ್ಸ್ ಹ್ಯಾವ್ ಗಾಟ್ ಲೈಫ್ ಅಂತ ನಮ್ಮಲ್ಲಿ ಗೊತ್ತಿತ್ತು ಆ ತತ್ವ ಅನ್ನೋದು. ಬಾಯ್ಬಿಟ್ಟು ನಾವು ಹೇಳಿರಲಿಲ್ಲ ಅಷ್ಟೇ ಹೊರತು ನಮಗೆ ಗೊತ್ತಿಲ್ಲದೆ ಇರೋದು ಏನಿಲ್ಲ. ಸ್ಕೈ ಇಸ್ ನಾಟ್ ಬ್ಲೂ ಅಂತ ಆಧುನಿಕ ವಿಜ್ಞಾನಿಗಳು ಏನು ಹೇಳಿದ್ದಾರೋ ಶಂಕರ ಭಾಷೆದಲ್ಲೇ ಬರುತ್ತೆ ಆ ಮಾತು. ನಾವು ತೆಗೆದು ನೋಡಿಲ್ಲ ಅಷ್ಟೇ. ರೆಲೆವೆಂಟ್ ಪೋರ್ಷನ್ಸ್ ಆಫ್ ಅವರ್ ಟ್ರೆಡಿಷನ್ ವಿ ಶುಡ್ ಮೇಕ್ ಇಟ್ ಎ ಪಾಯಿಂಟ್, ರೀಡ್, ರೀಡ್ ಆ್ಯಂಡ್ ಮೇಕ್ ಅದರ್ಸ್ ಆಲ್ಸೋ ರೀಡ್. ದೆನ್ ಓನ್ಲಿ ವಿ ವಿಲ್ ಬಿ ರೀಡಿಂಗ್ ಅವರ್ ಸೆಲ್ಸ್ ವಿತಿನ್ ಅವರ್ ಸೆಲ್ಸ್ ವಿಚ್ ಈಸ್ ಅವರ್ ಓನ್ ಸೆಲ್ಫ್. ಆ ಮಟ್ಟದಲ್ಲಿ ನಾವು ನೋಡ್ಕೋಬೇಕು ನಮ್ಮಲ್ಲಿ ಏನಿದೆ ಅನ್ನೋದು. ಉಚ್ಛ್ವಾಸ ಮತ್ತು ನಿಶ್ವಾಸಗಳು ಜಗತ್ತಿನ ಸೃಷ್ಟಿ ಭಗವಂತರಿಂದ ಹೇಗಾಯಿತು ಅಂದರೆ ಹಾಗೆ ಅಂತ ಶಿವಾನಂದ ಲಹರಿಯಲ್ಲಿ ಇದೇ ಶಂಕರ ಭಗವತ್ಪಾದರೆ ಅಪ್ಪಣೆ ಕೊಡಿಸ್ತಾರೆ. ಕ್ರೀಡಾರ್ಥಂ ಸೃಜಿ ಪ್ರಪಂಚಮಖಿಲಂ ಕ್ರೀಡಾ ಮೃಗಾಸ್ತೆ ಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ.
ನೋಡಪ್ಪ ನೀನೇನೋ ನಮ್ಮನ್ನು ಸೃಷ್ಟಿ ಮಾಡಿಬಿಟ್ಟೆ, ಆದರೆ ನಾವೆಲ್ಲ ಆಟದ ಗೊಂಬೆಗಳು ನಿನ್ನ ಕೈಯಲ್ಲಿ. ನಮ್ಮನ್ನು ಸೃಷ್ಟಿ ಮಾಡಿದ ಮಾತ್ರಕ್ಕೆ ನಿನ್ನ ಕೆಲಸ ಮುಗೀತು ಅಂತ ಅಂದ್ಕೋಬೇಡ. ನಮ್ಮನ್ನು ರಕ್ಷಣೆ ಕೊಡೋದು ನಿನ್ನ ನೈತಿಕವಾಗಿರ್ತಕ್ಕಂಥ ಬಾಧ್ಯತೆ ಅನ್ನೋದನ್ನು ನೆನಪು ಮಾಡ್ತಾ ಇದ್ದೀನಪ್ಪ ಅಂತ ಭಗವಂತನಿಗೆ ಮಾಡ್ತಕ್ಕಂಥ ಮನವರಿಕೆ ಶಿವಾನಂದ ಲಹರಿನಲ್ಲಿ. ಅದಕ್ಕೇ ಈ ಉಚ್ಛ್ವಾಸ ಮತ್ತು ನಿಶ್ವಾಸಗಳು ನೋಡಿ ಯಾರೂ ಕೂಡ ಈಗ ನಾನು ಉಸಿರು ತೆಗೆದುಕೋತಾ ಇದ್ದೀನಿ, ಈಗ ನಾನು ಉಸಿರು ಬಿಡ್ತಾ ಇದ್ದೀನಿ ಅಂತ ಕಾನ್ಷಿಯಸ್ಸಾಗಿ ಯಾರೂ ಮಾಡಲ್ಲ. ಅಷ್ಟೇ ಸಹಜವಾಗಿ ಭಗವಂತ ಲೋಕವನ್ನು ಸೃಷ್ಟಿ ಮಾಡ್ತಾನೆ. ಲೋಕವತ್ತು ಲೀಲಾ ಕೈವಲ್ಯಂ ಧ್ಯಾಯತೀವ ಲೇಲಾಯತೀವ ಧ್ಯಾಯತಿ ಬಕಃ. ಅದಕ್ಕೆ ಮಾತು ಬಂದಿರತಕ್ಕಂಥದ್ದು. ಎಷ್ಟು ಲೀಲಾಜಾಲವಾಗಿ ಆ ಸೃಷ್ಟಿ ಎಂಬತಕ್ಕಂಥದ್ದಾಗತ್ತೆ ನೋಡಿ. ತತ್ ಸೃಷ್ಟ್ವ ತದೇವಾನುಪ್ರಾವಿಶತ್ ಸತ್ಯತ್ಯಚ್ಚಾಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ. ಶ್ರುತಿ ಎಷ್ಟೆಲ್ಲ ಒಳ್ಳೆ ಮಾತನ್ನು ಹೇಳ್ತಾ ಇದೆ ಅಲ್ಲಿ. ಇಂದ್ರಿಯಗಳೇ ರೆಂಬೆಗಳು, ವಿಷಯಗಳೇ ರೂಪರಸಾದಿ ಕುಸುಮಗಳು, ಕರ್ಮದಿಂದ ಆಗತಕ್ಕಂಥ ದುಃಖವೇ ಫಲ. ಇದನ್ನು ಅನುಭವಿಸ್ತಾ ಇರತಕ್ಕಂಥ ಜೀವನೇ ಹಕ್ಕಿ. ಹಕ್ಕಿ ಬೇರೆಯಲ್ಲ, ಜೀವ ಬೇರೆಯಲ್ಲ ಅನ್ನೋದಕ್ಕೆ ದ್ವಾಸುಪರ್ಣಾಸಯುಜಾ ಸಖಾಯೋ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅಷ್ಟಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಡೈರೆಕ್ಟಾಗಿ ಮುಂಡಕೋಪನಿಷತ್ತಿಗೆ ಲಿಂಕ್ ಆಗುತ್ತೆ ನೋಡಿ. ಶ್ರುತಿಯಲ್ಲಿ ಹೇಳಿರೋದನ್ನು ಬಿಟ್ಟು ಆಚಾರ್ಯರು ಮಾತಾಡ್ತಾ ಇಲ್ಲ. ಅದು ಪ್ರಕರಣ ಗ್ರಂಥವಾಗ್ಬೋದು, ಸ್ತೋತ್ರ ಗ್ರಂಥವಾಗ್ಬೋದು, ಭಾಷ್ಯ ಗ್ರಂಥವಾಗ್ಬೋದು, ಪ್ರತಿಯೊಂದಕ್ಕೂ ಶ್ರುತಿಯ ಆಧಾರ. ಶ್ರುತಿ ಮೂಲವೇ ಮುಖ್ಯವಾಗಿರೋದ್ರಿಂದನೇ ಇದೇ ಆಚಾರ್ಯ ಶಂಕರರು ಸೋಪಾನ ಪಂಚಕದ ಮೊದಲನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ವೇದೋ ನಿತ್ಯಮಧೀಯತಾಂ ತದದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗ ಪರಿದೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜ ಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಪ್ರತಿನಿತ್ಯ ವೇದಾಧ್ಯಯನ ಮಾಡಬೇಕು. ಯಾಕೆ? ವೇದ ಶಿವೋ ವೇದ ವೇದಾಧ್ಯಾಯೀ ಸದಾಶಿವ ತಸ್ಮಾ ಸರ್ವಪ್ರಯತ್ನೇನ ವೇದಮೇವ ಸದಾ ಜಪೇತ್. ವೇದವೇ ಶಿವ, ಶಿವವೇ ವೇದ. ಅದರಿಂದನೇ ವೇದವನ್ನು ಯಾವಾಗಲೂ ಜಪ ಮಾಡು. ಜಪ ಅಂದ್ರೇನು? ಜಕಾರೋ ಜನ್ಮ ವಿಚ್ಛಿತ್ತಿ ಪಕಾರ ಪಾಪನಾಶಕಃ. ಜಪ ಅನ್ನೋದಕ್ಕೆ ಅದರ್ಥ. ಜ ಅಂತ ಹೇಳಿದ ಕೂಡಲೇ ಜನ್ಮ ವಿಚ್ಛಿತ್ತಿ, ನಿನಗೆ ಮರುಜನ್ಮ ಇಲ್ಲ. ಪ ಅಂತ ಹೇಳಿದ ಕೂಡಲೇ ಸಮಸ್ತವಾಗಿರ್ತಕ್ಕಂಥ ಪಾಪಗಳು ಹೊರಟಾಗುತ್ತೆ ಆಚೆ ಕಡೆ. ಅಗ್ನಿಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಪ್ರಪಂಚದಲ್ಲಿ ದೊಡ್ಡ ಕಳ್ಳ ಯಾರು ಗೊತ್ತಾ? ಭಗವಂತ ಅಂತ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಪ್ರತಿನಿತ್ಯ ನಾವು ಮಾಡ್ತಕ್ಕಂತಹ ಪಾಪಗಳು ಮೂಟೆ ಆಗತ್ತಂತೆ. ಒಂದು ದಿನಕ್ಕೆ ಮಾಡಿರೋದೇ ಮೂಟೆ ಆದರೆ ಒಂದು ವರ್ಷಕ್ಕೆ ಎಷ್ಟು ಪಾಪ ಮಾಡ್ತೀವಿ? 100 ವರ್ಷ ಬದುಕಿದ್ರೆ ಎಷ್ಟು ಪಾಪ ಮಾಡ್ತೀವಿ? ಅಷ್ಟೆಲ್ಲ ಅಕ್ಯುಮುಲೇಟ್ ಆಗಿಬಿಟ್ರೆ ಏನು ಗತಿ? ಅದಕ್ಕೆ ಭಗವಂತ ನಾವು ಮಾಡಿರ್ತಕ್ಕಂಥ ಪಾಪದ ಮೂಟೆಗಳನ್ನು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ತಕ್ಕಂಥ ನಮ್ಮ ದಾಸ ಅಂತ, ನಮ್ಮ ಕಳ್ಳ ಅಂತ ಅಗ್ನಿಪುರಾಣದಲ್ಲಿ ಆ ಮಾತು ಬರುತ್ತೆ ಅಂತ ಅನಂತರಂಗಾಚಾರ 36 ವರ್ಷದ ಕೆಳಗೆ ರಾಗಿಗುಡ್ಡ ಉಪನ್ಯಾಸ ಮಂದಿರದಲ್ಲಿ ಹೇಳಿರ್ತಕ್ಕಂಥ ನೆನಪು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವೆಲ್ಲಿ ತಿಳ್ಕೋಬೇಕಾಗಿರೋದು ಏನು ಅಂತ ಹೇಳಿದರೆ, ಈ ಸಂಸಾರ ಅಂತ ಇರತಕ್ಕಂಥದ್ದಕ್ಕೆ ಹುಟ್ಟು ಸಾವುಗಳ ಸರೆಮಾಲೆ ಎಂಬುದಾಗಿ ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಅನೇಕ ರೂಪಕಗಳಿಂದ ರೂಪಕಾಲಂಕಾರ ಏನು ಅಂತ ಸಾರ್ಥಕವಾಗಿ ನಮ್ಮ ಮನದಟ್ಟಾಗೋ ಹಾಗೆ ನಮ್ಮ ಮುಂದೆ ಬಿಚ್ಚಿಟ್ಟಿರ್ತಕ್ಕಂತಹದ್ದು ಆಚಾರ್ಯ ಶಂಕರರ ಈ ಅದ್ಭುತವಾಗಿರ್ತಕ್ಕಂತಹ ಸ್ತೋತ್ರ ರತ್ನ. ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರ ಅಂತ ಬೇಕಾದ್ರೂ ಇಟ್ಕೊಳ್ಳಿ, ಕರಾವಲಂಬ ಸ್ತೋತ್ರ ಅಂತ ಬೇಕಾದರೂ ಇಟ್ಕೊಳ್ಳಿ. ಈ ಹಿನ್ನೆಲೆಯಲ್ಲಿ ಸಮಯ ಆಗಿರೋದರಿಂದ 2ನೇ ದಿನದ ಉಪನ್ಯಾಸವನ್ನು ನಿಲ್ಲಿಸಿಕೊಂಡು 3ನೇ ದಿವಸ ನಾಳೆ ಉಪನ್ಯಾಸ ಷಟ್ಪದಿ ಸ್ತೋತ್ರದ 1ನೇ ಶ್ಲೋಕ. ಅವಿನಯಮಪನಯ ವಿಷ್ಣು ದಮಯ ಮನಃ ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಅದನ್ನು ಹಂಚ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಶಂಕರಾರ್ಪಣಮಸ್ತು.